ವಿಚಾರಸಾಗರ ಸಾಧು ಶ್ರೀ ನಿಶ್ಚಲದಾಸ್ ಅವರ ಕೃತಿ 5ನೇ ತರಂಗ ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ 227ನೇ ವಿಷಯಾಂಕ ರಾಜನಿಗೆ ಭರ್ತುವಿನಲ್ಲಿ ಪ್ರೇತ ಬುದ್ಧಿ ಉಂಟಾಗುವುದು ಮತ್ತು ರಾಜನು ಓಡಿ ಹೋಗುವುದು. ಈ ವಿಷಯಾಂಕದೊಳಗೆ ಬರುವ 3 ಕುಂಡಲಿಯ ಛಂದ ಹಾಗೂ 2 ದೋಹಾಗಳನ್ನ ಇವತ್ತು ನೋಡೋಣ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ಉಂಟಾಗುವುದು ಮತ್ತು ರಾಜನು ಓಡಿ ಹೋಗುವುದು. ಕುಂಡಲಿಯ ಛಂದ ಭಜೂಬನ ಏಕಾಂತಮೇ ಗಯೋತಿ ಯೋತಿ ಪ್ರಶಾಂತ ಹಯೋ ನಯೋ ದಿವಾನತಿನಿ ಸುನೋ ಸಕಲ ವೃತ್ತಾಂತ सुनो सकल वृत्तांत चिंतय उपजेताके जो नृप जीवत सुनय मिलैवा का हो नाके तौ झूठे हम हो ही भूपदे सबको दंडा याते अब मिली कहो भच्चु भौ प्रेत प्रचंडा करी सलाह यह परस्पर गए कचहरी बीच सब ही कही यह भूपते भर्चु प्रेत चौनीच राख लगाए देह में मिलई जाहि पतरात तिहि मारत सो नरत भजत ज्योति देखि पराथ. ಈ ಒಂದು ಇಂದ ಕುಂಡಲಿಯ ಛಂದ ಹಾಗೂ ದೋಹಾಗಳ ವಾಚ್ಯಾರ್ಥ ಹಾಗೂ ಲಕ್ಷ್ಯಾರ್ಥಗಳನ್ನ ನಮಗೆ ವಿವರವಾಗಿ ತಿಳಿಸಿಕೊಡ್ಬೇಕಂತೇಳಿ ಸದ್ಗುರುಗಳಲ್ಲಿ ಪ್ರಾರ್ಥನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲದಾಸ್ ಜಿಯವರ ಕೃತಿ 5ನೇ ತರಂಗ ಮಧ್ಯಮಾಧಿಕಾರಿ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ ವಿಷಯಾಂಕ 227. ರಾಜನಿಗೆ ಭರ್ಚುವಿನಲ್ಲಿ ಪ್ರೇತ ಬುದ್ಧಿ ಉಂಟಾಗಿ ರಾಜನು ಓಡಿ ಹೋಗುವನು. ಭರ್ಚು ಮಂತ್ರಿ ಸತ್ಯವಾದ ಭರ್ಚು ಮಂತ್ರಿ ಎದುರುಗಡೆ ನಿಂತಾಗ ಕೂಡ ಆ ಒಂದು ಭ್ರಮಾವಾದಿಗಳು ಏನ್ ಮಾಡಿಬಿಟ್ರು, ಆ ಸತ್ಯವಾದ ಭರ್ಚು ಸತ್ ಹೋಗ್ಯಾನ ಯುದ್ಧದಾಗ ಅಂತ ಹೇಳಿ ರಾಜನ ತಲೆ ಕೆಡಿಸಿಬಿಟ್ರು. ಮತ್ತ ಭರ್ಚು ಏನಾದರೂ ರಾಜನಲ್ಲಿ ಎದುರು ಸಿಕ್ಕ ಅಂತಂದ್ರ ಅವನು ಸತ್ತು ಮತ್ತು ಪ್ರೇತಾತ್ಮ ಆಗಿ ಹೋದವ್ರಿಗೆ ಬಂದವ್ರಿಗೆ ತೊಂದರೆ ಕೊಡ್ಲಕತ್ತಾನ ಅಂತ ಹೇಳಿಬಿಟ್ರು.
ಅವನ ತಲೆ ಒಳಗ ಭರ್ಚು ರಾಜ ಮಂತ್ರಿ ಜೀವಂತ ಇಲ್ಲ, ಅವನು ಎದುರು ಸಿಕ್ಕನ ಅವ ಪ್ರೇತ ಅಂತ ತಿಳ್ಕೊಂಬ. ಹೆಂಗ ನೋಡ್ರಿ, ಈ ತರ ಆದಾಗ ಏನ್ ಮಾಡ್ತೀರಿ? ಅದಕ್ಕೆ 114ನೇ ಕುಂಡಲಿಯ ಚಂದ ಏನು ವರ್ಣನ ಮಾಡ್ತಾನ? ಭರ್ಚು ನಿಜವಾದ ಏಕಾಂತ ಅರಣ್ಯ ಪ್ರದೇಶಕ್ಕೆ ಹೋಗಿ ತನ್ನ ಮಾನಸಿಕ ಸ್ಥಿತಿಯನ್ನ ಶಾಂತ ಮಾಡಿಕೊಂಡ. ಇಲ್ಲಿ ಏನು ಉಪಯೋಗ ಇಲ್ಲ. ಮತ್ತ ಒಳ್ಳೆ ರಾಜ್ಯದಲ್ಲಿ ಜನರು ಏನಾಗ್ಯಾರ? ಜನ ಅಮಾಯಕರಿರ್ತಾರ, ಕುತಂತ್ರಿಗಳು ಕುತಂತ್ರ ಮಾಡಿ ನಾ ಸತ್ತಿನೇ ಅಂತ ಹೇಳ್ಬಿಟ್ಟಾರ, ನಾ ದೆವ್ವಾಗಿನೇ ಅಂತ ಹೇಳ್ಬಿಟ್ಟಾರ. ಹಿಂಗಾಗಿ ಅಲ್ಲಿ ಒಳ್ಳೆ ಹೋದ್ರೆ ನನಗೊಂದು ದೆವ್ವ ನೋಡ್ದಂಗೆ ನೋಡಿದ್ರ ಅಂದ್ರೆ ನಾನೇನು ಮಾಡ್ಲಿ, ಹೋಗೋದು ಬೇಡ, ತಲ್ಲೇ ಕೂತ ಅರಣ್ಯದಾಗ ಹಂಗೆ ತಪಸ್ ಮಾಡ್ತಾ ಮಾಡ್ತಾ ತನ್ನೊಳಗ ವೈರಾಗ್ಯ, ದಾಂಪತ್ಯದ ಬಗ್ಗೆ ವೈರಾಗ್ಯ, ಸತಿ ಸುತಾದಿಗಳ ಬಗ್ಗೆ ವೈರಾಗ್ಯ, ಧನ ಕನಕಾದಿಗಳ ಬಗ್ಗೆ ವೈರಾಗ್ಯ, ಎಲ್ಲ ವೈರಾಗ್ಯ ತಾಳಿ 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 ಏನ್ ಮಾಡೋದು? ವೈರಾಗ್ಯದಿಂದ ಏನ್ ಸಿಗ್ತದಂತ ಗೊತ್ತಾಯ್ತಿಲ್ಲಿ? ವೈರಾಗ್ಯದಿಂದ ಏನ್ ಸಿಗ್ತದ? ಈ ವಾಕ್ಯ ಏನಾಯ್ತು? ಭರ್ಚು ಬನವ ಏಕಾಂತ, ಬನ ಏಕಾಂತಮೆ ಗಯೋ ಕಿಯೋ ಚಿತ್ ಶಾಂತ. ವೈರಾಗ್ಯದ ಫಲ ಏನು? ಶಾಂತಿ. ವೈರಾಗ್ಯದ ಫಲ ಶಾಂತಿ. ನಿಮ್ಮ ಮನಸ್ಸು ಅಶಾಂತಿ ಅದಕ್ಕಾಗ್ತದ? ಮನಸ್ಸು ಯಾವಾಗಲೂ ಅಶಾಂತ ಆಗ್ತದಲ್ಲ, ಎದಕ್ಕಾಗ್ತದ? ರಾಗ ಇದ್ದದಕ್ಕಾಗ್ತದ. ಇದು ತಿಳ್ಕೊಬೇಕು. ನಾನು ನನ್ನದು ಅನ್ನೋದು ರಾಗ ಇದ್ದದಕ್ಕೆ ಮನಸ್ಸು ಅಶಾಂತ. ಇದಿಟ್ಟು ಉಸಿರು ಬಂದಾಯ್ತಂದ್ರೆ ಅದು ಯಾವುದು ನಾನು ಇಲ್ಲ, ಅಲ್ಲಿ ನನ್ನದು ಇಲ್ಲ. ಹೀಗಾಗಿ ವೈರಾಗ್ಯದ ಫಲ ಏನು? ಶಾಂತಿ. ರಾಗದ ಫಲ ಅಶಾಂತಿ. ಇವೆಲ್ಲ ಒಂದೊಂದು ಸ್ಟೆಪ್ನಾಗ ತಿಳ್ಕೋತ ಹೋಗ್ಬೇಕು. ಸುಮ್ಮನೆ ಓದೋದು ಬರೆಯೋದು ಮಾಡ್ಕೊತ ಹೋಗೋದ್ರಾಗಿಲ್ಲ. ನನಗೆ ಯಾಕೆ ಈಗ ಅಶಾಂತಿ ಆಗ್ಯದಪ್ಪ ಅಂದ್ರೆ ರಾಗ ಇದ್ದದಕ್ಕೆ ಅಶಾಂತಿ ಆಗ್ಯದ. ಏನು ರಾಗ ಅಂದ್ರೆ ನಾನು ನನ್ನದು ಅನ್ನೋ ರೋಗನೇ ರಾಗ. ಏನು ನಾನು ನನ್ನದು ಅನ್ನೋದು ಏನು ಅರ್ಥ ಆದ? ನಾನು ಅಂತ ಒಂದಿಸ್ ಮಂದಿ, ನೀನು ಅಂತ ಒಂದಿಸ್ ಮಂದಿ. ನೀನು ಅನ್ನೋದನ್ನು ಸುಳ್ಳ, ನಾನು ಅನ್ನೋದನ್ನು ಸುಳ್ಳ. ನಾನು ನೀನು ಎರಡು ಭೇದ ಅಳಿದು ಒಂದೇ ಒಂದು ಅಖಂಡ ಬ್ರಹ್ಮನನ್ನ ನಾವೇನ್ ಮಾಡ್ಬೇಕಾಗ್ಯದ? ಭಾನ ಮಾಡ್ಕೋಬೇಕಾಗ್ಯದ. ಅಖಂಡ ಬ್ರಹ್ಮ ಭಾನದಲ್ಲಿ ನಾನು ಅನ್ನೋದು ಇಲ್ಲ, ನೀನು ಅನ್ನೋದು ಇಲ್ಲ. ನೀನು ಅನ್ನೋದೇನು? ಭಕ್ತಿ ಮಾರ್ಗ. ನಾನು ಅನ್ನೋದೇನದ? ಜ್ಞಾನ ಮಾರ್ಗ. ಅಹಂ ಬ್ರಹ್ಮಾಸ್ಮಿ. ಈ ಎರಡು ತೆಗಿಬೇಕು. ನಾನು ನೀನು ಎರಡು ತೆಗಿಬೇಕು. ಕರ್ಮ, ಭಕ್ತಿ, ಏನೇನದ ಉಪಾಸನೆ ಎಲ್ಲ ದಾಟಿ ಹೋಗ್ಬೇಕು. ಎಲ್ಲ ದಾಟಿ ಹೋಗಿ ಅಖಂಡ ಬ್ರಹ್ಮನನ್ನ ಅನುಭವಿಸ್ಬೇಕು. ಭಗವದ್ಗೀತೆ ಒಳಗೆ ನಾನು 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 ಕೃಷ್ಣ ಎಲ್ಲ ಕಡೆ ಹೇಳ್ತಾನೆ. ಅದು ಜ್ಞಾನ ಮಾರ್ಗ. ಬಸವಾದಿ ಶರಣರು ಕೂಡಲ ಸಂಗಮನಾಥ ನೀನು, ಚನ್ನಮಲ್ಲಿಕಾರ್ಜುನ ನೀನು ನೀನು, ಇದು ಭಕ್ತಿ ಮಾರ್ಗ. ವಸ್ತು ಒಂದೇ ವಸ್ತು. ನಾನಂತ ಒಂದಿಸ್ ಮಂದಿ ಹೇಳ್ಯಾರ, ನೀನಂತ ಒಂದಿಸ್ ಮಂದಿ ಹೇಳ್ಯಾರ. ನಾನು ಅಂತ ಅಂದದಕ್ಕೆ ನೀನು ಅಂತ ಬರ್ತದೆ, ನೀನು ಅಂದದಕ್ಕೆ ನಾನು ಅಂತ ಒಂದು ಬರ್ತದೆ. ಇವೆರಡು ದಾಟಿ ಅಖಂಡ ಬ್ರಹ್ಮ ಬಾಣ, ವಿಚಾರ ಸಾಗರ ಏನದಲ್ಲ, ಬ್ರಹ್ಮ ಬಾಣ, ಅಖಂಡ ಬ್ರಹ್ಮ ಬಾಣ. ಅದು ಏನಾಗ್ತದ? ಈ ಒಂದು ರಾಗ ನಾನು ನನ್ನದು ಅಂತ ಕಳ್ಕೊಂಡ್ರೆ ಮನಸ್ಸು ಏನಾಯ್ತು? ಶಾಂತ ಆಯ್ತು. ಆ ವಿರಾಗದಿಂದ ಶಾಂತ ಆಗಿದ್ದು ಇದು ಎಂಥದಿದು? ಶಾಂತಿ ಟೆಂಪರರಿ ಶಾಂತಿ. ಇದು ಸ್ವಲ್ಪ ಹೊತ್ತು ವಿರಾಗ ಆಗ್ತದೆ, ಮತ್ತೆ ರಾಗ ಬರ್ತದೆ. ಸ್ವಲ್ಪ ಹೊತ್ತು ವಿರಾಗ ಆಗ್ತದೆ, ಮತ್ತೆ ರಾಗ ಬರ್ತದೆ. ರಾಗ ಬಂದಾಗ ಅಶಾಂತಿ, ವಿರಾಗ ಬಂದಾಗ ಶಾಂತಿ. ಇದೆಲ್ಲ ಟೆಂಪರರಿ. ಇದೆಲ್ಲ ಉಪಾಸನೆ ಒಳಗೆ ಮಾಡ್ಕೊಳ್ಳೋವು ಇವೆಲ್ಲ. ಇವಕ್ಕೆ ಏನಾಗಬೇಕಾಗ್ಯದ? ನಮಗ ನಿಶ್ಚಯ ಜ್ಞಾನ
ಎಲ್ಲಿಗೆ ಹೋಗ್ಬೇಕು? ಅಖಂಡ ಬ್ರಹ್ಮ ಸ್ಥಾಪನೆ ಆಗ್ಬೇಕು. ಎಲ್ಲ ಕಡೆ ಒಂದೇ ಬ್ರಹ್ಮ ಅನ್ನೋಂಥದ್ದು ನಮಗೆ ಭಾನ ಆದಾಗ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಆಗ್ತದೆ. ಅದಕ್ಕೆ ಇಲ್ಲಿ ಗುರಿ ಏನು? ನಾವು ಶಾಂತಿ ಹೊಂದದ ಗುರಿ ಅದೇನು? ಎಲ್ಲಾನು ಬಿಟ್ಟಿಗೆ ವಿರಾಗ ಹೊಂದಿ ಶಾಂತಿ ಇರೋದು. ಹಂಗೆಂದರೆ ಇರ್ತದೇನ್ರಿ ಮನಸ್ಸು? ಗುರು ಶಾಸ್ತ್ರ ಇದ್ದಾಗ ಒಂದಿಟ್ಟು ಇರ್ತದ, ಆಮೇಲೆ ಮತ್ತದು ತಂದೆ ಕೆಲಸ ಚಾಲು ಮಾಡ್ತದೆ. ಅದಕ್ಕೆ ನಾವು ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಅಂತಂದ್ರೆ ನಾನು ಇಲ್ಲ, ನೀನು ಇಲ್ಲ, ಭಗವಂತನಿಗೆ ನೀನನ್ನೋದು ಇಲ್ಲ, ಈ ಒಳಗಿರೋ ಕೂಟಸ್ಥನಿಗೆ ನಾನನ್ನೋದು ಇಲ್ಲ. ಜೀವ ಬ್ರಹ್ಮ ಅವು ಎರಡು ಬೇರೆ ಅಲ್ಲವೇ ಅಲ್ಲ, ಅದು ಒಂದೇ ಒಂದು ಅಖಂಡವಾದಂಥ ವಸ್ತು ಅದ. ಅದರಿಂದ ಮೋಕ್ಷ ಆಗ್ತದೆ. ಅದಕ್ಕೆ ಇಲ್ಲಿ ತಿಳ್ಕೋಬೇಕಾಗಿದ್ದು ಒಂದು ಸಣ್ಣ ವಿಷಯ ಏನದಂದ್ರೆ, ವಿರಾಗದಿಂದ ಶಾಂತಿ ಸಿಗ್ತದ. ನಂದು ನಂದು ಅನ್ನೋದು ಬಿಟ್ಬಿಡು ಆಯ್ತು ಅಂತ. ಒಂದು ಅಜ್ಜಿ ಬಂದು ಸಾಕಾಗ್ಯದೋ ಯಪ್ಪ ಸೊಸಿ ಭಾಳ ಕಿರಿಕಿರಿ ಮಾಡಿ ಗಂಡನ ಕರ್ಕೊಂಡು ಹೋಗಿ ಬೇರೆ ಮನಿ ಮಾಡ್ಕೊಂಡಳ, ವಾದ್ರ ಹೋಗ್ಲಿ ಅಂತ ಸುಮ್ ಕೂತ್ರ ಮನಿ ಮುಂದೆ ಕಟ್ಟಿ ಮೇಲೆ ಕೂಡ್ಲಕ್ ಬಿಡುವಳ್ಳು. ಏನ್ ಮಾಡ್ತಾಳ? ಅಲ್ಲಿ ರೋಡ್ ಮೇಲೆ ನಿಂತು ಕೈ ಚಟಗಿ ಮುರಿದು ದೂರ ನಿಂತು ಎಲ್ಲರಿಗೂ ಕಾಣಂಗ ಬೈದು ಹೋಗ್ತಾಳ. ಏನ್ ಮಾಡ್ಬೇಕು ಅಂತ. ಅದಕ್ಕೆ ನನಗೆ ಬಂದು ಹೇಳಿದ್ರು, ನಾನೇನು ಹೇಳಿದೆ, ಆಕಿ ಬದಲಿ ಬೇರೆ ಯಾವಕ್ಕೆರೆ ಬಂದು ನಿನಗೆ ಚಟಕಿ ಮುರಿದು ಬೈದ್ರೆ ಈಗ ಹೆಂಗಿರ್ತದ? ಆಕಿ ಬೇರೆ ಹೆಣ್ಮಗಳು ಯಾರು ಬಂದು ಹಂಗೆ ಮಾಡಿದ್ರೆ ನೀ ಹಚ್ಕೋತೇನು? ಬೇರೆ ಯಾರು ಮಾಡಿದ್ರೆ ನಾ ಯಾಕೆ ಹಚ್ಕೊಳ್ಳೇನು? ಮತ್ತೆ ಈಕಿ ಮಾಡಿದ್ರೆ ಯಾಕೆ ಹಚ್ಕೋತಿ? ಈಕಿ ನನ್ನ ಸಸಿ ಹೇಳೋ ಹಚ್ಕೋತೀನಿ. ಅದೇ ಮತ್ತೆ ನನ್ನ ಸಸಿ ಅನ್ನೋದು ಬಿಟ್ಬಿಡು ಅಂತ ಹೇಳ್ಬಿಟ್ಟು ತ್ಯಾಗ ಮಾಡೋದು. ನಾನು ನನ್ನದು ಅನ್ನೋದು ತೆಗಿ. ನನ್ನ ಸಸಿ ಅನ್ನೋದ್ರ ಸಲುವಾಗಿ ಒಂದು ರೋಗ ಎದಕ್ಕೆ ಬಂದು ನಿನ್ನೊಳಗೆ ನಾನು ಅನ್ನೋದು ಒಂದು ಅದ. ಅದು ಮೊದಲು ನಾನು ಅನ್ನೋದು ತೆಗಿ, ಆಮೇಲೆ ಅದು ಸಸಿ ನಂದು ಅನ್ನೋದು ತೆಗಿ. ನಾನು ಹತ್ತಿ ಅದು ಸಸಿ ನಂದು ಅಂತೇಳಿ ಎಲ್ಲಿ ತನ ಇರ್ತದೆ ಅಲ್ಲಿ ತನ ಹಿಂಗೆ ರೋಗ. ನೀ ಚಲೋ ಅದೆಯೋ, ಆಕಿ ಕೆಟ್ಟದಳು, ಆಕಿ ಚಲೋ ಅದಳು, ನೀ ಕೆಟ್ಟದೆಯೋ, ಏನು ಕೇಳಂಗಿಲ್ಲ. ನಿಮ್ಮ ಸ್ವಭಾವ ಹೆಂಗಿರ್ತದೆ ಹಂಗೆ ಇರ್ತೀರಿ. ನೀವೇನು ಯಾರ್ದು ಮಾತು ಕೇಳಿ ಬದಲಾಯಿಸೋರು ಅಲ್ಲ. ಆದ್ರೆ ಈಗ ನಾನು ನನ್ನದು ಬಿಡೋ ತನಕ ಶಾಂತಿ ಸಿಗಲ್ಲ ನೋಡು. ಈಗ ಆರಾಮ್ ಕಟ್ಟಿ ಮೇಲೆ ಆಕಿ ಬಂದು ಏನ್ ಸರ್ಕಸ್ ಮಾಡಿದ್ರು ಅದು ಕಣ್ಣೆದ್ರ ಕಂಡ್ರು ಅದು ಸಂಬಂಧ ಇರ್ಲಾರ್ದ ಹಿಂಗೆ ಕಳ್ಕೊಂಡು ಆನಂದ ಇದ್ದು ಹೋಗ್ಬಿಟ್ಲು. ಹಿಂಗ ಸಣ್ಣ ಸಣ್ಣ ಹೊಂದಾಣಿಕೆಗಳು. ಇಲ್ಲಿ ಏನಾಗಬೇಕಾಗ್ಯದ? ಶಾಂತಿ ಮಾಡ್ಕೊಂಡ ಆತನ ಸ್ಥಾನಕ್ಕೆ ಬಂದ ಹೊಸ ದಿವಾನ ಅಂದ್ರೆ ಹೊಸ ಮಂತ್ರಿ ಈ ಎಲ್ಲಾ ವೃತ್ತಾಂತವನ್ನ ಕೇಳಿದ. ಇದೆಲ್ಲ ಆಯ್ತು. ಇವ ಏನಾಗ್ಬಿಟ್ಟಾನ? ಬರ್ಚು ಮಂತ್ರಿ ಸತ್ತನಂತ ರಾಜ ಹೇಳಿವಿ. ಆದ್ರ ರಾಜ ಏನ ಮಾಡ್ದ? ನಾವು ಹೇಳಿದ್ದ ನಂಬದ. ಅವನು ಇದ್ರೆ ಅಲ್ಲಿ ಅರಣ್ಯದಾಗ ತಪಸ್ ಮಾಡಿ ಬೈರಾಗಿ ಆಗ್ಬಿಟ್ಟನ, ವಿರಾಗಿ ಆಗ್ಯಾನ. ಈಗ ಅವನು ರಾಜ ಬೇಟೆ ಆಡ್ಲಕ್ಕೆ ಹೋದಾಗ ಅವನಿಗೆ ಅವ ಸಿಗ್ತಾನ. ಅವಾಗ ನಮಗೆಲ್ಲ ಸಮಸ್ಯೆಗಳಾಗ್ತಾವ, ಸುಳ್ಳು ಹೇಳಿರಿ ಯಾಕಂತ. ಅದಕ್ಕೆ ಅವ ಪ್ರೇತಾತ್ಮ ದೆವ್ವ ಭೂತ ಆಗ್ಯಾನ ಸತ್ತ ಮೇಲ ಅಂತ ಹೇಳಿ. ಆವಾಗ ಏನಾಯ್ತು? ರಾಜಗ ಎಲ್ಲಾ ವೃತ್ತಾಂತವನ್ನು ಕೇಳಿದ ಮಂತ್ರಿಗೆ ಮನಸ್ಸಿನಲ್ಲಿ ಒಂದು ಚಿಂತೆ ಉಂಟಾಯಿತು. ಒಂದು ವೇಳೆ ಭರ್ಚು ಜೀವಂತವಿರುವ ವಿಚಾರ ರಾಜನಿಗೆ ಗೊತ್ತಾದರೆ, ಒಂದು ವೇಳೆ ಭರ್ಚು ರಾಜನಿಗೆ ಬೇಟೆಯಾಡಲು ಅರಣ್ಯಕ್ಕೆ ಹೋದಾಗ ಭೇಟಿಯಾದರೆ, ರಾಜ ಬೇಟೆ ಆಡ್ಲಕ್ಕೆ ಹೋದತ್ನಾಗ ಅರಣ್ಯಕ್ಕೆ ಹೋದಾಗ ಮತ್ತ ಇವ ಸಿಕ್ಕನಂದ್ರೆ ಏನ್ ಮಾಡಬೇಕು? ಅದಕ್ಕೆ ಅವ್ರೇನ್ ಮಾಡಿದ್ರು? ಆಗ ನಾವೆಲ್ಲರೂ ಸುಳ್ಳುಗಾರರಾಗುತ್ತೇವೆ. ಅವಾಗ ನಾವು ಸುಳ್ಳು ಹೇಳ್ಯಾರಂತ ಆತ್ರ ರಾಜ ನಮಗೆಲ್ಲರಿಗೂ ಶಿಕ್ಷೆ ಕೊಡುತ್ತಾನೆ. ಆದ್ದರಿಂದ ಈಗ ಎಲ್ಲರೂ ಸೇರಿ ಭರ್ಚು ಪ್ರಚಂಡ ಉಗ್ರ ಭಯಾನಕವಾದ ಪ್ರೇತ ದೆವ್ವ ಪಿಶಾಚಿಯಾಗಿದ್ದಾನೆಂದು ಹೇಳಬೇಕು ಅಂತಂದ್ರು. ಒಂದು ಸುಳ್ಳು ಮುಚ್ಚಿರ್ಲಕ್ಕ 1000 ಸುಳ್ಳು ಹೇಳ್ಬೇಕಾಗ್ತದ. ಒಂದು ಸತ್ಯ ಹೇಳಿಬಿಟ್ರ ಸುಳ್ಳು ಹೇಳೋ ಅವಶ್ಯಕತೆನೇ ಬೀಳಂಗಿಲ್ಲ.
ಅಕಸ್ಮಾತ್ ಸುಳ್ಳಿನ ಬದಲಿ ಒಂದು ಸತ್ಯದ ಬದಲಿ ಒಂದೇ ಒಂದು ಸುಳ್ಳು ಹೇಳ್ದೇವಂತಂದ್ರ 1000 ಸುಳ್ಳು ಹೇಳ್ಬೇಕಾಗ್ತದೆ. ಏನ್ ಮಾಡ್ತೀರಿ? ಸುಳ್ಳು ಹೇಳ್ಬೇಕ, ಕರೆ ಹೇಳ್ಬೇಕ? ಕರೆ ಹೇಳಿ. ಕರೆ ಹೇಳೋದು ಎಂಥ ಟೈಮ್ನಾಗ ಹೇಳ್ಬೇಕಂದ್ರೆ ಸುರಕ್ಷಿತವಾಗಿರಬೇಕು, ಒಬ್ಬರ ಜೀವನ ಹಾಳಾಗಬಾರದು. ಅಂತ ಪೊಸಿಷನ್ದಾಗ ಕರೆ ಹೇಳ್ಬೇಕು. ಹೌದಿಲ್ಲ? ನೀವೆಲ್ಲರೇ ಒಂದು 15 ದಿನ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಕ್ಕೆ ಒಣಗಿ ಎಲ್ಲರಿಗೆ ಟಾಮ್ ಹೇಳೋದ್ರ ಕರೆ ಹೇಳ್ಬೇಕಂತ ಹೇಳಿ, ಇವ್ರು ಊರಾಗಿಲ್ಲ 15 ದಿನ, ಈ ಮನೆಗೆ ಏನ್ ಮಾಡಿದ್ರು ನಡೀತದ ಅಂತೇಳಿ ಯಾರ್ಯಾರ ಬಂದು ಕೀಲಿ ಮುರ್ಕೊಂಡು ಒಳಗೆ ಏನ್ರಿ ಅದಕ್ಕೊಂದ್ ಸ್ವಲ್ಪ ಇಲ್ಲೇ ಹೋಗಿ ಬರ್ತೀವ್ರಿ, 1-2 ದಿನದಾಗ ಬರ್ತೀವ್ರಿ, ಏನಾರ ಒಂದು ಅಂಥವು ಸೇಫ್ಟಿ ಸಲುವಾಗಿ ಹೇಳಿದ್ರೆ ಏನ್ ತಪ್ಪಿಲ್ಲ. ಹೌದಿಲ್ಲ? ಯಾರ್ದೇನು ಹಾಳಾಗೋದಿರಲ್ಲ ಅದ್ರೊಳಗೆ. ಆದ್ರೆ ಕರೆ ಹೇಳಿದ್ಮೇಲೆ ಒಬ್ಬರ ಜೀವನ ಹಾಳಾಗ್ತಿತ್ತಂದ್ರ ಅಪ್ರಿಯ ಸತ್ಯ ನ ಬ್ರೂಯಾತ್, ಬ್ರೂಯಾತ್ ಸತ್ಯಂ ಬ್ರೂಯಾತ್. ಹೇಳಬೇಕು, ಸತ್ಯವನ್ನೇ ಹೇಳಬೇಕು. ಆದರೆ ಅಪ್ರಿಯ ಸತ್ಯಂ ನ ಬ್ರೂಯಾತ್, ಅಪ್ರಿಯ ಸತ್ಯ ಹೇಳಲೇಬಾರದು. ಸತ್ಯ ಇದ್ರೂ ಹೇಳಬಾರದು. ಇವಕ್ಕೆಲ್ಲ ಇದಕ್ಕೆ ವಿವೇಕ ಅಂತಾರ. ಜೀವನ ಸುರಕ್ಷಿತ ಇರೋದು ಬಹಳ ಮುಖ್ಯ. ಒಬ್ಬರ ಜೀವನ ಹಾಳಾಗಂತ ಸತ್ಯ ಹೇಳಿ ಸರ್ವನಾಶ ಮಾಡಬಾರ್ದು. ಎಲ್ಲ ಇರ್ತಾವ. ಅದಕ್ಕೆ ವಿವೇಕ ಅಂತಾರ. ವಿವೇಕದಿಂದ ಸತ್ಯ, ಸತ್ಯದ ಜೊತೆಗೆ ವಿವೇಕನೂ ಇರ್ಬೇಕು. ಅವಿವೇಕದ ಸತ್ಯ ಹೇಳಕ್ ಹೋಗಬಾರ್ದು. ದೆವ್ವ ಪಿಶಾಚಿ ಆಗ್ಯಾನ ಅಂತೇಳಿ ಹೇಳೋಣ ಅಂತೇಳಿ ಈ ಪ್ರಕಾರವಾಗಿ ಎಲ್ಲರೂ ಸೇರಿ ಕಚೇರಿ ಮಾಡಿ, ಒಂದು ಮೀಟಿಂಗ್ ಮಾಡಿ, ವಿಚಾರ ಮಾಡಿ, ದುಷ್ಟವಾದ ಭರ್ಚು ಪಿಶಾಚಿಯಾಗಿದ್ದಾನೆಂದು ರಾಜನಿಗೆ ವರದಿ ಮಾಡಿದರು. ಪಿಶಾಚಿಯಾದ ಭರ್ಚುವು ಶರೀರದ ತುಂಬ ಖಾದಿಯನ್ನು, ಬೂದಿಯನ್ನ ಶರೀರದ ತುಂಬ ಬೂದಿಯನ್ನು ಅಳಿದುಕೊಂಡಿರುತ್ತಾನೆ. ಅಕಸ್ಮಾತ್ ಯಾರಾದರೂ ಭೇಟಿಯಾದರೆ ಅವರನ್ನು ಹಿಡಿದು ಕೊಲ್ಲುತ್ತಾನೆ. ಆತನನ್ನು ನೋಡಿದ ತಕ್ಷಣ ಯಾರು ಓಡಿ ಹೋಗುತ್ತಾರೋ ಅವರು ಮಾತ್ರ ಬದುಕಿ ಉಳಿಯುತ್ತಾರೆ. ನೋಡ್ರಿ ಎಷ್ಟು ಚಂದ. ಅವ ಕಂಡ ಕೂಡಲೇ ಅವ ಹೆಂಗ ಆಗ್ಯಾನ ಅದೆಲ್ಲ ರಿಪೋರ್ಟ್ ತಗೊಂಡು ಅವನಿಗೆ ನೋಡಿದ್ರೆ ಯಾರು ಓಡಿ ಹೋಗ್ತಾರೋ ಅವ್ರು ಬದುಕ್ತಾರ, ಇಲ್ಲ ಅಂತಂದ್ರೆ ಅವ ಹಿಡಿದು ಕೊಲ್ಲಿ ಬಿಡ್ತಾನ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿದ ರಾಜನು ಭರ್ಚು ಮರಣ ಹೊಂದಿದ್ದಾನೆ ಮತ್ತು ಪಿಶಾಚಿಯಾಗಿದ್ದಾನೆ ಎಂದು ನಿಶ್ಚಯ ಮಾಡಿಕೊಂಡ. ನೋಡ್ರಿ ಹೆಂಗ ಅಂದ್ರೇನು? ನಾಮರೂಪಗಳನ್ನೇ ನಂಬಿಬಿಟ್ಟ. ಅದರಿಂದಿರುವ ಬ್ರಹ್ಮ ವಸ್ತುವಿನ ಕಡಿನೇ ಪ್ರಜ್ಞೆ ಇಲ್ದಂಗೆ ಆಗಿಬಿಟ್ಟ. ಪ್ರಜ್ಞೆಯಿನ ಸ್ಥಿತಿ ಅಂತಂದ್ರೆ ಏನದು? ಬ್ರಹ್ಮ ವಸ್ತುವಿನ ಕಡೆ ಪ್ರಜ್ಞೆ ಇರಬೇಕು. ಆ ಪ್ರಜ್ಞೆ ಕಳ್ಕೊಂಡು ಏನದ ಬರೇ ನಾಮರೂಪಗಳನ್ನೇ ಕರೆ ತಿಳದ. ಈಗ ಭರ್ಚು ಮಂತ್ರಿಯನ್ನ ಒಂದು ಪಿಶಾಚಿ ಅಂತ ನೋಡಿ ಅಂಜದು, ಇದು ಎಂತದದು? ಈಗ ನೀವು ಬ್ರಹ್ಮಾಂಡ, ಪಿಂಡಾಂಡ, ಸಂಸಾರ ಇದೆಲ್ಲ ಏನದ? ಅಂಜಿಕೆ ಮಾಡ್ತದಿಲ್ಲ? ಪ್ರಾಣಾಂತಕ್ಕೆ ದುಃಖ ಕೊಡ್ತದಿಲ್ಲ? ಈ ಶರೀರ ಮತ್ತು ಈ ಬ್ರಹ್ಮಾಂಡ ಮತ್ತ ಶರೀರ ಬ್ರಹ್ಮಾಂಡಗಳಿಗೆ ಮೇಂಟೈನ್ ಮಾಡ್ಲಿಕ್ಕೆ ಒಂದು ಸಂಸಾರತೆ ನಿಮ್ಮದೇ ಆದ ಒಂದು ಸ್ವತಂತ್ರ ವ್ಯವಸ್ಥೆ ಮಾಡ್ಕೊಂಡಿರಿ. ಇದ್ರೊಳಗೆ ಒಂದು ಚೂರು ಹೆಚ್ಚು ಕಡಿಮೆ ಆಯ್ತಂದ್ರೆ ಏನಾಗತ್ತದೋ ಏನೋ ಅಂತೇಳಿ ಅಂಜಿ ಬಿಡ್ತೀವಿಲ್ಲ. ಅದೇ ನೋಡ್ರಿ, ಭರ್ಚು ಮಂತ್ರಿ ಪಿಶಾಚಿ ಆಗಿದ್ದನ್ನ ಕಂಡು ಪಿಶಾಚಿ ಆಗಲಾರದಂತ ಭರ್ಚು ಮಂತ್ರು ನಿಜವಾಗಿ ಕಣ್ಣೆದರೆ ನಿಂತರೂ ಸಹಿತ ಬುದ್ಧಿ ಒಳಗೆ ಏನಾಗ್ಬಿಟ್ಟದ? ಭರ್ಚು ಪಿಶಾಚಿ ಆಗಿಬಿಟ್ಟ. ಅದೇ ರೀತಿ ಜಗತ್ತಾಗಿಲ್ಲ, ಬ್ರಹ್ಮಾಂಡ ಆಗಿಲ್ಲ, ಪಿಂಡಾಂಡ ಆಗಿಲ್ಲ, ನಿಜವಾದ ದೃಶ್ಯ ಯಾವುದು? ಭರ್ಚು ಮಂತ್ರಿದು ಜಗತ್ತಿಂದು ಬ್ರಹ್ಮ. ಆ ಬ್ರಹ್ಮನನ್ನ ಮರೆತು ನಾವೇನ್ ಮಾಡೀವಿ? ಬ್ರಹ್ಮನನ್ನ ಮರೆತು
ನಾವೆಲ್ಲ ಭ್ರಮೆ ಒಳಗ ಅದೀವಲ್ಲ, ಆ ಜಗತ್ತು, ಜೀವ, ಈಶ್ವರ, ಬ್ರಹ್ಮಾಂಡ, ಪಿಂಡಾಂಡ, ನಾವೇನೇನ್ ಮಾಡಿವಲ್ಲ ಇವೆಲ್ಲ ಸಂಸಾರ, ಇವೆಲ್ಲ ಓಸು ಏನದವ ಭರ್ತು ಮಂತ್ರಿಯ ಒಂದು ರಾಕ್ಷಸ ಪಿಶಾಚಿಯ ರೂಪ ಇದ್ದಾಗ ಅವು ಇಲ್ಲವೇ ಇಲ್ಲ. ಇಲ್ಲದನ್ನು ನಾವು ಹೆಂಗ್ ಕಲ್ಪಿಸ್ಕೊಂಡ್ವಿ ಹಂಗ ಇವು. ಅಲ್ಲಿರೋ ಯಾರು ಪಿಶಾಚಿ ಅದನ ಭರ್ಚು ಅದನ್ರಿ? ಭರ್ಚು ಅದ. ಅದೇ ರೀತಿ ಬ್ರಹ್ಮಾಂಡ, ಪಿಂಡಾಂಡ, ಸಂಸಾರ, ಜೀವ, ಈಶ್ವರ ಇವೆಲ್ಲ ಓಸುಕ್ಕ ಪಿಶಾಚಿಯ ಜಾಗದಾಗ ನಿಲ್ಲಿಸ್ಬೇಕು ನಾವೀಗ. ನಿಲ್ಲಿಸಿ ಅವೆಲ್ಲದ್ರ ಹಿಂದೆ ಇರೋದ್ಯಾವುದು? ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣವಾದಂತ ಶುದ್ಧ ಬ್ರಹ್ಮ, ಪರಬ್ರಹ್ಮ, ಪರಶಿವ, ಪರಮಾತ್ಮ ಅವನೇ. ಅದಕ್ಕೆ ಈ ರೀತಿ ಪಿಶಾಚಿಯಾಗಿದ್ದಾನೆಂದು ನಿಶ್ಚಯ ಮಾಡಿದ. ಅಂದ್ರೆ ನಾಮರೂಪಗಳು ಏನ್ ಕಣ್ಣಿಗೆ ಕಾಣುತ್ತದ, ಏನ್ ಅದ್ರ ಹೆಸರುಗಳವ, ಅದರ ಕ್ರಿಯೆ ಏನದ, ಅವ ಹೆಂಗ್ ಮಾಡ್ತಾನ, ಏನ್ ಮಾಡ್ತಾನ, ಎಲ್ಲ ಓಟು ಬಿಡದು ಕೊಲ್ತಾನ, ಅವನು ಕಂಡು ಕೂಡಲೇ ಓಡಿ ಹೋಗ್ಬೇಕು, ಇದೆಲ್ಲ ಕ್ರಿಯೆ. ನಾಮ ಅಂದ್ರೆ ಪಿಶಾಚಿ ಆಗ್ಯಾನ, ರೂಪ ಅಂದ್ರು ಪಿಶಾಚಿ ಆಗ್ಯಾನ. ಬೂದಿ ಬಳ್ಕೊಂಡದ್ದು ನಾಮ, ಬೂದಿ ಬಳ್ಕೊಂಡ ಮೈ ತುಂಬ ಬೂದಿ ಬಳ್ಕೊಂಡದ್ದು ರೂಪ, ಮತ್ತವ ಆಗಿದ್ದು ಪಿಶಾಚಿ ನಾಮ. ಮತ್ತವ ಮಾಡೋ ಕೆಲಸ ಏನದ, ಎದುರು ಬಂದವ್ರು ಹಿಡಿದು ಕೊಲ್ತಾನ, ಅವನ ಕಡೆಯಿಂದ ಓಡಿ ಹೋದವ್ರೆ ಬದುಕ್ತಾರ, ಇದು ಕ್ರಿಯೆ. ಇವೆಲ್ಲ ಏನದವ ಮಿಥ್ಯಾ ಜಗತ್ತಿನಲ್ಲಿ ನಡೆಯುವಂತ ಲೀಲೆಗಳು. ಅದಕ್ಕ ವೈಜು ಅಂದ್ರೆ ಪ್ರಮಾದ, ಅಚೇತ, ಯಾವ ಅಜ್ಞಾನವು ಮಾಡಿದ ಪ್ರಮಾದದ ಕಾರಣ ರಾಜನಿಗೆ ಸಾಂಚ ಝೂಟ ಭೂಪನ ಲಖತ, ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತಿಳಿಯಲೇ ಇಲ್ಲ. ರಾಜಗೆ ಏನಾಗ್ಬಿಡ್ತು, ಸತ್ಯ ಯಾವುದು ಮಿಥ್ಯೆ ಯಾವುದು ಅಂತ ತಿಳಿಯಲಿಲ್ಲ. ಅಂದ್ರೆ ಏನಾಯ್ತು ಅವನಿಗೆ? ನಿಮ್ಮ ಭಾಷೆ ಒಳಗೆ ಹೇಳ್ಕೊತಿರ್ಬೇಕಪ್ಪ. ಹೆದರಿಕೆ ಆಯ್ತು. ಸತ್ಯ ಮಿಥ್ಯ ಬೇರ್ಪಡಿಸಿ ತಿಳಿದುಕೊಳ್ಳುವುದೇ ವಿವೇಕ. ಈಗೇನಾಯ್ತು, ರಾಜನಿಗೆ ಸತ್ಯ ಯಾವುದು ಮಿಥ್ಯ ಯಾವುದು ಅನ್ನೋದು ಬೇರ್ಪಡಿಸಿ ತಿಳಿದುಕೊಳ್ಳಲಾರದ ಕಾರಣ ಅವಿವೇಕ ಆವರಿಸಿತು. ಹೌದಲ್ರಿ? ಹೆಂಗಲ್ಲ ಹಿಂಗ ನಮ್ಮ ಭಾಷೆದಾಗೆ ಮಾತಾಡ್ಬೇಕಿವು. ಫಿಕ್ಸ್ ಅವಿವೇಕ ಆವರಿಸ್ಬಿಡ್ತು ಈಗ ಅವನಿಗೆ. ಕರೆ ಯಾವುದು ಸುಳ್ಳು ಯಾವುದು ಏನೋ ಒಂದು ಹೇಳಿ ಕೂತು ಬಿಟ್ರು, ಮುಗಿಯಿತು. ಕೆಲವು ದಿನಗಳ ನಂತರ ರಾಜ ಬೇಟೆಗೆ ದಟ್ಟವಾದ ಅರಣ್ಯಕ್ಕೆ ಹೋದನು. ಅಲ್ಲಿ ಸಾವಿರಾರು ಸಿಂಹಗಳು ವಾಸ ಮಾಡಿದ್ದವು. ಅಲ್ಲಿ ಒಂದು ಮರದ ಕೆಳಗೆ ನಿಜವಾದ ಭರ್ಚು ಮಂತ್ರಿ ತಪಸ್ಸು ಮಾಡುತ್ತಿದ್ದನು. ಆತನನ್ನು ನೋಡಿದ ರಾಜನು ಭರ್ಚುವನ್ನು ಮಹಾ ದುಃಖ ಕೊಡುವಂತ ಪ್ರೇತ ಪಿಶಾಚಿ ಎಂದು ತಿಳಿದು ನಗರದ ಕಡೆಗೆ ಹಿಂತಿರುಗಿ ಪಲಾಯನ ಮಾಡಿದ. ಅಲ್ಲಿ ಅವ ತಪಸ್ಸು ಮಾಡ್ಲಕತ್ತಿದ್ದ. ಇವ ಇದ್ರ ಅವನು ನೋಡಿದ ಕೂಡಲೇ ಓಡಿ ಹೋದ ಅಂತೇಳಿ 227ನೇ ವಿಷಯಾಂಕ. 228ನೇ ವಿಷಯಾಂಕದೊಳಗ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಧಿಕ್ಕಾರಪೂರ್ವಕ ಭೇದವಾದದ ತ್ಯಾಜ್ಯತೆಯು. ಅಲ್ಲಿ ತನಕ ಮೊದಲು ಹೇಳಿವ್ ನಾವು, ಇದಾಗ್ಯದಿಲ್ಲ ಆಲ್ರೆಡಿ. ಭರ್ಚುನು ನೋಡಿ ರಾಜ ಓಡಿ ಹೋದ ಅನ್ನೋದು ಮೊದಲು ಹೇಳಿವಲ್ಲ, ಇಲ್ಲ ದಾಟಿ ಬಂದಿವಿ. ಈಗ ಮುಂದಿಂದು ಧಿಕ್ಕಾರಪೂರ್ವಕ ಭೇದವಾದದ ತ್ಯಾಜ್ಯತೆ. ನಾಮ ರೂಪ ಕ್ರಿಯೆಗಳನ್ನ, ಜೀವ ಜಗತ್ತು ಈಶ್ವರಗಳನ್ನ, ಬ್ರಹ್ಮಾಂಡ ಪಿಂಡಾಂಡ ಸಂಸಾರಗಳನ್ನ, ಹೌದಲ್ರಿ? ಅನ್ನಕತ್ತಿದ್ ನಾನ ಶಬ್ದ ಕರೆಕ್ಟ್ ಅವ.
ಜೀವ, ಜಗತ್ತು, ಈಶ್ವರ, ಬ್ರಹ್ಮಾಂಡ, ಪಿಂಡಾಂಡ, ಸಂಸಾರ, ನಾಮ, ರೂಪ, ಕ್ರಿಯೆ ಎಲ್ಲ ಏನದ? ಇದು ಅಜ್ಞಾನದಲ್ಲಿ ತೋರಿ ಬರತಕ್ಕಂತ ಏನು ಪ್ರಸಂಗಗಳು. ಇವುಗಳನ್ನ ಏನ್ ಮಾಡಬೇಕು? ಧಿಕ್ಕಾರ ಪೂರ್ವಕವಾಗಿ ಅದಕ್ಕೆಲ್ಲ ಏನಂತಾರೆ? ಭೇದವಾದ ಅಂತಾರೆ. ಆ ಭೇದವಾದಿಗಳು ತಲೆ ಕೆಡಿಸಿದ್ದಕ್ಕ ಯಾವ ಪರಿಸ್ಥಿತಿಗೆ ಬಂತಪ್ಪ? ಇದು ಅಖಂಡ ಬ್ರಹ್ಮನನ್ನ ಆತ್ಮೀಯತೆಯನ್ನ ಕಳ್ಕೊಂಡಂತ ಜನ ಏನ್ ಮಾಡಿಬಿಟ್ರು? ಇಂಥ ಭೇದವಾದದ ವಿಷಯದಲ್ಲಿ ಮುಳುಗಿ ಕಷ್ಟಕ್ಕೀಡಾದರು. ಭರ್ಚುವು ಮರಣ ಹೊಂದಿದ್ದಾನೆ ಮತ್ತು ಪಿಶಾಚಿಯಾಗಿದ್ದಾನೆ ಎಂಬ ವಾಕ್ಯವು ಸತ್ಯವಾಗಿದೆನಾ ಅಸತ್ಯವಾಗಿದೆನಾ? ಅಸತ್ಯವಾಗಿದೆ. ಅಸತ್ಯವಾಗಿದ್ದರೂ ಕೂಡ ಮಹಾರಾಜನು ಏನದ? ಸತ್ಯವೆಂದೇ ತಿಳಿದನು. ಅಸತ್ಯವನ್ನು ಸತ್ಯವಂತೆ ತಿಳ್ಕೊಂಡವ ಯಾರು? ಅವಿವೇಕಿ. ಅವಿವೇಕಿ ಆದ. ಅವಿವೇಕಿಗೆ ಅಸತ್ಯನೇ ಸತ್ಯ ಅನ್ನಿಸ್ತದ. ಈ ಸಂಸಾರ ದುಃಖನೇ ಸುಖ ಅನ್ನಿಸ್ತದ. ಅಪಮಾನನೇ ಸನ್ಮಾನ ಅನ್ನಿಸ್ತದ. ಹೊಲಸೆ ಸ್ವಚ್ಛ ಪವಿತ್ರ ಅನ್ನಿಸ್ತದ. ಮಲಿನವೇ ನಿರ್ಮಲ ಅನ್ನಿಸ್ತದ. ಯಾರಿಗೆ? ಅವಿವೇಕಿ. ಮತ್ತು ಭರ್ಚು ಜೀವಂತವಾಗಿರುವುದನ್ನ ತನ್ನ ಸ್ವಂತ ಕಣ್ಣಿನಿಂದ ಕಂಡಾಗಾದರೂ ಅವನ ಕಣ್ಣಿಲಿಂತ ಸ್ವತಃ ಕಣ್ಣಿಲಿಂತ ಭರ್ಚು ಜೀವಂತಿದ್ದಾಗ ಕಣ್ಣಿಗೆ ಕಾಣ್ಲಕತ್ತಾವ. ಭರ್ಚುವನ್ನ ಪಿಶಾಚಿ ಎಂದು ಭಾವಿಸಿ ಓಡಿ ಹೋದ. ಅವನ ಪಿಶಾಚಿ ಅಂತ ತಿಳ್ಕೊಂಡು ಹೋಗಿ ಬಿಟ್ಟ. ಅಂದ್ರ ಪಿಶಾಚಿ ಎಲ್ಲದೀಗ? ಭರ್ಚುವಿನ ಬಲ್ಲಿ ಅದ, ರಾಜನ ತಲೆಗದ. ಪಿಶಾಚಿ ಎಲ್ಲದ? ರಾಜನ ತಲೆಗದ. ಹಿಂಗ ಈಗೇನಾಗ್ಯಾವ? ಈ ಜಗತ್ತಿನೊಳಗ 84 ಲಕ್ಷ ಜೀವರಾಶಿಗಳು ಬ್ರಹ್ಮಾಂಡದಾಗ ಅದಾವೋ ಏನು ಮನುಷ್ಯನ ಬುದ್ಧಿ ಒಳಗದಾವು? ಬುದ್ಧಿ ಒಳಗದಾವ. ಅಲ್ಲಿರೋದು ಬ್ರಹ್ಮ ಒಂದೇ. ಇವನ್ ತಲೆ ಒಳಗೆ ಹಿಂಗದಾವ. ಬಂಗಾರದ ಅಂಗಡಿ ಒಳಗೆ ನೆಕ್ಲೆಸ್ಸು, ಉಂಗುರ, ಭುಜ ಕಿರೀಟ ಏನೇನು ಮಾಡಿರ್ತಾರಲ್ಲ, ನೆಕ್ಲೆಸ್ಸು, ತಾಳಿ, ಚೈನಾ, ಆ ಚೈನಾ, ಈ ಚೈನಾ, ಅವೆಲ್ಲ ಓಸು ಯಾರ ತಲೆಗದಾವ? ಅವ ಖರೀದಿ ಮಾಡೋರ ತಲೆಗದಾವ. ಗಿರಾಕಿ ತಲೆಗದಾವ. ಅಲ್ಲಿರೋದು ಬಂಗಾರದ ಅಂಗಡಿ ಅವನ ತಲೆಗಿರೋದು ಒಂದೇ ಬಂಗಾರ. ಬಂಗಾರ ಒಂದೇ ಅದು ಅವನ ತಲೆಗ. ಅಲ್ಲಿರೋದು ಒಂದೇ ಒಂದು ಬಂಗಾರ. ಅವ ಬಂಗಾರ ಒಂದೇ ಅಂತ ನೋಡವ ಜ್ಞಾನಿ. ಅವ ಬಂಗಾರ ನೀವೇನರೇ ಒಯ್ದು ನಿಮ್ಮ ಬೇರೆ ಬೇರೆ ನಾಮರೂಪಗಳು ಒಯ್ದು ಹಾಕಿದ್ರು ಗಣಪತಿಗೂ ಅದೇ ಬಂಗಾರದ ಗಣಪತಿಗೂ ಅದೇ ರೇಟ್, ಬಂಗಾರದ ಇಲ್ಲಿಗೂ ಅದೇ ರೇಟ್. ಅವ ಬಂಗಾರ ನೋಡ್ತಾನವ. ನಿಮ್ ತಲೆ ಒಳಗ ಗಣಪತಿ ದೇವರ, ಇಲ್ಲಿ ಅವನ ವಾಹನ ಅಂತ ನಿಮ್ ತಲೆ ಒಳಗ. ಭಕ್ತನ ತಲೆ ಒಳಗ ಭೇದ ಭಾವ. ಅದಕ್ಕೆ ಇಲ್ಲೇನಾಗ್ತದ? ಜ್ಞಾನದೊಳಗ ಅಖಂಡ ಭಾವ. ಇದೆಲ್ಲಾನು ಮಾಡಿಕೊಂಡು ಏನಾಯ್ತು? ಈ ಜಗತ್ತ, ಈಶ್ವರ, ಜೀವ ಇವು ದೇಹ ಮೇಂಟೆನೆನ್ಸ್ಗೊಂದು ಜೀವ, ಜಗತ್ತು ಮೇಂಟೆನೆನ್ಸ್ಗೊಂದು ಈಶ್ವರ, ಮತ್ತೆ ಬ್ರಹ್ಮಾಂಡ, ಪಿಂಡಾಂಡ, ಸಂಸಾರ, ಮತ್ತಿನ್ನೇನದವಲ್ಲ ನಾಮ, ರೂಪ, ಕ್ರಿಯೆ ಇವೆಲ್ಲ ಓಸು ಎಲ್ಲಿದಾವಪ್ಪ ಅಂತಂದ್ರ ಮನುಷ್ಯನ ಬುದ್ಧಿ ಒಳಗದ. ಅವು ಇಲ್ಲವು, ಎಲ್ಲಿ ಇಲ್ಲದು ಮಿಥ್ಯವಾದದ್ದವು. ಇಲ್ಲದು ನಮ್ಮ ಬುದ್ಧಿ ಒಳಗದವು. ಅಲ್ಲಿ ಬ್ರಹ್ಮನೇ ಅದನ ಹುಲಿ ಅಂತೀವಿ, ಬ್ರಹ್ಮನೇ ಅದನ ಸಿಂಹ ಅಂತೀವಿ, ಬ್ರಹ್ಮನೇ ಅದನ ಕಪ್ಪಿ ಅಂತೀವಿ, ಬ್ರಹ್ಮನೇ ಅದನ ನಾಯಿ ಅಂತೀವಿ, ಬ್ರಹ್ಮನೇ ಅದನ ಸಾವಿರಾರು ಮನುಷ್ಯರಿಗೆ ಅಂತೀವಿ, ಬ್ರಹ್ಮನೇ ಅದನ ಪಂಚಭೂತ ಅಂತೀವಿ, ಬ್ರಹ್ಮನೇ ಅದನ ಕಳ್ಳ ಸುಳ್ಳ ಅಂತೀವಿ, ಏನೆಲ್ಲ ಅಂತೀವಿ. ಬ್ರಹ್ಮನೇ ಅದನ. ಆ ಬ್ರಹ್ಮನನ್ನು ಬಿಟ್ಟು ನಾವೇ ಕೆಲವೊಂದು 33 ಕೋಟಿ ದೇವತೆಗಳನ್ನ ಕಲ್ಪಿಸಿಕೊಂಡು 33 ಕೋಟಿ ದೇವತೆಗಳು ಅಂತೀವಿ.
ಎಲ್ಲ ಓಟು ಏನದು ಅಂತಂದ್ರ ಇದು ನಮ್ಮ ಅವಿವೇಕದ ಉತ್ಪನ್ನಗಳು. ಬ್ರಹ್ಮನನ್ನ ಮರೆತು ನಮ್ಮದೇ ಆದ ಅವಿವೇಕದ ಉತ್ಪನ್ನಗಳು. ಏನು ವ್ಯವಹಾರಿಕ ಸತ್ಯ ಅಂತೇನದಲ್ಲ, ವ್ಯವಹಾರಕ್ಕಾಗಿ ಮಾಡಿಕೊಂಡಂತ ವ್ಯವಸ್ಥೆಗಳಷ್ಟೇ, ಅನುಕೂಲತೆಗಳು. ವ್ಯವಹಾರಕ್ಕಾಗಿ ಮಾಡಿಕೊಂಡಂತ ಅನುಕೂಲತೆಗಳಷ್ಟೇ ಹೊರತು ಇವೇ ಸತ್ಯ ಅಲ್ಲ. ಇಲ್ಲಿ ವ್ಯವಹಾರಿಕ ಬದುಕು ಮಾಡೋದಕ್ಕೂ ಒಂದು ಜವಾಬ್ದಾರಿ ಅದ ಅಲ್ಲ, ಅದರ ಸಲುವಾಗಿ ಮಾಡಿಕೊಂಡಂತ ಅನುಕೂಲತೆಗಳೇ ಹೊರತು ಅವೇ ಸತ್ಯ ಅಲ್ಲ. ಅದಕ್ಕೆ ಮೋಕ್ಷಕ್ಕೆ ಈ ವ್ಯವಹಾರಿಕ ಬದುಕು ಏನಂದ್ರೆ, ಹಂಗಿದ್ರೆ ವ್ಯವಹಾರಿಕ ಬದುಕು ಮಾಡಬಾರ್ದೇನ್ರಿ? ವ್ಯವಹಾರಿಕ ಬದುಕು ಮಾಡಬೇಕು. ಆದ್ರೆ ವ್ಯವಹಾರಿಕ ಬದುಕಿನಲ್ಲಿ ಆ ಬ್ರಹ್ಮವನ್ನೇ ನಾವು ಏನ್ ಮಾಡ್ಬೇಕು? ಲಕ್ಷ್ಯದಲ್ಲಿ ಇಟ್ಕೊಂಡಿರ್ಬೇಕು. ಬ್ರಹ್ಮನನ್ನ ಲಕ್ಷ್ಯದಲ್ಲಿ ಇಟ್ಕೊಂಡು ವ್ಯವಹಾರಿಕ ಬದುಕು ಮಾಡಬೇಕು. ಆ ವ್ಯವಹಾರಿಕ ಬದುಕು ಮಾಡೋದ್ರಾಗ ಏನಾಗಬೇಕು? ಬ್ರಹ್ಮನನ್ನು ಮರಿಬಾರ್ದು. ನೆಕ್ಲೆಸ್ ಹಾಕೋಬಾರ್ದೇನ್ರಿ? ಹಾಕೋಬೇಕು. ನೆಕ್ಲೆಸ್ ಅಂತ ಹಾಕೋಬಾರ್ದು. ಬರೀ ನೆಕ್ಲೆಸ್ ಅಲ್ಲ, ಅದು ಬಂಗಾರ ಅಂತ ತಲೆಯಾಗಿ ಇಟ್ಕೊಂಡಿರ್ಬೇಕು. ಹಿಂಗ 84 ಲಕ್ಷ ಜೀವರಾಶಿಗಳನ್ನ ನಾವು ಬೇರೆ ಬೇರೆ ಹೆಸರಲ್ಲಿ ಕರಿಬೇಕು. ಕರೆದ್ರೆ ಅದರ ಹಿಂದ ಅರ್ಥ ಅವೆಲ್ಲ ಬ್ರಹ್ಮನ ಲೀಲೆಗಳಂತೆ. ಅದರ ಬಗ್ಗೆ ಒಂದು ಬ್ರಹ್ಮ ಪ್ರಜ್ಞೆ ಇರಬೇಕು. ಪಂಚಭೂತಗಳು ಹೌದಾ? ಅಲ್ಲ, ಹೌದು, ಪಂಚಭೂತಗಳು ಖರೆ. ಅದರ ಹಿಂದ ಬ್ರಹ್ಮ ಪ್ರಜ್ಞೆ. ಬ್ರಹ್ಮನೇ ಭೂಮಿಯಾಗ್ಯಾನ, ಬ್ರಹ್ಮನೇ ನೀರಾಗ್ಯಾನ, ಬ್ರಹ್ಮನೇ ಅಗ್ನಿಯಾಗ್ಯಾನ, ಬ್ರಹ್ಮನೇ ವಾಯುವಾಗ್ಯಾನ, ಬ್ರಹ್ಮನೇ ಆಕಾಶ ಆಗ್ಯಾನ, ಬ್ರಹ್ಮನೇ ಮಾಯೆ ಆಗ್ಯಾನ, ಬ್ರಹ್ಮನೇ 84 ಲಕ್ಷ ಜೀವರಾಶಿ ಆಗ್ಯಾನ, ಬ್ರಹ್ಮನೇ ಎಲ್ಲ ಆಗಿ ನಿಂತಾನ. ಒಂದೇ ಬೀಜ ಒಂದು ಮರವಾಗಿ, ಬೇರಾಗಿ, ಕಾಂಡವಾಗಿ, ಟೊಂಗೆಗಳಾಗಿ, ಕಾಯಿ, ಹೂವು, ಹಣ್ಣು, ಬೀಜ, ತಿರುಳು ಮತ್ತಿನೇನೆಲ್ಲ ಆಗಿ ನಿಂತದ್ದು ಒಂದೇ ಒಂದು ಬ್ರಹ್ಮ ಬೀಜ. ಹಾಂಗ ನಾವು ಮೂಲ ಬೀಜದ ಕಡೆ ಲಕ್ಷ್ಯ ಇಟ್ಕೊಂಡು ನೀವೇನಂತೀರಿ? ಆ ಮಾವಿನ ಗಿಡಕ್ಕೆ ಏನಂತೀರಿ? ಮಾವಿನ ಗಿಡನೇ ಅಂತೀರಿ. ಮಾವಿನ ಅನ್ನೋ ಶಬ್ದ ಏನದ, ಅದು ಬೀಜ. ಆ ಗಿಡದ ಎಲಿಗೆ ಏನಂತೀರಿ? ಮಾವಿನ ಎಲೆ ಅಂತೀರಿ. ಆ ಗಿಡದ ಕಾಯಿಗೆ ಮಾವಿನಕಾಯಿ ಅಂತೀರಿ. ಆ ಗಿಡದ ಹಣ್ಣಿಗೆ ಮಾವಿನ ಹಣ್ಣು ಅಂತೀರಿ. ಹಿಂದದ ಮಾವು ಅನ್ನೋದೇನದ ಬೀಜ. ಹೌದಾ? ಈಗ ನೀವೇನ್ ಮಾಡಬೇಕು? ಯಾರ ಹೆಸರು ತಗೊಂಡ್ರು ಸಹಿತ ಮಾವಿನಕಾಯಿ, ಮಾವಿನ ಹಣ್ಣು ಹೆಂಗಂತೀರಲ್ಲ, ಒಂದೊಂದು ಹೆಸರು ತಗೊಂಡಾಗ ಸಹಿತ ಅದರಿಂದ ಬ್ರಹ್ಮ. ಅದು ಪ್ರಜ್ಞೆ ಇರ್ಬೇಕು ನಮಗೆ. ಪ್ರತಿ ಸಲ ಏನೇನು ವ್ಯವಹಾರ ಮಾಡ್ತಿರ್ತೀರಿ ಅದರಿಂದ ಮಾವಿನ ಹಣ್ಣು, ಮಾವಿನ ಬೀಜ, ಮಾವಿನ ಗಿಡ, ಮಾವಿನ ಕಾಂಡ, ಮಾವಿನ ಬೇರು, ಮಾವಿನ ಹಣ್ಣು, ಮಾವಿನ ತಿರುಳು, ಮಾವಿನ ಸಿಪ್ಪಿ ಅಂತಿರಲ್ಲ, ಹಂಗ ಪ್ರತಿಯೊಂದರಿಂದ ಮಾವು ಆದ ಇಲ್ರಿ. ಆ ಗಿಡದ ಪ್ರತಿಯೊಂದು ಅಂಗಾಂಗಗಳಲ್ಲಿ ಮಾವು ಆದ ಇಲ್ಲ. ಹಾಂಗ ಇಲ್ಲಿ ಏನದ 84 ಲಕ್ಷ ಜೀವರಾಶಿಗಳಲ್ಲಿ ಬ್ರಹ್ಮ ಅದನ. ಪಂಚಭೂತಗಳಲ್ಲಿ ಬ್ರಹ್ಮ ಅದನ. ಬ್ರಹ್ಮಾಂಡ ಪಿಂಡಾಂಡ ಸಂಸಾರದಲ್ಲಿ ಬ್ರಹ್ಮನೇ ಅದನ. ಆ ಬ್ರಹ್ಮನ ಪ್ರಜ್ಞೆ ಬಿಟ್ಟದ್ದಕ್ಕೆ ದುಃಖ ಆಗ್ಲಕತ್ತದಷ್ಟೇ. ಬ್ರಹ್ಮನ ಪ್ರಜ್ಞೆ ಹಿಡ್ಕೊಂಡೆವು ಅಂತಂದ್ರೆ ವಿವೇಕಿಗಳೇ ಆಗ್ತೀವಿ. ಬ್ರಹ್ಮ ಪ್ರಜ್ಞೆ ಬಿಟ್ಟೆವು, ನಾಮರೂಪದಾಗ ಮುಳುಗಿ ಅವಿವೇಕಿಗಳಾಗ್ತೀವಿ. ಓದ್ಕೊತ್ ಮುಂದೆ ಹೋದ್ರಲ್ಲ, ಸ್ವಾನುಭಾವ ಬೇಕು. ಅದಕ್ಕೇನ್ ಮಾಡ್ದ ಮಹಾರಾಜ? ಸತ್ಯ ಅಂತ ತಿಳಿದ್ಬಿಟ್ಟ ಇವ ರಾಕ್ಷಸ ಆಗ್ಯಾನ, ದೆವ್ವ ಆಗ್ಯಾನ, ಪಿಶಾಚಿ ಆಗ್ಯಾನ ಅಂತೇಳಿ. ಮತ್ತು ಬರ್ಚುವು ಜೀವಂತವಾಗಿರುವುದನ್ನು ತನ್ನ ಕಣ್ಣಿನಿಂದ ಕಂಡಾಗ್ಯಾದರೂ ಬರ್ಚುವನ್ನು ಪಿಶಾಚಿ ಅಂತ ತಿಳಿದು ಓಡಿ ಹೋದ. ಯಾವ ಅಜ್ಞಾನಿಗಳ, ವಂಚಕರ, ಭೇದವಾದಿಗಳ ದ್ವೈತ್ಯ ವಾಕ್ಯಗಳನ್ನ ಕೇಳಿದ ಕೂಡಲೇ ಬುದ್ಧಿಯಲ್ಲಿ ಆ ವಾಕ್ಯಗಳ ಬಗ್ಗೆ ಯಾರು ವಿಶ್ವಾಸ ಹೊಂದುತ್ತಾರೆಯೋ, ಈ ಒಂದು ಅಜ್ಞಾನಿಗಳ, ಭೇದವಾದಿಗಳ, ವಂಚಕರ, ಕುಟಿಲ ಬುದ್ಧಿ ಉಳ್ಳವರ ಅಂಥವ್ರದ್ದು ಮಾತು ಯಾರು ಕೇಳ್ತಾರ, ಅಂಥವ್ರ ಮಾತಿನಲ್ಲಿ ಯಾರು ವಿಶ್ವಾಸ ಮಾಡ್ತಾರ,
ಅವ್ರೇನಾಗ್ತಾರ ಅದ್ವೈತ ಬ್ರಹ್ಮವನ್ನ ಅಷ್ಟೇ ಏನ್ ಮಾಡ್ತಾರೆ, ಇದು ವಿಶ್ವಾಸ ಹೊಂದುತ್ತಾರೋ ಅಂಥವರು ಅದ್ವೈತ ಬ್ರಹ್ಮವನ್ನು ಅಷ್ಟೇ ಸರಳವಾಗಿ ಕಾಣುತ್ತಾರೆ. ಆದರೆ ಅಂಥವರ ಹೃದಯದಲ್ಲಿ ಅದ್ವೈತ ಜ್ಞಾನವು ದೃಢವಾಗಿ ನಿಲ್ಲುವುದಿಲ್ಲ. ಏನಂದ್ರೆ ದ್ವೈತ ವಾಕ್ಯಗಳನ್ನ ಕೇಳಿದ ಕೂಡಲೇ ಯಾರು ವಿಶ್ವಾಸ ಹೊಂದುತ್ತಾರೆ ಅಂಥವರು ದ್ವೈತ ಬ್ರಹ್ಮ ಅದ್ವೈತ ಬ್ರಹ್ಮ ಅಂಥವರು ದೃಢವಾಗಿ ನಿಲ್ಲುವುದಿಲ್ಲ. ವಂಚಕತೆ ಸುನಿ ದ್ವೈತ ತಥಾಮತಿ ಮೇ ವಿಶ್ವಾಸ ಕರೈ ಜು ಅಜಾನ ಬ್ರಹ್ಮ ಅದ್ವೈತ ಲಖೈ ಪರ ತಚ್ಚಹು ತಹುನ ತಾಯಿ ಏ ಠರಾವನ. ಏನಾಗ್ತದಂತಂದ್ರ ಅಜ್ಞಾನಿಗಳ ಮಾತು ಕೇಳಿ ಅದನ್ನು ನಂಬಿದವರು ಯಾರು ನಂಬುತ್ತಾರ ಅವರಲ್ಲಿ ಏನಾಗ್ಬಿಡ್ತದ, ಈ ಒಂದು ಬ್ರಹ್ಮ ಒಬ್ಬನೇ ಅದನ್ನ ವಿಚಾರ ಕರಿಗೆ ಹೋಗ್ಬಿಡ್ತದ. ಕರಿಗೆ ಹೋಗಿ ಏನಾಗ್ಬಿಡ್ತದ, ಅವರೊಳಗ ಅದ್ವೈತ ಜ್ಞಾನ ನಿಲ್ಲಂಗಿಲ್ಲ, ಅದೃಢ ಆಗಿಬಿಡ್ತದ. ಅದೃಢ ಬ್ರಹ್ಮ ಒಂದು ಅಖಂಡ ಬ್ರಹ್ಮ ಅನ್ನೋದು ಗೊತ್ತಿದ್ರೂ ಸಹಿತ ಈಗ ನಿಮಗ ಅಖಂಡವಾದ ಬ್ರಹ್ಮ ಅನ್ನೋದು ಗೊತ್ತದ. ಈಗ ಅದು ಗೊತ್ತಿದ್ಮೇಲೆ ನೀವು ಅಕಸ್ಮಾತ್ ದ್ವೈತವಾದಿಗಳ ವಾಕ್ಯಗಳನ್ನ ನೀವು ಕೇಳ್ಕೊಂತ ಅವ್ರ ಸಂಘದಾಗಿದ್ರಿ ಅಂತಂದ್ರೆ ಕಷ್ಟಪಟ್ಟು ಒಂದೇ ಒಂದು ಅಖಂಡ ಬ್ರಹ್ಮ ಅಂತ ನೀವೇನು ಅನುಭವಕ್ಕೆ ತಂದುಕೊಂಡಿರಿ, ಅದು ಏನಾಗ್ಬಿಡ್ತದಪ್ಪ ಅಂತಂದ್ರೆ ಅದೃಢ ಆಗಿಬಿಡ್ತದ. ಈಗ ಯಾಕೆ ಅದೃಢ ಇಲ್ಲ, ಅದು ಸದೃಢ ಯಾಕದ ಅಂದ್ರೆ ನಿಮ್ಗೆ ಭೇದವಾದಿಗಳ ಸಂಘ ಇಲ್ಲದಕ್ಕೆ. ಅಕಸ್ಮಾತ್ ನಿಮ್ಗೆ ಏನಾರ ಭೇದವಾದಿಗಳ ಸಂಘ ಉಂಟಾಗಿ ಅವ್ರ ಮಾತುಗಳು ಕೇಳ್ಕೋತ ಆದ್ರಿ ಅಂತಂದ್ರೆ ಆವಾಗ ಏನಾಗ್ಬಿಡ್ತು, ನಿಮ್ಮ ಅಭೇದವಾದ ಅಖಂಡ ಬ್ರಹ್ಮ ದರ್ಶನ, ಅಖಂಡ ಬ್ರಹ್ಮ ಭಾನ, ಅಖಂಡ ಬ್ರಹ್ಮ ಏನಾಗ್ತದ, ಆ ಭಾನ ಅದೃಢ ಆಗಿಬಿಡ್ತದ. ಅಂಥವ್ರ ಮಾತು ಕೇಳಬೇಡ್ರಿ, ಅಂಥವ್ರ ಮಾತಿನ ಮೇಲೆ ವಿಶ್ವಾಸ ಮಾಡಬೇಡ್ರಿ, ಅಂಥವ್ರ ಸಂಘ ಮಾಡಬೇಡ್ರಿ, ಭೇದವಾದಿಗಳ ಸಂಘ ಮಾಡಬೇಡ್ರಿ. ಬಹಳ ಮುಖ್ಯ ಅದ ಇದು. ಮತ್ತ ಅಲ್ಲಿ ಕೂಡ ಭೇದವಾದಿಗಳು ಏನ್ ಹೇಳ್ತಾರೆ ಗೊತ್ತಾ, ಇಷ್ಟೇ ಸತ್ಯ, ಇದಕ್ಕಿಂತ ಹೆಚ್ಚು ಸತ್ಯ ಅಂತಿಲ್ಲ, ಇದನ್ನೇನರ ದಾಟಿ ನೀವು ಅಖಂಡ ಬ್ರಹ್ಮನ ಕೇಳಕ್ಕಾದ್ರಿ ಅಂದ್ರ ಈ ಅಭೇದ ಇದು ಭೇದವಾದ ಕಳ್ಕೊಂಡ್ಬಿಟ್ರಿ ಅಂತಂದ್ರೆ ಎಲ್ಲಾ ಒಂದೇ ಅನ್ಕೋತಾದ್ರಿ ಅಂತಂದ್ರ ಹುಚ್ಚರಾತ್ರಿ ಮೂರ್ಖರಾತ್ರಿ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಬೇಕಾಗ್ತದ ಅಂತೇಳಿ ಅಲ್ಲಿ ಅವ್ರ ಹಂಗೆ ಕಲಿಸ್ತಿರ್ತಾರ. ಅವರು ಕುರಿಗಳು ಅವ್ರ ಹಟ್ಟಿ ಒಳಗ ಕಾಯ್ತಿರ್ತಾರೆ, ಇವ್ರ ಕುರಿಗಳು ಇವ್ರ ಹಟ್ಟಿ ಒಳಗ ಕಾಯ್ತಿರ್ತಾರೆ. ಅವು ಹೊರಗೆ ಹೋಗಿ ಇನ್ನೊಬ್ರು ಹಟ್ಟಿ ಸೇರಬಾರದು ಅಂತ ಅವರು ಹಂಗೆ ಹೇಳ್ತಿರ್ತಾರೆ. ಎಲ್ಲ ಒಂದೇ ಅಂತಂದ್ರ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸ್ಬೇಕಾಗ್ತದ, ಹಿಂಗೆ ಮಾತಾಡ್ತಾರ ದ್ವೈತವಾದಿಗಳು. ಪ್ರವಚನಗಳು ಕೇಳ್ರಿ ಹೆಂಗಿರ್ತಾವ, ಎಲ್ಲ ಭಕ್ತ ಭಗವಂತ ಒಂದೇ ಅಂತಂದ್ರೆ ಅದು ಹೇಗಾಗುತ್ತೆ, ಅವೆಲ್ಲ ಮೆಂಟಲ್ ಹಾಸ್ಪಿಟಲ್ ಕೇಸ್ಗಳು ಅಂತ ಇರ್ತಾರೆ. ಅವರಲ್ಲಿ ಒಂದಿಷ್ಟು ದೃಷ್ಟಾಂತಗಳಿರ್ತಾವ, ಅವ್ರು ಹೇಳ್ತಾ ಇರ್ತಾರೆ, ಇವರಲ್ಲಿ ದೃಷ್ಟಾಂತ ಇರ್ತಾವ, ಇವ್ರು ಹೇಳ್ತಿರ್ತಾರೆ. ನಿಮ್ಮ ಗುಣ ಸ್ವಭಾವಕ್ಕ ಯಾವುದು ಶ್ರೇಷ್ಠ, ಯಾವುದು ಹೊಂದಾಣಿಕೆ ಆಗ್ತದ ಅವರಲ್ಲಿ ಮಾತ್ರ ಹೋಗ್ಬೇಕು. ಹೌದಿಲ್ಲ? ನಾವು ಇದನ್ನ ಇಲ್ಲಿ ತನಕ ಹೆಂಗ ಜಕ್ಕೊಂಡು ಬಂದೀವಿ ಅಂತಂದ್ರ ಮಧ್ಯದಲ್ಲಿ ಜ್ಞಾನದ ಹೆಸರಿನಲ್ಲಿ ಕುಂತು ನಿಜಗುಣ ಶಾಸ್ತ್ರ ಹೇಳಂತವ್ರು ಹೊಕ್ಕೊಂಡ್ಬಿಡ್ತಾರೆ. ಇದ್ರಾಗ ನಿಜಗುಣ ಶಾಸ್ತ್ರ ಬ್ರಹ್ಮಾಂಡ ಎಲ್ಲ ಹೇಳ್ತಾರ, ಬಾನನೇ ಆಗಂಗಿಲ್ಲ. ಅಲ್ಲಿ ಅನುಭವ ಸಾಹಿತ್ಯ ಅಲ್ಲದು, ಜ್ಞಾನದು. ಬ್ರಹ್ಮ ಹೆಂಗದನಂತ ಜ್ಞಾನ, ಅದು ಜ್ಞಾನ ಬರ್ತದ. ಹೆಂಗದ ವಿಜ್ಞಾನ ಅದ ಅಲ್ರಿ, ವಿಜ್ಞಾನ ಹೆಂಗ ಜಗತ್ ಹೆಂಗದ ಅಂತ ಹೇಳ್ತದಲ್ಲ, ಹಂಗಿದು ಬ್ರಹ್ಮಜ್ಞಾನ ಇರೋದು ಬ್ರಹ್ಮ ಹೆಂಗದನ ಅಂತ ಹೇಳ್ತದ ಅಷ್ಟೇ. ವಿಜ್ಞಾನ ಅಂದ್ರೆ ಏನು, ವಿಷಯ
ಶಬ್ದ ಸ್ಪರ್ಶ ರೂಪ ರಸ ಗಂಧ ಉಳ್ಳಂತ ವಿಷಯಗಳುಳ್ಳಂತ ಈ ಜಗತ್ತೇನದಲ್ಲ, ಈ ಜಗತ್ತು ಹೆಂಗದ ಅಂತ ಹೇಳೋದೇ ವಿಜ್ಞಾನ. ಮತ್ತೆ ಬ್ರಹ್ಮ ಹೆಂಗದನ ಅಂತ ಹೇಳೋದು ಬ್ರಹ್ಮನ ಲಕ್ಷಣಗಳು ಹೇಳ್ತಾರೆ. ಬ್ರಹ್ಮ ಸದ್ರೂಪ ಅದನ, ಚಿದ್ರೂಪ ಅದನ, ಆನಂದ ರೂಪ ಅದನ, ನಿತ್ಯ ರೂಪ ಅದನ, ಪರಿಪೂರ್ಣ ರೂಪ ಅದನ ಅಂತ ಹೇಳ್ಕೊತ ಹೋಗ್ತಾರ. ಹೇಳಿ ಅದು ನಾನೇ ಅದೀನಿ ಅಂತ ಹೇಳ್ಬೇಕಾದಾಗ ಅದನ್ನ ದಾಟ್ಸೋ ಶಕ್ತಿ ನಿಜಗುಣ ಸಾಹಿತ್ಯಕ್ಕಿಲ್ಲ. ಮತ್ತೆ ಏನ್ ಮಾಡಿದ್ರು ಮತ್ತೆ ಗಣಪತಿ ಸರಸ್ವತಿ ಲಕ್ಷ್ಮಿ ಅಂತ ಹೇಳಕ್ಕೆ ಮತ್ತೆ ಚಾಲು ಮಾಡ್ತಾರೆ. ಇನ್ನ ಒಂದು ಗ್ರಂಥ ಹಿಡಿದ್ರಂದ್ರೆ ಮತ್ತೆ ಅದೇ ದೇವತೆಗಳನ್ನ ಹಿಡ್ಕೊಂಡು ಚಾಲು ಮಾಡ್ತಾರ ಅವ್ರು. ಇಲ್ಲಿ ಏನದು ಅಂತಂದ್ರ ಕಾಕು ಕರು ಪ್ರಣವ್, ಬ್ರಹ್ಮ ಯಾರು, ಗುರು ಯಾರು, ರಾಮ ಯಾರು, ಶಿಷ್ಯ ಯಾರು, ನಮಗ ಅವ್ರು ಯಾರು, ದಾದುರಾಮ್ ಯಾರು, ಎಲ್ಲನೂ ಒಂದೇ ಇದ್ದತ್ನಾಗ ಯಾರಿಗ್ ಪ್ರಣಾಮ ಮಾಡ್ಲಿ? ಈ ರೀತಿ ಏನಾರ ಧೈರ್ಯ ನಿಜಗುಣ ಸಾಹಿತ್ಯದಾಗ ಅದೇನ್ರಿ ಅಂತ ಧೈರ್ಯ? ಮತ್ತ ಒಬ್ರಿಗೊಬ್ರು ಕಾಲ್ ಬೀಳೋದ್ ಬಿಡ್ಲಿಲ್ಲ. ಅದು ಎಷ್ಟು ದಿಟ್ಟತನ ಅದ ಅಂತಂದ್ರ ಈ ನಿಶ್ಚಲ್ ದಾಸ್ ಹೇಳಿದಷ್ಟು ಧೈರ್ಯವಾಗಿ ಅದು ಯಾರು ಹೇಳಕ್ಕಾಗಿಲ್ಲ. ಅದಕ್ಕೆ ಯಾರು ಈ ಭೇದವಾದಿಗಳ ಮಾತು ಕೇಳ್ತಾರೋ, ಯಾರು ಭೇದವಾದಿಗಳ ಸಂಘ ಮಾಡ್ತಾರೋ ಅವರಲ್ಲಿರುವಂತ ಈ ಒಂದು ಅದ್ವೈತ ಬ್ರಹ್ಮ ಏನಾಗ್ತದ, ಸರಳವಾಗಿ ಬಿಡ್ತದ ಅಂತಂದ್ರೆ ಏನು, ಸಡ್ಲಾಗ್ತದ, ಅಭದ್ರ ಆಗ್ತದ. ಸರಳವಾಗಿ ಅವರ ಹೃದಯದಲ್ಲಿ ಅದ್ವೈತ ಜ್ಞಾನವು ದೃಢವಾಗಿ ನಿಲ್ಲುವುದಿಲ್ಲ. ಅಭದ್ರವಾಗದು. ಅದಕ್ಕೆ ಅಂತಲ್ಲಿ ಹೋಗ್ಬಾರ್ದು ಅಂತ. ಏನ್ ಮಾಡ್ತೀರಿ, ಅದಕ್ಕೆ ಗ್ರಂಥಗಳು ತಗೊಂಡು ಓದ್ಬೇಕಾದ್ರೆ ಇದು ಭೇದವಾದದ ಗ್ರಂಥನೋ ಇದು ಅಭೇದವಾದದ ಗ್ರಂಥನೋ ಮೊದಲೇ ತಿಳ್ಕೋಬೇಕು. ಏನ್ ಬೇಕಾದ್ರೆ ತಗೊಂಡು ಓದ್ಬೇಕು ಕುಂದಿರಬಾರ್ದು. ಗುರುಗಳು ಯಾರೋ ಪ್ರವಚನ ಹೇಳ್ತಿದ್ರಂದ್ರೆ ಇವರು ಭೇದವಾದಿ ಗುರುಗಳು, ಅಭೇದವಾದಿ ಗುರುಗಳು. ಭೇದವಾದಿ ಗುರುಗಳು ಇದ್ರಂತಂದ್ರೆ ಎಲ್ಲ ಒಂದೇ ಅಂತ ಹೇಳಕ್ಕೆ ಹೋಗಿ ಅಲ್ಲಿನೂ ಶಿವನೇ ಹೇಳ್ತಾರೆ, ಇಲ್ಲಿನೂ ಶಿವನೇ ಹೇಳ್ತಾರೆ. ಬ್ರಹ್ಮಕುಮಾರಿಯವರು ಶರಣರು ಕಂಡ ಶಿವ ಅಂತ ಹೇಳಿದ್ರು. ಶರಣರು ಕಂಡ ಶಿವ ಎದರ ಮೂಲಕ ಕಂಡ್ರವರು? ಅಷ್ಟಾವರಣ ಪಂಚಾಚಾರ ಶತಸ್ಥಲ ಸಿದ್ಧಾಂತದ ಮೂಲಕ ಶರಣರು ಕಂಡ ಶಿವ. ಅವ್ರೇನು ಬ್ರಹ್ಮಕುಮಾರಿಯವರು ಅಷ್ಟಾವರಣ ಪಂಚಾಚಾರ ಶತಸ್ಥಲ ಹೇಳ್ತಾರನ್ರಿ ಅವರು? ಅವ್ರದ್ರಾಗ ಅದಾವೇನು? ಏನ್ರಿ? ಅದು ಏನು ಶರಣರು ಕಂಡ ಶಿವ ಅಂತೇಳಿ ಶರಣರು ಶಬ್ದ ಬಳಸ್ಯಾರ ಅಂದ ಕೂಡ್ಲೆ ನೀವು ಮುಳ್ಳ ಕುರಿ ಒಳಗತ್ಲೆ ಹೋಗಿ ಶರಣರು ಅವರು ಅದೇ ಹೇಳ್ತಾರೆ, ಅದೇ ಶಿವ ಹೇಳ್ತಾರೆ, ಇವರು ಅದೇ ಶಿವ ಹೇಳ್ತಾರೆ ಅಂತ ಹೇಳಕ್ಕೆ ಸುಮ್ಮನೆ ಕೆಳಗೆ ಹೋಗಿ ಗುಡ್ಡಕ್ಕೆ ಹೋಗಿ ಅಲ್ಲಿ ಕೂತು ಮಕ್ಕೊಂಡು ಎದ್ದು ಏನೋ ಒಂದು ದೊಡ್ಡ ಘನಕಾರ್ಯ ಮಾಡೀನಿ ಅಂತೇಳಿ ಹೊಳ್ಳಿ ಬಂದು ಮತ್ತೆ ಎಲ್ಲಿರ್ಬೇಕು ಅಲ್ಲೇ ಇರ್ತಾರೆ. ಯಾಕಂತಂದ್ರ ಅವ್ರೊಳಗಿರುವಂತ ಜೀವ ಶಿವನಾಗುವ, ಅಂಗಲಿಂಗವಾಗುವ ಎಲ್ಲ ಚಾನ್ಸ್ಗಳು ಕಳ್ಕೊಂಡು ಹೊರಗೊಬ್ಬ ದೇವರದನ್ನ ಎಲ್ಲೋ ಗುಡ್ಡದಾಗ ಅಂತ ಹೋಗಿ ಬರ್ತಾರ. ಅದೆಲ್ಲ ಭೇದವಾದ. ಅಭೇದವಾದದ ಲೇಪವನ್ನು ಹಚ್ಚಿ ಭೇದವಾದ ಮಾಡಿ ಇಟ್ಬಿಟ್ಟಿರ್ತಾರೆ. ಹೀಗಾಗಿ ಅದ್ವೈತ ಬ್ರಹ್ಮವನ್ನ ಸರಳವಾಗಿ ಹಗುರವಾಗಿ ಕಾಣ್ತಾರ, ಅಭದ್ರವಾಗಿ ಕಾಣ್ತಾರ. ಯಾರು ಈ ಭೇದವಾದಿಗಳ ಮಾತು ಕೇಳಿ ಅವಂತವ್ರ ಹೃದಯದೊಳಗೆ ಅದ್ವೈತ ಜ್ಞಾನ ದೃಢವಾಗಿ ನಿಲ್ಲುವುದಿಲ್ಲ. ಒಂದಿಷ್ಟು ಮಂದಿ ಒಬ್ಬೊಬ್ರದ್ದು ಫೋಟೋಗಳು ಹಿಡ್ಕೊಂಡು, ಒಬ್ಬೊಬ್ರದ್ದು ಒಂದೊಂದು ಶಾಸ್ತ್ರಗಳು ಹಿಡ್ಕೊಂಡು ತಾವು ಅವೇ ಓದೋದು, ಇನ್ನೊಬ್ಬರಿಗೆ ಅವೇ ಮಾಡ್ಕೊತ ಹೋಗೋದು, ಇದೇ ಕೆಲಸಗಳು ನಡೆಸಿಬಿಟ್ಟಾರೆ. ಅದಕ್ಕೆ ಭೇದ ವಚನ ವಿಶ್ವಾಸಕರಿ ಯಾವ ಅಜ್ಞಾನಿಗಳು ಭೇದ ವಾಕ್ಯಗಳನ್ನ, ದ್ವೈತ ವಾಕ್ಯಗಳನ್ನ ಸತ್ಯವೆಂದು ನಂಬಿಕೆಯಿಂದ ಸತ್ಯವೆಂದು ಪ್ರತಿಪಾದಿಸುವರೋ, ಬರೀ ತಾವು ಕೇಳೋದಲ್ಲದೆ ಇನ್ನೊಬ್ಬರಿಗೆ ಅದೇ ಸತ್ಯ ಅಂತ ಪ್ರತಿಪಾದನೆ ಮಾಡಂತ ಗುರುಗಳು, ಭೇದವಾದಿ ಗುರುಗಳ ಬಗ್ಗೆ ಭೇದವಾದಿಗಳ ಸಂಘ ಮಾಡಿ ಅವ್ರ ಮುಂದೆ ಕುಂತು ಕೇಳಿದ ಶಿಷ್ಯನ ಪರಿಸ್ಥಿತಿ ಏನಾಗ್ತದ? ಅವನೊಳಗ ಅದ್ವೈತ ಬ್ರಹ್ಮ ಅಭದ್ರ ಆಗ್ತಾನ. ಅದ್ವೈತ ಬ್ರಹ್ಮ ಅಭದ್ರ ಆದ್ರೆ ಏನಾಗ್ತದ? ಮೋಕ್ಷ ಆಗಂಗಿಲ್ಲ. ಮೋಕ್ಷ ಆಗಂಗಿಲ್ಲ. ಪರಮಾನಂದ ಪ್ರಾಪ್ತಿ ಆಗೋದ್ರ ಬದಲಿ
ಪರಮಾನಂದ ನಿವೃತ್ತಿ ಆಗ್ತದೆ. ಸರ್ವ ದುಃಖ ನಿವೃತ್ತಿ ಆಗೋದ್ರ ಬದಲಿ ಪ್ರಾಪ್ತಿ ಆಗ್ತದೆ. ಅಷ್ಟೇ ತಿಳ್ಕೋಬೇಕು. ಇದು ಯಾರಿಗೆ? ಭೇದವಾದಿಗಳ ಸಂಘ ಮಾಡಿ ಭೇದವಾದಿಗಳ ಅಜ್ಞಾನದ ಮಾತುಗಳು ಕೇಳೋರಿಗೆ. ಜ್ಞಾನ ಅಂದ್ರೆ 3 ಶಬ್ದ ತಿಳ್ಕೊಡ್ರಿ. ಜ್ಞಾನ ಅಂದ್ರೆ ಬ್ರಹ್ಮ ಎಂದರೇನು, ಜೀವ ಎಂದರೇನು. 3ನೇದ್ದು ಜೀವ ಮತ್ತು ಬ್ರಹ್ಮ ಎರಡೂ ಒಂದೇ. ಇದಕ್ಕೆ ಜ್ಞಾನ ಅಂತಾರ. ಜೀವ ಅಂದ್ರೇನು, ಬ್ರಹ್ಮ ಅಂದ್ರೇನು ಎಲ್ಲಕ್ಕೂ ತಿಳ್ಕೋಬೇಕು. ತಿಳ್ಕೊಂಡ ಮೇಲೆ ಅವೆರಡು ಬೇರೆ ಅಂತ ತಿಳ್ಕೊಂಡ್ರೆ ಅಜ್ಞಾನ, ಅವೆರಡು ಒಂದೇ ಅಂತ ತಿಳ್ಕೊಂಡ್ರೆ ಸುಜ್ಞಾನ. ಮೊದಲು ಜೀವ ಅಂದ್ರೆ ಏನಂತ ತಿಳ್ಕೋಬೇಕು, ಆಮೇಲೆ ಬ್ರಹ್ಮ ಅಂದ್ರೆ ಏನಂತ ತಿಳ್ಕೋಬೇಕು. ಎರಡೂ ಬೇಕು. ಜೀವದ ಬಗ್ಗೆನೂ ಜ್ಞಾನ ಬೇಕು, ಬ್ರಹ್ಮದ ಬಗ್ಗೆನೂ ಜ್ಞಾನ ಬೇಕು. ಜೀವ ಪಿಂಡಾಂಡ ಎಂಬುವ ಕಸದ ಬುಟ್ಟಿ ಹೊತ್ತುಕೊಂಡು ನಿಂತಂತ ಒಂದು ಚೈತನ್ಯ ತತ್ವ. ಈಶ್ವರ ಅಂತೇನದಲ್ಲ, ಅದೇನದ? ಬ್ರಹ್ಮಾಂಡ ಎನ್ನುವ ಕಸದ ಬುಟ್ಟಿ ಎತ್ಕೊಂಡು ಕೂತದ ತಲೆ ಮೇಲೆ. ಅವೆರಡು ಕಸದ ಬುಟ್ಟಿ ಯಾರು ಕೆಳಗೆ ಇಳಿಸ್ತಾರ ಅವಾಗ ಜೀವ ಬ್ರಹ್ಮ ಇಬ್ರು ಒಂದೇ ಆಗ್ಬಿಡ್ತಾರೆ. ಅಖಂಡ ಬ್ರಹ್ಮ. ಎರಡು ಕಸದ ಬುಟ್ಟಿ ಹೊತ್ಕೊಂಡದ್ದಕ್ಕೆ ಏನಾಗ್ಯಾರ? ಅವರು ಜೀವ ಈಶ್ವರರಾಗ್ಯಾರ. ಆ ಕಸದ ಬುಟ್ಟಿ ಇಳಿಸಿಬಿಟ್ರು, ಈ ಬ್ರಹ್ಮಾಂಡದ ಮೇಲಿನ ಅಭಿಮಾನ ಮತ್ತು ಪಿಂಡಾಂಡದ ಮೇಲಿನ ಅಭಿಮಾನ ಕಳ್ಕೊಂಡ್ರು. ಆವಾಗ ಏನಾಗ್ಬಿಡುತ್ತೆ? ಇಬ್ರು ಒಂದೇ ಆಗ್ಬಿಡ್ತಾರೆ. ಯಾವಾಗ ಕಸದ ಬುಟ್ಟಿ ಹೊತ್ಕೊಂಡಾರ ಅಲ್ಲಿ ತನಕ ಇಬ್ರಾಗಿರ್ತಾರೆ. ಒಂದೇ ತತ್ವ ಏನಾಗಿದೆ? ಬ್ರಹ್ಮಾಂಡ ಎಂಬ ಕಸ ಹೊತ್ಕೊಂಡು ನಿಂತದ. ಅದೇ ತತ್ವ ಪಿಂಡಾಂಡ ಎನ್ನುವ ಕಸ ಹೊತ್ಕೊಂಡು ನಿಂತದ. ಆ ಕಸದ ಬುಟ್ಟಿ ತಲೆ ಮೇಲೆ ಇದ್ದದ್ದಕ್ಕೆ ಅವ್ರಿಗೆ ಏನಾಗಿದೆ? ಆ ಕಸದಿಂದ ಅವ್ರಿಗೆ ಹೆಸರುಗಳು ಬಂದವು. ಕಸದ ಅಪೇಕ್ಷೆಯಿಂದ ಆ ಕಸ ಬಿಟ್ರು ಇಬ್ರು ಒಂದೇ ಅದ. ಅದರೊಳಗೆ ಭೇದನೇ ಇಲ್ಲ. ಅದಕ್ಕೆ ಇಲ್ಲಿ ಭೇದವಾದಿಗಳ ಮಾತು ಕೇಳಿದವನ ಹಣೆಬರ ಏನಾಗ್ತದ ಅಂತ ಮೊದಲು ಹೇಳಿದ್ರು. ಈಗ ಭೇದವಾದವನ್ನೇ ಪ್ರತಿಪಾದನೆ ಮಾಡೋರು, ಪ್ರತಿಪಾದಿಸುವರು ಅಥವಾ ಶ್ರವಣ ಮಾಡುವರು, ಹೇಳೋರು ಕೇಳೋರು ಅಂತವರು ಸದಾಕಾಲ ಏನಾಗ್ತಾರವರು? ದುಃಖವನ್ನೇ ಭೋಗಿಸುತ್ತಾರೆ. ಜನನ ಮರಣ, ಜನನ ಪುನರ್ಜನ್ಮ, ಪಾಪ ಪುಣ್ಯ, ಸುಖ ದುಃಖ, ಗಮನ ಆಗಮನ, ನಾನು ನನ್ನದು ಎಂಬ ಸಂಸಾರ ಇತ್ಯಾದಿಗಳ ಮೂಲಕ ಏನಾಗ್ತದ? ಅವರು ದುಃಖವನ್ನೇ ಅನುಭವಿಸುತ್ತಾರೆ. ಅಂತವರಿಗೆ ಶುದ್ಧ ಬ್ರಹ್ಮಜ್ಞಾನದ ಆನಂದ ಆಗುವುದೇ ಇಲ್ಲ. ಏನು ನಿರ್ಣಯ ಕೊಟ್ಟ ನೋಡ್ರಿ. ಭೇದ ವಚನ ವಿಶ್ವಾಸ ಕರಿ ಸುನತ ಜೂ ಕೋವು ಅಜಾನ್ ಸೋ ಜನ ದುಃಖ ಭುಗತ ವೈ ಸದಾ ವೈನ ಬ್ರಹ್ಮ ಕೋ ಜ್ಞಾನ್. ಬೇಕಾದಷ್ಟು ದೊಡ್ಡದ ಸತ್ಯ ಹೇಳ್ಬಿಟ್ರಲ್ರಿ. ಎಷ್ಟು ಇಂಪಾರ್ಟೆಂಟ್ ಅದ. ಭೇದ ಜ್ಞಾನಿಗಳಿಗೆ ಅಭೇದ ಜ್ಞಾನಿಗಳಿಗೆ ಧಿಕ್ಕಾರ ಪೂರ್ವಕವಾಗಿ ಅಭೇದ ಜ್ಞಾನವನ್ನ ತ್ಯಾಗ ಮಾಡೋದ್ರ ಸಲುವಾಗಿ ಇಷ್ಟು ಸ್ಟ್ರಾಂಗ್ ಆಗಿ ಹೇಳ್ಬಿಟ್ರು. ದ್ವೈತ ವಚನಗಳಲ್ಲಿ ವಿಶ್ವಾಸವಿಟ್ಟು ಅದೇ ಸತ್ಯವೆಂದು ಭಾವಿಸಿ ಅವುಗಳ ಜೊತೆಗೆ ಅದ್ವೈತ ವಚನಗಳನ್ನು ಕೇಳುವವನಿಗೆ ಎರಡೂ ದ್ವೈತ ಅದ್ವೈತ ಎಲ್ಲ ಒಂದೇ. ವೀರಶೈವ ಅಂದ್ರು ಒಂದೇ, ಲಿಂಗಾಯತ ಅಂದ್ರು ಒಂದೇ, ಬ್ರಹ್ಮಕುಮಾರಿ ಅಂದ್ರು ಒಂದೇ, ಹಿಂದೂ ಅಂದ್ರು ಒಂದೇ. ಅದು ಎದಕ್ಕೆ? ದೇಶ ಉಳಿಸಿಕೊಳ್ಳೋದಕ್ಕೆ ಸಂಘಟನೆ ಮಾಡುವುದಕ್ಕ ಎಲ್ಲರೂ ಒಂದು ಕಡೆ ಸೇರೋದಕ್ಕೆ ಮಾಡಿಕೊಂಡಂತ ವ್ಯವಸ್ಥೆ. ಅಲ್ಲಿ ಏನದ? ಒಳಗಿರಂತ ಭೇದಗಳು ಅವು ಅಖಂಡ ಬ್ರಹ್ಮನನ್ನು ಬೋಧಿಸಿದ್ರೆ ಮಾತ್ರ ಅವು ನಮಗೆ ಆನಂದ ಕೊಡ್ತಾವ. ಅಖಂಡ ಬ್ರಹ್ಮ ಬೋಧಿಸ್ಲಿಲ್ಲ ಅಂತ ಅಂದ್ರೆ ಅದರಿಂದ ನಮಗೆ ಆನಂದ ಉಂಟಾಗಂಗಿಲ್ಲ. ಆದ್ರ ಅವು ಎಲ್ಲ ಏನದವ? ಈಗ ದ್ವೈತ ಏನದರಿ? ಅದು ಕೆಟ್ಟದ್ದ? ಆರಂಭದಲ್ಲಿ ದ್ವೈತ ಬೇಕು. ದ್ವೈತದಿಂದಲೇ ಆರಂಭ ಆಗ್ತದ ನಮ್ದು ಸಾಧನೆ. ಅಂಗ ಬೇರೆ ಲಿಂಗ ಬೇರೆ ಅಂತೇಳಿ ದ್ವೈತದಿಂದಲೇ ಆರಂಭ ಆಗ್ತದ.
ನಾವು ದ್ವೈತವನ್ನ ಬಿಸಾಕ ಟೈಮ್ನೊಳಗ ಸ್ವಲ್ಪ ನಾವು ಮೊದಲ ಇದು ತಿಳ್ಕೊಂಡೇ ಅದ್ರ ಪ್ರಜ್ಞೆ ಸರಿಯಾಗಿ ಇಟ್ಕೋಬೇಕು ನಾವು. ಈ ತರ ಹೇಳಿದ ಕೂಡ್ಲೇನೆ ದ್ವೈತಗಳಿಗೆ ಬೈಕೋತ್ ಹೋಗೋದಲ್ಲ, ದ್ವೈತದಿಂದಲೇ ನಮ್ಮ ಸಾಧನೆ ಆರಂಭ ಆಗ್ತದ. ನಿನ್ನೆ ಹೇಳಿನಿ, ದ್ವೈತ ಅದ್ವೈತ ಅದ್ವೈತ 3 ರೀತಿ ಗುರುಗಳದಾರ, 3 ರೀತಿ ಶಾಸ್ತ್ರಗಳದವ, 3 ರೀತಿ ಸಿದ್ಧಾಂತಗಳದವ. ಈ ದ್ವೈತ ಒಂದಿಷ್ಟು ಮಂದಿ ಹಿಡ್ಕೊಂಡು ಕೂತಾರ, ಅದ್ವೈತ ಒಂದಿಷ್ಟು ಮಂದಿ ಹಿಡ್ಕೊಂಡು ಕೂತಾರ, ವಿಶಿಷ್ಟಾದ್ವೈತ ಒಂದಿಷ್ಟು ಮಂದಿ ಹಿಡ್ಕೊಂಡು ಕೂತಾರ. ಇಡೀ ದೇಶದೊಳಗ ಆ 3 ಭಾಗ ಮಾಡಿಟ್ಟಾರ. ಒಂದಿಷ್ಟು ಮಂದಿ ದ್ವೈತಿಗಳ ಬೆನ್ನತ್ತಾರ, ಒಂದಿಷ್ಟು ಮಂದಿ ಅದ್ವೈತಿಗಳ ಬೆನ್ನತ್ತಾರ, ಒಂದಿಷ್ಟು ಮಂದಿ ದ್ವೈತಾದ್ವೈತಿಗಳ ಬೆನ್ನತ್ತಾರ. ಈ 3 ಯತಿಗಳು ಕೂಡಿದ್ರ ದೇಶದಲ್ಲಿ ಅಖಂಡತೆ ಬರಂಗೇ ಇಲ್ಲ. ಅವ್ರ ಶಿಷ್ಯರು ಅವ್ರ ಶಾಸ್ತ್ರ ಅವರೇ ಓದ್ತಿರ್ತಾರೆ, ಇವರೇ ಓದ್ತಿರ್ತಾರೆ. ಇದನ್ನು ನೋಡೇ ಅಗಸ್ತ್ಯ ಮಹರ್ಷಿಗೆ ಬೇಸರಾಗಿ ಏನ್ ಮಾಡ್ದ, ತಪಸ್ಸಿ ಕೂತ್ಬಿಟ್ಟ. ಈ 3 ಮತಗಳನ್ನ ನಂಬಿದ್ರ ನನಗಂತೂ ಮೋಕ್ಷ ಆಗದ ಯಾವ ಲಕ್ಷಣಗಳು ಇಲ್ಲ ಅಂತೇಳಿ ತಪಸ್ಸಿ ಕುಂತ ಹೊತ್ನಾಗ ಏನಾಯ್ತು, ರೇಣುಕರು ಬಂದ್ರು. ಜಗದ್ಗುರು ರೇಣುಕರು ಬಂದು ಹೇಳಿದ್ರು, ದ್ವೈತ ಆರಂಭಿಕ ಹಂತ, ಅದು ಫಸ್ಟ್ ಸ್ಟೆಪ್ನೊಳಗೆ ದ್ವೈತ ವಚನಗಳು ಸಾರ್ಥಕ ಆಗ್ತವ. ಭಕ್ತ ಮಹೇಶ ತ್ಯಾಗಾಂಗದಲ್ಲಿ ಅವು ಸಾರ್ಥಕ ಆಗ್ತವ. ನೆಕ್ಸ್ಟ್ ವಿಶಿಷ್ಟಾದ್ವೈತ ಏನದ, ಪ್ರಸಾದಿ ಪ್ರಾಣಲಿಂಗಿ ಸ್ಥಳ ಅಂದ್ರೆ ಭೋಗಾಂಗದೊಳಗೆ ಅವು ಏನಾಗ್ತವ, ಸಾರ್ಥಕ ಆಗ್ತವ. ವಿಶಿಷ್ಟಾದ್ವೈತ ಮಧ್ಯದಲ್ಲಿರೋದು, ರಾಜ ಮತ್ತು ಸೇವಕ ಅಂತ ಇಬ್ಬರು ಇರ್ತಾರ. ಒಬ್ಬ ಮನುಷ್ಯ ರಾಜನೇ ಬೇರೆ ಸೇವಕನೇ ಬೇರೆ ಅಂತ ಎಲ್ಲರಿಗೂ ಗೊತ್ತದ. ರಾಜನೇ ಬೇರೆ ಸೇವಕನೇ ಬೇರೆ. ನೆಕ್ಸ್ಟ್ ರಾಜ ಇರ್ಲಾರ್ದಾಗ ಸೇವಕ ಏನ್ ಮಾಡ್ಯಾನ, ರಾಜಂದು ಡ್ರೆಸ್ ಹಾಕೊಂಡು ರಾಜನ ಪೀಠದ ಮೇಲೆ ಕೂತಾನ. ರಾಜನೇ ಬೇರೆ ಸೇವಕನೇ ಬೇರೆ, ಓಕೆ, ಅದ್ಯಾವುದು ದ್ವೈತ. ಈಗ ಇನ್ನೊಬ್ಬ ಏನ್ ಮಾಡ್ಯಾನ, ಆ ಸೇವಕನಾದವನು ರಾಜ ಇಲ್ಲ, ಎಲ್ಲೋ ಯಾವುದೋ ಊರಿಗೆ ಹೋಗಿ ಒಂದು 6 ತಿಂಗಳು ಬರಂಗಿಲ್ಲ ಅಂತೇಳಿ ಅವನ ಸೇವಕನಿಗೆ ಅದನ್ನು ಒಪ್ಪಿಸೋಗ್ಯಾನ. ಒಪ್ಪಿಸೋದಾಗ ಏನಾಯ್ತು, ಸೇವಕ ಏನ್ ಮಾಡ್ಯಾನ, ರಾಜನ್ ಡ್ರೆಸ್ ಹಾಕೊಂಡು ರಾಜನ್ ಕುರ್ಚಿ ಮೇಲೆ ಕೂತಾನ. ಈಗ ಅವ ಸೇವಕ ರಾಜನ್ ಕುರ್ಚಿ ಮೇಲೆ ಕೂತವ, ರಾಜನು ಸೇವಕನು ರಾಜನಂತೆ ಕಾಣುವ ಸೇವಕ, ರಾಜನಂತೆ ತೋರುತ್ತಿದ್ದಾನೆ. ಅದಕ್ಕೆ ಪ್ರಸಾದಿ ಮತ್ತು ಪ್ರಾಣಲಿಂಗಿ ಸ್ಥಳದೊಳಗ ಏನಾತನಪ್ಪ ಅಂದ್ರೆ, ಮೊದಲ ಜೀವನೇ ಬೇರೆ ಶಿವನೇ ಬೇರೆ ಇದ್ದಾಗ ಮಧ್ಯದಲ್ಲಿ ಬಂದಾಗ ಅವನಿಗೊಂದು ತನ್ನ ಬಗ್ಗೆ ಏನಾತ, ತನ್ನೊಳಗಿರುವಂತ ಜೀವ ಅನ್ನೋದು ಏನದ, ಅದು ಬ್ರಹ್ಮನಂತೆ ಇದೆ, ಶಿವನಂತೆ ಇದೆ. ನನ್ನ ಜೀವ ಹೆಂಗದಪ್ಪ, ಶಿವನಂತೆ ಇದೆ. ಜೀವನೇ ಬೇರೆ ಶಿವನೇ ಬೇರೆ ಅನ್ನೋದು ಭೇದವಾದ. ಒಂದನೇದ್ದು ಭಕ್ತ ಸ್ಥಳ ಮಹೇಶ ಸ್ಥಳದೊಳಗೆ ಜೀವ ಶಿವ ಬೇರೆ ಬೇರೆನೆ. ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳದೊಳಗ ಅವನಿಗೆ ಪರಿಪಕ್ವತೆ ಹೆಚ್ಚಾಗಿ ಏನಾಗ್ಬಿಟ್ಟನ, ಇದು ಬರೇ ಜೀವ ಅಂತೇಳಿ ಅಂದು ಬ್ರಹ್ಮ ಬೇರೆ ಮಾಡ್ಲಕ್ ಆಗಂಗಿಲ್ಲ. ಜೀವ ಅನ್ನೋದು ಜೀವ ಭಾವ ಬಿಟ್ಟಿಲ್ಲ, ಆ ಕಡೆ ಬ್ರಹ್ಮ ಭಾವ ಪೂರ್ತಿ ಅಳವಟ್ಟಿಲ್ಲ. ಅಂತ ಸ್ಥಿತಿ ಒಳಗೆ ಇವನ ಅನುಭವ ಏನಾಗ್ತದ, ತನ್ನಲ್ಲಿರುವ ಜೀವ ಏನದಪ್ಪ ಅಂತಂದ್ರೆ ಶಿವನಂತೆಯೇ, ಸೇವಕನು ರಾಜನಂತೆಯೇ. ಸೇವಕ ರಾಜನಲ್ಲ, ಸೇವಕ ರಾಜನಂತೆ ಕಾಣುತ್ತಿದ್ದಾನೆ. ಮತ್ ಮುಂದೇನಾಯ್ತು, ಇಲ್ಲಿ ಜೀವ ಬರೇ ಜೀವ ಅಲ್ಲ, ಇವನು ಶಿವನಂತೆ ಕಾಣುತ್ತಿದ್ದಾನೆ. ಇನ್ನ ಕನ್ಫರ್ಮ್ ಆಗಿಲ್ಲ. ಮುಂದೇನಾಯ್ತು, ಇನ್ನೂ ಇವೊಂದು ಸಾಧನೆ ಮುಂದುವರೆದು ಹೋದಾಗ ಅವಾಗೇನಾಯ್ತು, ಅಲ್ಲಿ ಸೇವಕ ಭಾವ ಹೋಗಿ ಅವನೇ ರಾಜ ಆಗಿಬಿಟ್ಟ. ಅದೇ ರೀತಿ ಇಲ್ಲಿ ಜೀವ ಭಾವ ಕಳ್ಕೊಂಡು ತಾನೇ ಶಿವನಾಗಿ ಬಿಟ್ಟ. ಎಲ್ಲಿ, ಶರಣ ಸ್ಥಳದೊಳಗ ಮತ್ತು ಐಕ್ಯ ಸ್ಥಳದೊಳಗೆ. ಹಿಂಗೇನದ, ದ್ವೈತ ಅದ್ವೈತ ವಿಶಿಷ್ಟಾದ್ವೈತಗಳು 3 ಬೇರೆ ಬೇರೆ ಸಿದ್ಧಾಂತಗಳಲ್ಲ, 3 ಬೇರೆ ಬೇರೆ ಶಾಸ್ತ್ರಗಳಲ್ಲ. ಆ 3 ಗುರುಗಳು ಬೇರೆ ಬೇರೆ ಅಲ್ಲ, ಅವರು ಬೇರೆ ಬೇರೆ ಅಂತ ತಿಳ್ಕೊಂಡಿದ್ರೆ ಅದು ಸೈದ್ಧಾಂತಿಕ ಅವಿವೇಕ.
ಸಿದ್ಧಾಂತ ಬೇರೆ ಬೇರೆ ಅಂತೇಳಿ ಅವರಿಗೆ ಅವಿವೇಕ ಆವರಿಸಿದ್ದಕ್ಕೆ ಅವರು ನಂದೇ ಕರೆ ಅಂತಾರ. ಅವು ಮೂರು ಏನದವ ಒಂದೇ ಸಾಧನೆಯ ಮೂರು ಮೆಟ್ಟಿಲುಗಳು. ಯಾವದ್ರಿ ಆ ಸಾಧನೆ ಅಂದ್ರೆ ಶಿವಯೋಗ ಸಾಧನೆ. ಅದಕ್ಕೆ ಶಿವಯೋಗ ಸಾಧನೆಯಲ್ಲಿ ಅವು ಮೂರು ನಮ್ಮ ಮೆಟ್ಟಿಲುಗಳು ಅಷ್ಟೇ ಹೊರತು ಅವು ಬೇರೆ ಬೇರೆ ಅಲ್ಲವೇ ಅಲ್ಲ ಅಂದಾಗ ಅಗಸ್ತ್ಯ ಮಹರ್ಷಿಗೆ ಮೋಕ್ಷ ಆಯಿತು. ಹಿಂಗ ಇಲ್ಲೇನಪ್ಪ ಅಂದ್ರೆ ದ್ವೈತ ವಚನಗಳಲ್ಲಿ ವಿಶ್ವಾಸವಿಟ್ಟು ಸತ್ಯವೆಂದು ಭಾವಿಸಿ ಅವುಗಳ ಜೊತೆಗೆ ಅದ್ವೈತ ವಚನಗಳನ್ನು ಕೇಳುವವನಿಗೆ ಶುದ್ಧ ಬ್ರಹ್ಮನ ಜ್ಞಾನ ಆಗಂಗಿಲ್ಲ. ಈ ನಿಶ್ಚಲ್ದಾಸನ ಬುದ್ಧಿ ಯಾವ ಮಟ್ಟದ್ದದ ಅಂತಂದ್ರೆ ದ್ವೈತಿಗಳಿಗೆ ಬೈಯುವ ಮಟ್ಟದಲ್ಲದನೀಗ. ಯಾಕಂದ್ರೆ ಇವ ಅದ್ವೈತ ಸಿದ್ಧಾಂತಿ ಇವ, ಹೌದಲ್ರಿ? ಈಗ ಅದು ನಮ್ಮದೊಂದು ಮೆಟ್ಟಿಲು ಅಂತ ತಿಳ್ಕೊಂಡು ನಮ್ಮ ಸಾಧನೆಯ ಒಂದು ಭಾಗ ಮಾಡ್ಕೊಂಡು ನಾವು ದೊಡ್ಡವನು, ಏನು ಭೇದವಾದಿಗಳಿಗೆ ಬೈಯವ ದೊಡ್ಡವನು? ಯಾರು ದೊಡ್ಡವರು? ಭೇದವಾದಿಗಳಿಗೆ ಬೈಯವ ದೊಡ್ಡವ ಅಂದ್ರೆ ನೀವು ಭೇದವಾದ ಬಿಟ್ಟೆಲ್ಲಿದ್ದೀರಿ? ನೀವು ಭೇದವಾದ ಹಿಡ್ಕೊಂಡು ಅಂಗ ಲಿಂಗ ಅಂತ ಸಾಧನೆ ಮಾಡ್ಲಿಕ್ಕಿರಲ್ಲ. ಭೇದವಾದ ಎಲ್ಲಿ ಬಿಟ್ಟಿರಿ? ಬಯ್ಯೋ ದೊಡ್ಡವಲ್ಲ. ಭೇದವಾದ ನಮ್ಮ ಸಾಧನೆಯ ಒಂದು ಮೆಟ್ಟಿಲು, ನಮ್ದು ಒಂದು ಸ್ಟೆಪ್. ನಮ್ಮ ಸಾಧನೆ ಒಳಗೆ ಅಂಗ ಲಿಂಗ ಬೇರೆ ಬೇರೆ ಅಂತ ತಿಳ್ಕೊಂಡೆ ನೀವು ಸಾಧನೆ ಮಾಡ್ಲಕತ್ತೀರಿ. ಅಂಗ ಲಿಂಗವಾಗಬೇಕು, ಜೀವ ಶಿವನಾಗಬೇಕು ಅಂತ ಹೇಳಿ. ಮತ್ತದು ಭೇದವಾದದ ವಾಕ್ಯನೇ ಹೌದಾ? ಇಲ್ಲ, ಆಗಬೇಕು. ಮತ್ತೆ ಈಗೇನದ? ಭೇದನೇ ಅದು. ಲಿಂಗ ಬೇರೆ, ಅಂಗ ಬೇರೆನೇ ಅದ, ಜೀವ ಬೇರೆ, ಶಿವನೇ ಬೇರೆ ಅದ. ಹೀಗಾಗಿದ್ದಕ್ಕೆ ಆ ವಾಕ್ಯ ಉತ್ಪನ್ನ ಆಗ್ಯದ. ಹೀಗಾಗಿ ಅದು ನಮ್ಮ ಸಾಧನೆಯ ಒಂದು ಮೆಟ್ಟಿಲು. ಈಗ ನಿಮಗೊಂದು ಮಜಾ ಹೇಳ್ತೀನಿ ನಿಮಗೆ. ಏನಪ್ಪ, ಒಬ್ಬ ಬಂದ, ದುಷ್ಟ ಒರಟು ವ್ಯಕ್ತಿ, ಗುಂಡ ವ್ಯಕ್ತಿ ಬಾಂಡ. ನಿಮ್ಮ ಬಗ್ಗೆ ಅವನ ತಲೆಗೆ ಯಾರೋ ಏನೋ ಊದಿ ಕಳಿಸಿದ್ರು. ಕಳಿಸಿದ ಹೊತ್ನಾಗ ಅವನ ತಲೆಗೆ ಏನು ಇಟ್ಕೊಂಡು ಬಂದನ? ಬೈಬೇಕತ್ ಬಂದನು, ಬಡಿಬೇಕತ್ ಬಂದನು, ಏನ್ ಮಾಡ್ಬೇಕಂತ ಬಂದನ. ಅವನು ಏನ್ ಮಾಡ್ಬೇಕು ನಿಮಗಂತ ಅವ ಕಂಟ್ರೋಲ್ ಆಗಲ್ಲ. ಅವ ಏನ್ ಮಾಡ್ಬೇಕಂತ ಬಂದನ ಅಟ್ ಮಾಡೇ ಹೋಗ್ತಾನ, ಹೌದಾ? ಈಗ ಅವ ಬೈದದ್ರ ಬಗ್ಗೆ, ಅವ ಮಾಡಿದ ದುರ್ವರ್ತನೆಗಳ ಬಗ್ಗೆ ನಿಮ್ಮ ಮನಸ್ಸು ನೋಯ್ಬೇಕೋ ಮತ್ತ ಉನ್ನತ ವಿಚಾರದಲ್ಲಿ ಹೋಗ್ಬೇಕು. ಉನ್ನತ ವಿಚಾರದಾಗ ಹೆಂಗ್ ಗೊತ್ತೀರಿ? ಮನಸ್ಸಿಗೆ ನೋವಾಗದಂತೂ ಒಮ್ಮಿದೊಮ್ಮಿಗೆ ಗಾಬರಿ, ಒಮ್ಮಿದೊಮ್ಮಿಗೆ ಯಾವನೋ ಬಂದು ಅಟ್ಯಾಕ್ ಮಾಡಿ ಹಿಂಗೆಲ್ಲ ಒದರಾಡುವಾಗದು ಗಾಬರಿ ಆಗೋದು, ಅವೆಲ್ಲ ಏನು ಪ್ರಾಣದ ಗುಣ. ಅವು ಪ್ರಾಣದ ಗುಣ. ಪ್ರಾಣ ಯಾವಾಗಲೂ ಅದು ಭಯ. ಆರನಿದ್ರೆ ಭಯ ಮತ್ತೆ ಮೈತನ, ಅದರ ಕೆಲಸ. ಅದು ಪ್ರಾಣದ ಗುಣ ಯಾವಾಗಲೂ ಅದು ಅಂಜುತ್ತಿರ್ತದೆ. ಪ್ರಾಣದ್ದಲ್ಲ, ನೀವು ಪ್ರಾಣ ಸ್ವರೂಪರಲ್ಲ. ಪ್ರಾಣ ದಾಟಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಎಲ್ಲ ದಾಟಿ ನೀವು ಆನಂದಮಯ ದಾಟಿ ನಿಂತವ್ರು ನೀವು. ಆ ಪ್ರಾಣದ ಗುಣ ಅಂದುತ್ತಿರ್ತದೆ, ಅದು ಹಂಗೆ ಭಯ ಪಡ್ತಿರ್ತದೆ ಅಂದಿಲ್ಲ. ಅದ್ರ ಕಡೆ ಲಕ್ಷ್ಯ ಕೊಡಬಾರ್ದು, ಭಯದ ಕಡೆ ಲಕ್ಷ್ಯ ಕೊಡಬಾರ್ದು. ಈಗ ಆ ವ್ಯಕ್ತಿಯನ್ನ ನೋಡಿ, ಅವನ ಹಿಂದ ಇರುವ ಬ್ರಹ್ಮನನ್ನ ನೋಡಿ, ಅವನ ಸಾಮರ್ಥ್ಯವನ್ನ ನೋಡಿ, ಅದನ್ನು ನನಗೆ ಉಪಯೋಗ ಆಗ್ತದ ಎಲ್ಲೋ ಒಂದು ಕಡೆ, ಇಂಥದ್ದು ಒಂದು ವ್ಯಕ್ತಿ ಜಗತ್ತಿನಾಗ ಆದ ಅಂತ ನಿಮ್ಮೊಳಗ ಎತ್ತರದ ಮಟ್ಟದ ಆಲೋಚನೆ ಒಳಗೆ ಹೋಗ್ಬೇಕು. ಇಂಥದ್ದು ಒಂದು ವ್ಯಕ್ತಿ ನನಗೆ ಉಪಯೋಗ ಆಗ್ತದ. ಈಗ ಮಲ್ಕೊಂಡಾಗ ಗುಡ್ ನೈಟ್ ಹಚ್ಕೊಂಡು ಮಕ್ಕೊತ್ತೀರಿ, ಅದು ಗುಡ್ ನೈಟ್ ವಿಷ ಹೌದಾ? ಅಲ್ಲ. ಮತ್ತೆ ಬಚ್ಚಲ್ದಾಗ ಫಿನೈಲ್ ಹಾಕ್ತಿರಿ, ಮತ್ತೆ ಟೈಲ್ಸಿಗೆಲ್ಲ ಜರ್ಮ್ಸ್ 100% ಜರ್ಮ್ಸ್ ಸಾಯ್ತಾವಂತ ವಿಷ ಹಾಕ್ತಿರಿ ಟೈಲ್ಸಿಗೆ. ವಿಷ ಕಂಪ್ಲೀಟ್ ಎಲ್ಲಿ ಮನಿ ತುಂಬಾ ವಿಷ ಇಟ್ಕೊಂಡಿರಿ. ಟಾಯ್ಲೆಟ್, ಬಾತ್ರೂಮ್, ಕಿಚನ್, ಲಕ್ಷ್ಮಣ ರೇಖಾ ಇಟ್ಕೊಂಡಿರಿ, ಎಲ್ಲ ಕಡೆ ವಿಷ ಇಟ್ಕೊಂಡಿರಿ. ಆ ವಿಷದ ವಿಷಯ ಬಂದಾಗ ಎಲ್ಲಿ ಸಾಯ್ತೀವತ್ತು ಒಂದು ಅಂಜಿಕೆ ಅದ, ಅದು ಪ್ರಾಣದ ಗುಣ. ಆ ವಿಷಯವನ್ನ ನಾವು ಸದ್ಬಳಕೆ ಮಾಡಿಕೊಂಡು ಅದರಿಂದ ಒಳ್ಳೆ ಉತ್ಪನ್ನ ತೆಗಿಲಿಕ್ಕೆ ಸಾಧ್ಯ ಮಾಡ್ಕೊಂಡಿರ ಇಲ್ಲ? ವಿಷಯವನ್ನ ನಮ್ಮ ರಕ್ಷಣೆಗಾಗಿ ಉಪಯೋಗ ಮಾಡ್ಕೊಂಡಿವೆ ಇಲ್ಲ?
ಅಕಸ್ಮಾತ್ ಆ ವಿಷ ಆ ಒಂದು ದೇವಾಸುರ ಸಂಗ್ರಾಮದೊಳಗ ಅದು ಸಮುದ್ರ ಮಂಥನ ಮಾಡಕ್ ಹುಟ್ಟಿದ್ದಿಲ್ಲ ಅಂದ್ರೆ ಇವು ಯಾವ ವಿಷಯಗಳಿರ್ತಿದ್ದಿಲ್ಲ ಇವತ್ತಿನ ದಿವಸ. ಅರ್ಧ ತಾಸಿಗೊಮ್ಮ ನಿಮ್ಮ ಮನೆಗೆ ಯಾರ್ಯಾರ ಬಂದ್ರ ಅಂತಂದ್ರ ನೀವು ಅತಿಥಿ ಉಪಚಾರ ವಿಷದ ಮೂಲಕನೇ ಮಾಡ್ತೀರಿ. ಚಾ ಕುಡೀರಿ, ಕಾಫಿ ಕುಡೀರಿ ಅಂತ. ಎಲ್ಲಿ ಅಮೃತ ಕೊಡ್ತೀರೇನು? ಹಾಲು ಕುಡೀರಿ ಯಾರ್ಯಾರ ಅಂತಾರ? ವಿಷಯದಲ್ಲಿಂದ ಉಪಚಾರ ಮಾಡ್ತೀರ ಇಲ್ಲ? ಅದೇ ಮತ್ತ ಅಂದ್ರ ಆ ವಿಷ ನಾವು ಹೆಂಗ ಸದುಪಯೋಗ ಮಾಡ್ಕೊಂಡಿವಿ ಅಂತ. ಅದಕ್ಕೆ ಇಲ್ಲಿ ಏನದಪ್ಪ ಅಂತಂದ್ರೆ ಅಜ್ಞಾನವನ್ನ ಇಲ್ಲಿ ರೇಣುಕಾಚಾರ್ಯರು ಏನ್ ಮಾಡಿದ್ರು ಅಂತಂದ್ರ ತಮ್ಮ ಸಾಧನೆಯ ಒಂದು ಮೆಟ್ಟಿಲನ್ನಾಗಿ ಮಾಡ್ಕೊಂಡ್ರು ಅವ್ರು. ಇಲ್ಲೇನ್ ಅಜ್ಞಾನ ಅಂತೇಳಿ ತಿರಸ್ಕಾರ ಮಾಡ್ಲಕತ್ತಾರ, ತುಚ್ಛೀಕರಣ ಮಾಡ್ಲಕತ್ತಾರ. ಆ ಸ್ಟೆಪ್ ಇರ್ಲಾರ್ದೆ ನೀವು ಮ್ಯಾಲೆ ಹೆಂಗೆ ಏರ್ತೀರಿ? ನೀವು ಮ್ಯಾಲೆ ಏರ್ಬೇಕಾದ್ರೆ ನಿಚ್ಚಣಿಕೆ ಬೇಕಾ ಬೇಡ? ಸ್ಟೆಪ್ಸ್ ಬೇಕಾ ಬೇಡ? ಮತ್ತ ಅದ್ರೊಳಗಿಂದ ಒಂದು ಸ್ಟೆಪ್ಪೇ ತೆಗೆದು ಹೋಗಿದ್ರೆ ಅಂದ್ರೆ ಮ್ಯಾಲೆ ಹೆಂಗ್ ಓದ್ತೀರಿ ನೀವು? ಅದಕ್ಕೆ ದ್ವೈತ ವಚನಗಳಲ್ಲಿ ವಿಶ್ವಾಸವಿಟ್ಟು ಸತ್ಯವೆಂದು ಭಾವಿಸಿ ಅವುಗಳ ಜೊತೆಗೆ ಅದ್ವೈತ ವಚನವನ್ನು ಕೇಳುವವನಿಗೆ ಶುದ್ಧ ಬ್ರಹ್ಮನ ಜ್ಞಾನ ಆಗುವುದಿಲ್ಲ ಅಂತಂದ್ರೇನು? ದ್ವೈತ ವಚನಗಳಲ್ಲಿ ಏನ್ ಶಬ್ದ? ವಿಶ್ವಾಸ ಇಟ್ಟು. ಅಲ್ಲಿ ವಿಶ್ವಾಸ ಇಡಬಾರದು. ದ್ವೈತ ವಚನ ಕೇಳಬೇಕು, ಆದ್ರೆ ದ್ವೈತ ವಚನದಲ್ಲೇ ವಿಶ್ವಾಸ ಇಡಬಾರದು. ನಮ್ಮ ವಿಶ್ವಾಸ ಎಲ್ಲಿರ್ಬೇಕು? ಕೊನೆಯ ಗುರಿ ಬ್ರಹ್ಮ ಸ್ವರೂಪ ನಾನೇ ಅದೀನಿ ಅನ್ನೋದ್ರೊಳಗೆ ವಿಶ್ವಾಸ ಇರಬೇಕು. ಪ್ರತಿಯೊಂದು ಸಾಲಿನೊಳಗೆ ಅರ್ಥ ಅದ ಇಲ್ಲಿ. ದ್ವೈತ ವಚನಗಳಲ್ಲಿ ವಿಶ್ವಾಸ ಅಂದ್ರೆ ಅಲ್ಲಿ ಗಟ್ಟಿಯಾಗಿ ದ್ವೈತದಾಗ ನಿಂತು ನೀವು ಬ್ರಹ್ಮಜ್ಞಾನದ ವಿಚಾರ ಕೇಳಿದ್ರೆ ನಾನು ಅಹಂ ಬ್ರಹ್ಮಾಸ್ಮಿ ಅನ್ನೋ ಅನುಭವ ಆಗಂಗಿಲ್ಲ. ಅಹಂ ಬ್ರಹ್ಮಾಸ್ಮಿ ಅನ್ನೋ ವಾಕ್ಯದೊಳಗೆ ವಿಶ್ವಾಸ ಇಟ್ಟು ದ್ವೈತ ವಚನಗಳನ್ನು ಕೇಳಬೇಕು. ಇದು ಕೌಶಲ್ಯ, ಶ್ರವಣ ಮಾಡುವವರ ಕೌಶಲ್ಯ. ಅದಕ್ಕೆ ಮುಂದಿಂದು ಟೈಮ್ ಏಟಾಯ್ತು? 7:55 ಆಯ್ತು. ಹಿಂಗೇ ಇದು ಒಂದಿನೊಂದು ಸ್ವಲ್ಪ ಯಾತೆ ಸುನೈ ಜೂ ಬೇದಕ್ಕೆ ವಚನ ಲಕೈಸು ಅಸತ್ಯ ತಬಹಿ ತಾತು ಜ್ಞಾನ ಐ ಮಹಾವಾಕ್ಯತೆ ಸತ್ಯ. ಆದ್ದರಿಂದ ಯಾವಾಗ ಭೇದ ವಚನ ಸು ಅಸತ್ಯ ಭೇದ ಪರ ವಚನಗಳನ್ನ ಕೇಳಿದಾಗ್ಯೂ ಏನ್ ಮಾಡಬೇಕು? ಅವೆಲ್ಲ ನಿಜ ಅಲ್ಲ ಅಂತ ತಿಳ್ಕೊಂಡು, ಭೇದ ವಾಕ್ಯಗಳು ನಿಜ ಅಲ್ಲ, ಜೀವ ಬೇರೆ ಬ್ರಹ್ಮ ಬೇರೆ ಅನ್ನೋದು ನಿಜ ಅಲ್ಲ, ಮತ್ತೆ ಜೀವನು ಬ್ರಹ್ಮನಂತೆ ಅನ್ನೋದನ್ನು ನಿಜ ಅಲ್ಲ, ಜೀವನೇ ಬ್ರಹ್ಮ ಜೀವೋ ಬ್ರಹ್ಮೈವ ನಾಪರಹ ಅನ್ನಂತ ವಾಕ್ಯದೊಳಗ ವಿಶ್ವಾಸ ಇಟ್ಟು ಏನ್ ಮಾಡಬೇಕು? ಭೇದ ವಾಕ್ಯಗಳು ಕೇಳಬೇಕು, ಭೇದಾಭೇದ ವಾಕ್ಯಗಳು ಕೇಳಬೇಕು, ಅಭೇದದ ವಾಕ್ಯಗಳು ಕೇಳಬೇಕು. ವಿಶ್ವಾಸ ಎಲ್ಲಿರ್ಬೇಕು? ಜೀವೋ ಬ್ರಹ್ಮೈವ ನಾಪರಹ, ಜೀವನು ಅಂದ್ರೆ ಬೇರೆ ಯಾರು ಅಲ್ಲ, ಬ್ರಹ್ಮನೇ ಅನ್ನೋ ವಾಕ್ಯದೊಳಗ ನಂಬಿಕೆ ಇರ್ಬೇಕು. ಈಗ ನಿಮ್ಗೆ ವಿಶ್ವಾಸ ಯಾವ್ದಕ್ಕೆ ವಿಶ್ವಾಸ ಮಾಡ್ಬೇಕಂತಂದು ಚಲೋ ಫಿಕ್ಸ್ ತಿಳಿಸ್ಲಕತ್ತಾರ. ಈಗ ಯಾವ್ದ್ರ ಮೇಲೆ ನಂಬಿಕೆ ಇರಬೇಕು? ದ್ವೈತ ವಚನಗಳಲ್ಲಿ ನಂಬಿಕೆ ಇರಬಾರ್ದು, ವಿಶಿಷ್ಟಾದ್ವೈತ ವಚನಗಳಲ್ಲಿ ನಂಬಿಕೆ ಇರಬಾರ್ದು, ಭಕ್ತ ಮಹೇಶ ಸ್ಥಳದಲ್ಲೇ ನಿಲ್ಲಬಾರ್ದು, ಪ್ರಸಾದಿ ಪ್ರಾಣಲಿಂಗಿ ಸ್ಥಳದಲ್ಲೇ ನಿಲ್ಲಬಾರ್ದು, ಶರಣ ಐಕ್ಯ ಸ್ಥಳಕ್ಕೆ ಹೋಗಿ ತಲುಪಬೇಕು, ಬರೇ ಭೋಗಾಂಗ ತ್ಯಾಗಾಂಗಗಳಲ್ಲೇ ಇರಬಾರ್ದು, ಯೋಗಾಂಗದಲ್ಲಿ ಹೋಗಿ ನೀರಿನೊಳಗೆ ನೀರು ಬೆಳಕಿನೊಳಗೆ ಬೆಳಕು ಬೆರೆಯುವಂತೆ ಬೆರೆತು ಐಕ್ಯ ಸ್ಥಳಿಗಳಾಗಬೇಕು. ಅಲ್ಲಿ ನಾವು ಮಾಡಬೇಕಾದ ಸಾಧನೆ. ಅದಕ್ಕೆ ಇಲ್ಲೇನ್ ಹೇಳ್ತಾನ? ಯಾರಿಗೆ ಎಲ್ಲಿ ವಿಶ್ವಾಸ ಇಟ್ಕೊಂಡಿರ್ತಾರ, ನಾನೇ ಬ್ರಹ್ಮ ಅನ್ನೋದ್ರಾಗ ವಿಶ್ವಾಸ ಇಟ್ಕೊಂಡಿರ್ತಾರಲ್ಲ, ಅವರಿಗೆ ಬ್ರಹ್ಮಜ್ಞಾನದ ಲಾಭವಾಗುತ್ತದೆ, ಅಂಥವನಿಗೆ ಬ್ರಹ್ಮಜ್ಞಾನವಾಗುತ್ತದೆ. ಅಂದ್ರೆ ತತ್ವಮಸಿ ಮಹಾವಾಕ್ಯದ ಯಥಾರ್ಥ ಸತ್ಯ ಜ್ಞಾನವಾಗುತ್ತದೆ. ಯಾರಿಗೆ? ಖ್ಯಾತೆ ಅಂದ್ರೆ ಆದ್ದರಿಂದ, ಜು ಅಂದ್ರೆ ಯಾವಾಗ, ಸುನೈ ಭೇದಕ್ಕೋ ವಚನ, ಲಖೈ ಅಸತ್ಯ. ಯಾವನು ಈ ಭೇದ ವಚನಗಳು ಕೇಳಿದಾಗ ಅದನ್ನ ಸತ್ಯ ಕೇಳಿದಾಗ್ಯೂ ಕೂಡ ಇದು ಸತ್ಯ ಅಲ್ಲ, ಇದು ನಾವು ನಂಬಬೇಕಾದಂತ ವಿಷಯ ಅಲ್ಲ ಅಂತ ತಿಳ್ಕೊಂಡು
ಅವನಿಗೆ ಏನಾಗ್ತದ, ಅದ್ರೊಳಗೆ ವಿಶ್ವಾಸ ಇರ್ಲಾರ್ದೆ ಅಲ್ಲೇ ನಿಲ್ಲಲಾರದೆ ಇದ್ನು ಅಂತಂದ್ರ ಅವನಿಗೆ ಜ್ಞಾನ ಆಗ್ತದೆ. ಭೇದವಾದಗಳು ಅಸತ್ಯ ಅಂತೇಳಿ ಅದ್ರೊಳಗೆ ವಿಶ್ವಾಸ ಇರ್ಲಾರ್ದವನಿಗೆ ಏನಾಗ್ತದ, ಬ್ರಹ್ಮಜ್ಞಾನ ಆಗ್ತದೆ. ಯಾವನಿಗೆ ಭೇದ ಜ್ಞಾನದೊಳಗೆ ಸತ್ಯ ಅಂತ ನಂಬಿಕೆ ಇರ್ತದ ಅವನಿಗೆ ಬ್ರಹ್ಮಜ್ಞಾನ ಆಗಲ್ಲ. ಎಂಥವ್ರಿಗೆ ಆಗ್ತದ ಅಂತಂದ್ರೆ ಇಂಥವ್ರಿಗೆ. ಈಗ ನೋಡ್ರಿ, ದ್ವೈತವಾದಿಗಳು ಇವ್ರು ದೇವ್ರ ಗುಡಿಯಾಗ ಪೂಜೆ ಮಾಡ್ಕೊಂಡು ಪೂಜಾರಿಗಳು ಅಂಥವ್ರಿಗೆ ಇಂಥವ್ರಿಗೆ ದ್ವೈತವಾದಿಗಳಿಗೆ ಹೋಗಿ ನೀವೇನಾರ ಅದ್ವೈತದ ಹೇಳ್ಬಿಟ್ರಿ ಅಂತಂದ್ರ ಪೂಜಾರಿ ಬೇರೆ ಅಲ್ಲ, ದೇವ್ರು ಬೇರೆ ಅಲ್ಲ, ಭಕ್ತ ಬೇರೆ ಅಲ್ಲ, ಎಲ್ಲ ಒಂದೇ ಆದ್ಮೇಲೆ ಯಾರು ಪೂಜೆ ಮಾಡೋದು? ಅದ್ರ ಸಲ ಅವ್ರೇನಂತಾರ, ಛೇ 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 ಜೀವ ನಾವು ಬ್ರಹ್ಮ ಅಂತ ಅನ್ಲಿಕ್ಕೆ ಆಗಂಗಿಲ್ಲ, ಆ ಮಟ್ಟದ ಜ್ಞಾನ ನಮಗೆ ಬೇಕಾಗಿಲ್ಲ, ಅಂತ ಚಿಂತನೆಗಳು ನಮ್ಮ ಜೊತೆಗೆ ನೀವು ಮಾಡಬೇಡ್ರಿ ಅಂತಾರ ಅವ್ರು ಏನದ, ದೇವರು ಬೇರೆ ಅಂತ ತೋರಿಸ್ಬೇಕು, ಭಕ್ತ ಬೇರೆ ಅಂತ ತೋರಿಸ್ಬೇಕು, ಅವ್ರ ಕರ್ಮ ಹಂಗಿರ್ತದ. ದೇವ್ರಿಗೆ ಬೇಡ್ಕೋರಿ, ದೇವ್ರಿಗೆ ಬೇಡ್ಕೋರಿ, ದೇವ್ರ ಬಹಳ ಸರ್ವಶಕ್ತ, ಬಹಳ ಪವರ್ಫುಲ್ ಅದನ್ ಅಂತೇಳಿ ತೋರಿಸ್ತಿರ್ತಾರಲ್ಲ ಒಂದು ಕಲ್ಲು ಮೂರ್ತಿಗೆ. ಅವರು ತೋರಿಸಿ ಆ ದೇವರನ್ನ ಬೇರೆ ಭಕ್ತನನ್ನ ಬೇರೆ ಮೇಂಟೈನ್ ಮಾಡಿ ಬೇಡ್ಕೋರಿ ಅಂತಿರ್ತಾರ. ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತೇಳಿ ದೇವ್ರಿಗೆ ಬೇಡ್ಕೋರಿ ಅಂತ ಕೇಳ್ತಿರ್ತಾರ. ಅವಾಗ ಭಕ್ತ ಏನ್ ಮಾಡ್ತಾನ, ಆ ಪೂಜಾರಿ ಮಾತು ಕೇಳಿ ನೀನು ಇಂಥ ಕೆಲಸ ಆದ್ರೆ ಇದು ಕೊಡ್ತೀನಿ, ಅಂತ ಕೆಲಸ ಆದ್ರೆ ಅದು ಕೊಡ್ತೀನಿ ಅಂತ ಹೇಳಕ್ಕೆ ದೇವ್ರಿಗೆ ಬೇಡ್ಕೊಂಡು ಆ ಕೆಲಸ ಆದ ಕೂಡ್ಲೇನೆ ಅದು ಒಯ್ದು ದೇವ್ರ ಮುಂದೆ ಇಟ್ಟು ಬಂದ್ಬಿಡ್ತಾನ. ದೇವ್ರ ಮುಂದೆ ಇಟ್ಟರೆ ದೇವ್ರ ತಿಂತಾನ, ಪೂಜಾರಿ ತಿಂತಾನ. ಯಾರ ಪಾಲ ಆಗ್ತದ ಮಾಡಿದ್ದು? ಅದಕ್ಕೆ ಅಂತ ಭೇದವಾದಿಗಳಿಗೆ ಹೋಗಿ ನೀವೇನಾರ ಅಭೇದ ಜ್ಞಾನ ಹೇಳಿದ್ರೆ ಅಂದ್ರೆ ನಾನು ಹೊಟ್ಟಿ ತಿಪ್ಪಲ ನಡೆದಿದ್ದೆ ಆ ಭೇದವಾದದಿಂದ, ನೀನು ಬಂದು ಅದ್ವೈತ ಹೇಳಿ ಇಲ್ಲಿ ಗುಡಿಯಾಗ ಕೂತಂತವೇನಾರ ವಿಚಾರ ಮಾಡಿದಿ ಅಂತಂದ್ರೆ ನಮ್ಮ ಭಕ್ತರದ ವಾತಾವರಣ ಕೆಟ್ಟ ಹೋಗ್ತದ. ಯಾವ್ದಾರ ಗುಡಿಯಾಗ ಹೋಗಿ ಕೂತು ನೀವು ಅದ್ವೈತ ಸಿದ್ಧಾಂತ ಮಾತಾಡಿದ್ರಿ ಅಂತಂದ್ರೆ ಎಬ್ಬಿಸಿ ಕಳಿಸ್ತಾರ. ನಾನೇ ಭಗವಂತ ತಿಳಿದ್ಮೇಲೆ ಇಲ್ಲೇ ಕೂತಿದ್ ಹೋಗಿ ಎಲ್ಲರೇ ಅಂತಾರ. ಹಿಂಗಿರ್ತದ. ಅದಕ್ಕೆ ಯಾರಿಗೆ ಭೇದವಾದದ ಮೇಲೆ ವಿಶ್ವಾಸ ಇರ್ತದ, ಭೇದವಾದದ ಮೇಲೆ ವಿಶ್ವಾಸ ಇರ್ತದ, ಅವರೆಲ್ಲರೂ ದುಃಖವನ್ನೇ ಭೋಗುತ್ತಾರೆ. ಜನನ ಮರಣ, ಪಾಪ ಪುಣ್ಯ, ಸುಖ ದುಃಖ, ಗಮನ ಆಗಮನ, ನಾನು ನನ್ನದು ಎಂಬ ಸಂಸಾರ ದುಃಖವನ್ನೇ ಅವರು ಭೋಗಿಸ್ತಿರ್ತಾರ. ಯಾರು? ಭೇದವಾದಿಗಳು. ಅವ್ರಿಗೆ ಮೋಕ್ಷ ಆಗಂಗಿಲ್ಲ. ಯಾರಿಗೆ ಈ ಭೇದವಾದದೊಳಗ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ, ಅಂತವ್ರಿಗೆ ಈ ಮೋಕ್ಷ ಆಗ್ತದ. ಅಂದ್ರೆ ಅಂತವ್ರು ಇಂಥ ಇದಕ್ಕೆ ಅಧಿಕಾರಿಗಳು ಅಂತ. ಇದ್ರ ಅಧಿಕಾರಿ ಹೌದಲ್ರಿ? ಮೋಕ್ಷದ ಅಧಿಕಾರಿ ಯಾರು ಅಂತ ಹೇಳಕತ್ತಾರ. ಅವ್ರಿಗೆ ಈ ಮೋಕ್ಷ ಪಡ್ಕೊಳ್ಳಕ ಅನಧಿಕಾರಿಗಳು ಯಾರು? ಭೇದವಾದವನ್ನೇ ವಿಶ್ವಾಸ ಮಾಡಿದವರು. ಯಾರು ಭೇದವಾದ ವಿಶ್ವಾಸ ಮಾಡ್ಲಾರ್ದೆ ಅಭೇದವಾದ ಕಡೆ ದಾಟ್ತಾರ, ಅವ್ರಿಗೆ ಮೋಕ್ಷ ಆಗ್ತದ. ಹೇ ಶಿಷ್ಯನೇ, ನೀನು ಯಾವ ದ್ವೈತ ವಾರ್ತೆಯನ್ನ ಕೇಳುವೆಯೋ ಆವಾಗ ನರಕವನ್ನೇ ಕೇಳುತ್ತಿದ್ದೇನೆ ಎಂದು ಮತ್ತು ಅದನ್ನ ಹೇಳುವವರೆಲ್ಲ ಮಹಾ ಮೋಸಗಾರರೆಂದು ತಿಳಿ. ಆ ಮೂರ್ಖರು ನಿನ್ನನ್ನು ಪರಮ ಪುರುಷಾರ್ಥವಾದ ಮೋಕ್ಷದ ಸುಖದಿಂದ ನಿನ್ನನ್ನು ಅಗಲಿಸಿ ದೂರ ದೂರ ಒಯ್ಯುತ್ತಿದ್ದಾರೆಂದು ತಿಳಿ. ಇದಂಗದ ಶಿಷ್ಯ ತಿ ಸುನಿ ಜೂ ಬೇದ ಕಹಾನಿ ಜಾನಿ ಝೂಟತೆ ನರಕ ನಿಸಾನಿ ತಿನ್ಕೋ ಕಹನ ಹಾರ ಸಬ ಝೂಟೈ ಪುರುಷಾರ್ಥ ಸುಖತೆ ಸಟ ರೂಟೈ. ಇಲ್ಲಿ ಏನ್ ಮಾಡ್ತಾನ? ಭೇದವಾದಿಗಳನ್ನ ಸಾರಾ ಸಗಟವಾಗಿ ಬಿಸಾಕ್ತಾನ. ಎಲ್ಲಿ? ವೇದಾಂತ ಸಿದ್ಧಾಂತದೊಳಗ. ಎಲ್ಲಿ? ಇದೆಂಥದ್ದು? ಅದ್ವೈತ ಸಿದ್ಧಾಂತದೊಳಗ. ಈ ವಾಕ್ಯ ಏನದ? ಭೇದವಾದದ ವಿಚಾರ ಬಂದ ಹೊತ್ನಾಗ ನಿನಗೆ ಏನೇನಾಗ್ತದ ಅಂತ ಹೇಳ್ತಾನೋ. ನೀನು ಯಾವಾಗ ದ್ವೈತ ವಾರ್ತೆಯನ್ನು ಕೇಳುವೆಯೋ ಆವಾಗ ನರಕವನ್ನೇ ಕೇಳುತ್ತಿದ್ದೇನೆ. ಇದೇ ವಾಕ್ಯ ವೀರಶೈವ ಸಿದ್ಧಾಂತದೊಳಗೆ ಏನದ? ನಾನು ಇನ್ನು ಆರಂಭಿಕ ಸ್ಥಿತಿಯಲ್ಲಿದ್ದೇನೆ ಅನ್ನುವಂಥದ ವ್ಯತ್ಯಾಸ ತಿಳ್ಕೋರಿದು. ನಾನು ಭೇದವಾದ ನನ್ನೊಳಗ ಇನ್ನೂ ಅದ್ರ ಮೇಲೆ ವಿಶ್ವಾಸ ಆದ, ಲಿಂಗನೇ ಬೇರೆ ನಾನೇ ಬೇರೆ ಅಂತ ಭಾವ ಇರುವಾಗ ನಾನು ಇನ್ನು ಆರಂಭಿಕ ಸ್ಥಿತಿಯಲ್ಲಿ ಭಕ್ತ ಸ್ಥಳದಲ್ಲೋ ಮಹೇಶ ಸ್ಥಳದಲ್ಲೋ ಅದೀನಿ ಅಂತ ತಿಳಿ ಅಂತ. ಈಗ ಯಾವತ್ತು ಚಲೋ ಅನಿಸ್ತದ ನಿಮಗ? ಆರಂಭಿಕ ಸ್ಥಿತಿಯಲ್ಲಿ ಅದೀನಿ ಅನ್ನೋದು ಚಲೋ ಅನಿಸ್ತದೋ?
ಏನು ಬಿಟ್ಟಿಕೆ ಅವರೆಲ್ಲರೂ ಮೋಸ ಮಾಡ್ಲಕತ್ತಾರ, ನಿನ್ನ ಕೊಲ್ಲಕತ್ತಾರ ಅಂತ ಮೋಸಗಾರರಂತೂ ತಿಳಿ, ಮೂರ್ಖನನ್ನು ಮಾಡುತ್ತಿದ್ದಾರೆ ಅಂತ ತಿಳಿ ಅಂತೇಳಿ ಅನ್ನೋದು ಚಲೋನು. ಅದಕ್ಕೆ ಶರಣ ಸಿದ್ಧಾಂತ, ಈ ಶಟಸ್ಥಲ ಸಿದ್ಧಾಂತ, ಇದು ವೀರಶೈವ ಸಿದ್ಧಾಂತ, 28 ಶಿವಾಗಮಗಳು ಏನದವ, ಈ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಸಿದ್ಧಾಂತಗಳಿಗಿಂತ ಮುಕುಟಮಣಿ ಶ್ರೇಷ್ಠ ಅದು. ಅದಕ್ಕೆ ಸಿದ್ಧಾಂತ ಶಿಖಾಮಣಿ ಅಂತ ಹೆಸರಿಟ್ಟಾರ, ಸುಮ್ಮನೆ ಇಟ್ಟಿಲ್ಲ ಅದಕ್ಕೆ ಹುಚ್ಚುಚ್ಚ. ಅದಕ್ಕೆ ಇಲ್ಲೇನದ ಅಂದ್ರ ಭೇದವಾದ ನಮಗೆ ತ್ಯಾಜ್ಯವಲ್ಲ. ಶರಣ ಸಿದ್ಧಾಂತದ ಪ್ರಕಾರ ಅದು ನಮ್ಮ ಸಾಧನೆಯ ಮೊದಲ ಮೆಟ್ಟಿಲು. ಈ ಅದ್ವೈತ ಸಿದ್ಧಾಂತಿಗಳದ್ದು ಏನದಪ್ಪ ಅಂತಂದ್ರೆ ಭೇದವಾದ ತ್ಯಾಜ್ಯ. ಇದ್ರ ಕಡೆ ಲಕ್ಷಣ ಕೊಡಬೇಡ್ರಿ ಅಂತಾರ. ಅದಕ್ಕೆ ಹೇ ಶಿಷ್ಯನೇ, ನೀನು ಯಾವಾಗ ದ್ವೈತ ವಾರ್ತೆಯನ್ನು ಕೇಳುವೆಯೋ ಆವಾಗ ನರಕವನ್ನೇ ಕೇಳುತ್ತಿದ್ದೇನೆ ಎಂದು ತಿಳಿ. ನೀವು ವೀರಶೈವರಾಗಿದ್ರಿ ಅಂದ್ರೆ ನಾನಿನ್ನು ಆರಂಭಿಕ ಹಂತದಲ್ಲಿದ್ದೇನೆ ಅಂತ ತಿಳಿ. ನಿಮ್ಗೆ ವೀರಶೈವ ಸಿದ್ಧಾಂತ ಚಂದ ಅನ್ನಿಸ್ತು ನಿಮ್ಮ ಗುಣ ಸ್ವಭಾವಕ್ಕಂದ್ರೆ ಆರಂಭಿಕ ಹಂತದಲ್ಲಿದ್ದೇನೆ ಅಂತ ತಿಳಿ. ನಿಮಗೆ ಆ ವೀರಶೈವ ಸಿದ್ಧಾಂತ ಇರ್ಲಿ ಬಿಡ್ರಿ, ಯಾರು ರೇಣುಕರು ತಗೊಂಡು ನಮ್ಗೇನ್ ಮಾಡೋದದ ಅಂತ ಶರಣ ಸಿದ್ಧಾಂತ ಬೇಡ, ವಚನ ಸಿದ್ಧಾಂತ ಬೇಡ ಅಂತಂದ್ರೆ ಮತ್ತೆ ಸಿದ್ಧಾಂತ ಶಿಖಾಮಣಿ ಬೇಡ, ಅದ್ವೈತ ಸಿದ್ಧಾಂತನೇ ನಮ್ಮ ಸ್ವಭಾವಕ್ಕೆ ಒಗ್ಗುತ್ತದ ಅಂತಂದ್ರೆ ಆ ದ್ವೈತಿಗಳನ್ನ ನೀವೇನಂತ ತಿಳ್ಕೋಬೇಕು, ನರಕ ತೋರಿಸ್ಲಕತ್ತಾರ ಇವರು ಅನ್ಬೇಕು. ನಿಮ್ ಸ್ವಭಾವ ಹೆಂಗದ ಹಂಗ ಎರಡೂ ಹೇಳಕತ್ತೀನಿ ನಾನು. ಅದನ್ನು ಹೇಳುವವರೆಲ್ಲ ಮೋಸಗಾರರೆಂದು ತಿಳಿ. ಹಂಗೆಲ್ಲ ಮೋಸಗಾರರು ಅದೆಲ್ಲ ಯಾವಾಗ ದ್ವೈತ ಸಿದ್ಧಾಂತದೊಳಗ ಹಿಂಗೆಲ್ಲ ಏನದ ಅವರಿಗೆ ಬೈಯೋದದ. ಆದ್ರ ನಂಬಲ್ಲಿ ಹಂಗೆ ಬೈಯೋದಿಲ್ಲ. ಆರಂಭದಲ್ಲಿ ಅವರು ನಮಗೆ ಮೋಸ ಮಾಡ್ತಾ ಇಲ್ಲ, ದಾರಿಗೆ ಹಚ್ಚಲಕತ್ತಾರ. ಭಕ್ತ ಸ್ಥಳ ಮಹೇಶ ಸ್ಥಳಕ್ಕೆ ಹಚ್ಚಿ ಮುಂದೆ ನಮಗೆ ಐಕ್ಯ ಸ್ಥಳಕ್ಕೆ ಕರ್ಕೊಂಡು ಹೋಗೋರು ಅದಾರ. ಆ ಶಿವಯೋಗ ಸಾಧನೆಯ ಮೂಲಕ ಮೋಕ್ಷ ಹೊಂದುವುದಕ್ಕೆ ನಮಗೆ ಇವರೆಲ್ಲ ದಾರಿಗೆ ಹಚ್ಚಲಕತ್ತಾರ ಅಂತ ತಿಳ್ಕೋಬೇಕು. ಆ ಮೂರ್ಖರು ನಿನ್ನನ್ನು ಪರಮ ಪುರುಷಾರ್ಥವಾದ ಮೋಕ್ಷ ಸುಖದಿಂದ ನಿನ್ನನ್ನು ಅಗಲಿಸಿ ದೂರ ದೂರ ಒಯ್ಯುತ್ತಿದ್ದಾರೆಂದು ತಿಳಿ. ತಿನಕೋ ಭೇದವಾದಿಗಳ ಸಂಘವನ್ನ ಎಂದಿಗೂ ಮಾಡಬೇಡ. ಒಂದು ವೇಳೆ ಸಂಘವು ಘಟಿಸಿದ್ದಾದರೆ ಅವರ ವಚನಗಳನ್ನು ಕೇಳಬೇಡ. ಒಂದು ವೇಳೆ ಎಲ್ಲಿಯಾದರೂ ಅವರ ವಚನಗಳನ್ನು ಕೇಳಿದರೆ ಆ ಕ್ಷಣವೇ ಅವುಗಳನ್ನು ಅಸತ್ಯವೆಂದು ತ್ಯಜಿಸಿ ಬಿಡು. ಬೈನ ವಚನ ಅಂದ್ರೆ ನಾಸ್ತಿಕರ ವಚನಗಳು, ಅಂದ್ರೆ ಮೇಚ್ಛ ವಚನ ಅಂದ್ರೆ ಅವು ನೀಚರ ಮಾತುಗಳೆಂದು ತಿಳಿ ದೂರವಾಗು. ಜೈನ ಬೌದ್ಧ ಇವೇನೇನದವಲ್ಲ ಇವೆಲ್ಲ ಏನದವ ನಿರೀಶ್ವರವಾದಿಗಳು, ಇವೆಲ್ಲ ಬೈನ ವಚನ ಅಂತ ತಿಳಿ. ಅಂತಂದ್ರೆ ಬಹಳ ತುಚ್ಛವಾದ ವಿಚಾರಗಳಂತ ತಿಳ್ಕೋ ಅಂತೇಳಿ ಇವ್ರೇನ್ ಮಾಡ್ಯಾರ, ಈ ಅದ್ವೈತಿಗಳು ಹೇಳ್ತಾರೆ. ಶರಣ ಸಿದ್ಧಾಂತ ಹಂಗೆ ಹೇಳಂಗಿಲ್ಲ. ಶರಣ ಸಿದ್ಧಾಂತ ಏನ್ ಮಾಡ್ತದೆ, ಇದು ಆರಂಭಿಕ ಸ್ಥಿತಿ ಒಳಗೆ ನಮ್ಗೆ ಇವೆಲ್ಲ ಬೇಕಾಗ್ತವ ಅಂತೇಳಿ ತಿಳ್ಕೊಂಡು ಆ ಒಂದು ಭೇದವಾದವನ್ನ ತಿರಸ್ಕಾರದಿಂದ ನೋಡೋದ್ರ ಬದಲಿ ಭೇದವಾದವನ್ನ ಪುರಸ್ಕಾರ, ಫಸ್ಟ್ ಸ್ಟೆಪ್. ನೀವು ಎಲ್ಲರ ಮ್ಯಾಲೆ ಇರ್ಬೇಕಾದ್ರೆ ಫಸ್ಟ್ ಸ್ಟೆಪ್ ಬಿಟ್ಟು ಒಮ್ಮೆ 2ನೇ ಸ್ಟೆಪ್ ಕಾಲಿಡ್ತೀರೇನು ಹೇಳ್ರಿ? ಆಸ್ತಿಕವಾದಕ್ಕ ಫಸ್ಟ್ ಸ್ಟೆಪ್ ಯಾವುದು? ನಾಸ್ತಿಕವಾದನೆ, ಚಾರ್ವಾಕವಾದನೆ. ಮೊದಲು ಚಾರ್ವಾಕರು, ಆಮೇಲೆ ಮುಂದೆ ಆಸ್ತಿಕರು. ಮೊದಲು ನಾಸ್ತಿಕರು, ಆಮೇಲೆ ಮುಂದೆ ಆಸ್ತಿಕರು. ನಾಸ್ತಿಕವಾದ ಮಾಡಿ ನಾಸ್ತಿಕರಾಗೇ ಉಳಿದ್ರೆ ತಪ್ಪಾಗ್ತದೆ. ಅದರಿಂದ ಮುಂದೆ ಆಸ್ತಿಕರಾಗಬೇಕು. ಅದಕ್ಕೆ ನಮಗೇನದ, ನಾಸ್ತಿಕವಾದ ನಮಗೆ ಫಸ್ಟ್ ಸ್ಟೆಪ್ಪು. ಎಲ್ಲಿ? ವೀರಶೈವ ಲಿಂಗಾಯತ ಸಿದ್ಧಾಂತದಲ್ಲಿ. ವೀರಶೈವ ಅಂದ್ರೆ ಒಂದೇ, ಲಿಂಗಾಯತ ಅಂದ್ರೆ ಒಂದೇ, ಪಾನಿ ಅಂದ್ರೆ ಒಂದೇ, ನೀರಂದ್ರು ಒಂದೇ, ವಾಟರ್ ಅಂದ್ರು ಒಂದೇ. ಹೆಂಗ್ ಮಾಡ್ತೀರಿ? ವೀರಶೈವ ಸಿದ್ಧಾಂತ ಪಸಂದ್ ಮಾಡ್ತೀರ, ಅದು ನಮ್ಮದು ಫಸ್ಟ್ ಸ್ಟೆಪ್ ಅಂತಿರೋ? ಏನ್ ಭೇದವಾದಿಗಳನ್ನ ತಿರಸ್ಕಾರದಿಂದ ನೋಡಿ ಅವ್ರ ಮಾತು ಕೇಳಾರ್ದಂಗಿರ್ತಿರೋ? ನೀವು ಭೇದವಾದಿಗಳ ತಿರಸ್ಕಾರದಿಂದ ಮಾಡಿದ್ರೆ ಭಕ್ತ ಸ್ಥಳ ಮಹೇಶ ಸ್ಥಳ ತ್ಯಾಗಾಂಗ ಏನದ ಅದು ಕಟ್ ಮಾಡಿ ಒಗದಂಗ. ವೀರಶೈವ ಸಿದ್ಧಾಂತದಾಗ ಒಂದೇ ಸಲ ಪ್ರಸಾದಿ ಪ್ರಾಣಲಿಂಗಿ ಸ್ಥಳಕ್ಕೆ ಹೋದಂಗ. ಭೋಗಾಂಗ ಯೋಗಾಂಗ ಎರಡೇ ಅಂಗ ಉಳಿತಾವ. 3 ಅಂಗ ಅದಾವ ವೀರಶೈವ ಸಿದ್ಧಾಂತದಾಗ. ಅಲ್ಲಿ ಏನದ,
ತ್ಯಾಗಾಂಗ ಅಂತ ಏನದಲ್ಲ, ಭಕ್ತ ಸ್ಥಳ, ಮಹೇಶ ಸ್ಥಳ ಏನದಲ್ಲ, ಆ ಸ್ಥಳಗಳನ್ನ ವೀರಶೈವ ಸಿದ್ಧಾಂತದ ಕಟ್ ಮಾಡಿ 3 ಸ್ಟೆಪ್ನೊಳಗ 1 ಸ್ಟೆಪ್ ಕಟ್ ಮಾಡಿ ಸೀದಾ 2ನೇ ಸ್ಟೆಪ್ 3ನೇ ಸ್ಟೆಪ್ಪಿಗೆ ಹೋದಂಗ. ಯಾವುದೋ ಒಂದು ಸ್ಟೆಪ್ ಕಟ್ ಮಾಡಿ ಎತ್ತರ ಇತ್ತು ಅಂತಂದ್ರ ಏರ್ತೀರ, ಹೊತ್ಕೊಂಡು ಬೀಳ್ತೀರ. 1 ಸ್ಟೆಪ್ ಹೈಟ್ 1 ಸ್ಟೆಪ್ ಗಿಡ್ಡ ಇತ್ತು ಅಂತಂದ್ರೆ ಏರ್ಲಕ್ ಬರ್ತದೇನ್ರಿ? ಒಂದೇ ಸೈಜ್ ಇರ್ತಾವಿಲ್ಲ ಸ್ಟೆಪ್ಸ್. ಮತ್ತ 1 ಸ್ಟೆಪ್ ಎತ್ತರ 1 ಸ್ಟೆಪ್ ಗಿಡ್ಡ ಇತ್ತು, ಡಬಲ್ ಎತ್ತರ ಇತ್ತು, 1 ಸ್ಟೆಪ್ ಗಿಡ್ಡ ಇತ್ತು ಅಂತಂದ್ರ ಏನಾಗ್ತದ? ಹೊತ್ಕೊಂಡು ಬೀಳ್ತೀವಿ, ಅಲ್ಲಿ ಬಿಡ್ಕತ್ತೀವಿ. ಅದಕ್ಕೆ 3 ನಮ್ಮ ಸ್ಟೆಪ್ಗಳೇ ಅವು. ಹೀಗಾಗಿ ಇಡೀ ವಿಶ್ವವನ್ನು ಅಖಂಡವಾಗಿ ನೋಡುವಂತ ಶಕ್ತಿ ಕೇವಲ ವೀರಶೈವನಿಗದ. ವೀರಶೈವ ಸಿದ್ಧಾಂತದಂತ ಸಿದ್ಧಾಂತ 3 ಲೋಕದಲ್ಲಿ ಇಲ್ಲ ಅಂತ ಹೇಳಿ ತಿಳಿ ಅಂತ ಹೇಳ್ತಾರ. ರಾತ್ರಿ ಪಾಠಕ್ಕೆ ಇದ್ದಿದ್ದಿಲ್ಲ ನೀವು. ರಾತ್ರಿ ಪಾಠದೊಳಗ ಹೇಳ್ಯಾರ, ಏನ್ ಹೇಳಿದ್ರು? ಈ ಒಂದು ಸಿದ್ಧಾಂತ 3 ಲೋಕದಲ್ಲಿ ಎಲ್ಲಿ ಇಲ್ಲ, ಜಗತ್ರಯೇ. ಆಯ್ತು. ನ ವೀರಶೈವ ಸದೃಶ್ಯಂ ಮತಂ ಅಸ್ತಿ. ಈ ವೀರಶೈವ ಎನ್ನುವ ಮತ ನ ಅಂದ್ರೆ ಇಲ್ಲ, ಎಲ್ಲಿ? ಜಗತ್ರಯೇ. ಅಂತ ವೀರಶೈವ ಸಿದ್ಧಾಂತದಂತ ಮತ ಇಡೀ 3 ಲೋಕದಲ್ಲಿ, ಸ್ವರ್ಗ ಮರ್ತ್ಯ ಪಾತಾಳದಲ್ಲಿ ಎಲ್ಲೆಲ್ಲಿ ಮತ್ತೊಂದು ಇದರಂತದ್ದು ಸಿಗಂಗಿಲ್ಲ. ಇದೇ ಶ್ರೇಷ್ಠವಾದ ಸಿದ್ಧಾಂತ. ನೀವು ವೀರಶೈವ ಸಿದ್ಧಾಂತಿಗಳಾಗ್ತಿರೋ ಅದ್ವೈತ ಮತ ಸಿದ್ಧಾಂತಿಗಳಾಗ್ತಿರೋ ನೋಡ್ರಿ. ಈ ದ್ವೈತವನ್ನ ಭೇದವನ್ನ ತ್ಯಾಗ ಮಾಡಿ ಅದನ್ನ ತುಚ್ಛೀಕರಿಸಿ ಭೇದ ಹೇಳೋರಿಗೆಲ್ಲ ಕೆಟ್ಟವರು ಅಂತೇಳಿ ನೀಚರಂತೇಳಿ ಬೈದು ಅದ್ವೈತವಾದಿಗಳಾಗ್ತಿರೋ ಅದು ನಮ್ಮ ಆರಂಭಿಕ ಸ್ಟೆಪ್ಪು. ನಾವು ಮೊದಲು ಅದೇ ಇದ್ದೆವು, ಈಗ ಇದು ಆಗ್ಲಕತ್ತೀವಿ ಅನ್ನೋದು ಕರೆಕ್ಟ್. ಯಾವಾಗಾಗ್ತೀರಿ? ನಿಮ್ಮ ಸ್ವಭಾವಕ್ಕೆ ಬಿಟ್ಟದ್ದು. ಶ್ರೀಕೃಷ್ಣ ಸಹಿತ ಭಗವದ್ಗೀತೆ ಬಡ 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 ಅರ್ಜುನ್ಗೆ ಹೇಳ್ದ. ಅವ ಡಿಪ್ರೆಷನ್ದಾಗ ಹೋಗಿದ್ದ, ಹೇಳಿದ್ಮೇಲೆ ಕೃಷ್ಣ ಏನ್ ಮಾಡ್ದ? ಲಾಸ್ಟಿಗೆ ನಿನ್ನ ಪರಿಸ್ಥಿತಿ ನೋಡಿ ನನಗೇನ್ ತಿಳಿದದ ಹೇಳಿನಪ್ಪ, ಆದ್ರೆ ನಾ ಹೇಳಿನಂತೇಳಿ ಎಲ್ಲ ನೀನೇನ್ ಪಾಲಿಸ್ಬೇಕೆ ಅಂತೇನು ಕಾನೂನು ಇಲ್ಲ. ನಿನ್ನ ಸ್ವಭಾವಕ್ಕ ಯಾವುದು ಸರಿ ಅನ್ನಿಸ್ತದ ಅಷ್ಟು ಪಾಲಿಸು. ಯಾವುದು ನಿನಗೆ ಆಗಂಗಿಲ್ಲ, ಯಾವುದು ನಿನಗೆ ಕಷ್ಟ ಅನ್ನಿಸ್ತದ ಸಾಧಿಸು, ಯಾವಾಗ ನೀನು ಸರಿ ಅನ್ಸಂಗಿಲ್ಲ ಬಿಟ್ಬಿಡು ಅಷ್ಟೇ. ಹಂಗ ಇಲ್ಲಿ ನಾನು ಇಡೀ ವಿಶ್ವಮಾನ್ಯವಾದಂತ ಸಿದ್ಧಾಂತ ಎಲ್ಲವನ್ನ ಕರಗಿಸಿ ಅರಗಿಸಿ ನಿಮಗ ಅನುಕೂಲ ಮಾಡಿಕೊಡ್ಲಕತ್ತೇನೆ. ನಾ ಬರೇ ವಿಚಾರ ಸಾಗರ ಒಂದೇ ಹೇಳಿ ನಾ ವಿಚಾರ ಸಾಗರದ ಮಟ್ಟಿಗೆ ಈ ವಿಚಾರ ನಡೆದದತ್ತ ನಾ ಎಲ್ಲರೂ ವಿಚಾರ ಸಾಗರ ಹೈಲೈಟ್ ಮಾಡಿಲ್ಲ. ಮೋಕ್ಷ ವಿಚಾರ ನನಗೆ ಮುಖ್ಯ ಅದ, ವಿಚಾರ ಸಾಗರ ಮುಖ್ಯ ಅಲ್ಲ, ನಮಗ ನಿಶ್ಚಲ ದಾಸ ಮುಖ್ಯ ಅಲ್ಲ, ನಮಗ್ ಮೋಕ್ಷ ಆಗೋದು ಮುಖ್ಯ ಅದ. ನಿಮಗ್ ಬರೇ ವಿಚಾರ ಸಾಗರ ತಿಳ್ಕೊತ ಹೋಗ್ಬಿಟ್ರಿ ಅಂದ್ರೆ ನಿಮ್ಮದು ಒಂದು ಪರಂಪರೆ, ವೀರಶೈವ ಪರಂಪರೆಯಲ್ಲಿ ಹುಟ್ಟಿದವರು ನಿಮ್ ಪರಂಪರೆ ಬಿಟ್ಟು ಓದ್ತೀರಾ? ನಿಮ್ ಪರಂಪರೆ ಬಿಟ್ಟು ಹೋದ್ರ ನೀವು ಒಬ್ಬರೇ ಆಗಿಬಿಡ್ತೀರಿ. ಅವರೆಲ್ಲರನ್ನ ಹಿಡ್ಕೊಂಡು ಹೋಗ್ಬೇಕಾದ್ರ ನಿಮ್ ಪರಂಪರೆಯನ್ನು ಈ ವಿಚಾರ ಸಾಗರಕ್ಕಿಂತ ಶ್ರೇಷ್ಠದೋ ಕನಿಷ್ಠದೋ? ಶ್ರೇಷ್ಠದ. ನಿಮ್ಮ ವಿಚಾರ ಸಾಗರದಿಂದ ನಿಮಗೆ ಏನ್ ಅನುಕೂಲ ಆಗ್ಯದ ಅಂದ್ರ ನಿಮ್ಮ ಸಿದ್ಧಾಂತವನ್ನ ನೀವು ಸರಳವಾಗಿ ತಿಳ್ಕೊಳ್ಳಕ ಅನುಕೂಲ ಆಗ್ಯದ. ನಿಮ್ಮ ಸಿದ್ಧಾಂತ, ನಿಮ್ಮ ಶಾಸ್ತ್ರ, ನಿಮ್ಮ ಗುರುಗಳು ಚಂದ ಕೂತು ಹೇಳೋರು ಯಾರೋ ದಿಕ್ಕಿಲ್ಲದಕ್ಕೆ, ಸರಳ ಮಾಡಿ ಹೇಳೋರು ಇಲ್ಲದಕ್ಕೆ ವೀರಶೈವ ಸಿದ್ಧಾಂತ. ತಿಳುವಳಿಕೆ, ನಮ್ಮ ತಿಳುವಳಿಕೆ ಮಟ್ಟ ಜಾಸ್ತಿ ಮಾಡಿ ನಮ್ಮ ವೀರಶೈವ ಸಿದ್ಧಾಂತವನ್ನ ಸರಳ 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 ಮಾಡಿ ತಿಳ್ಕೊಳ್ಳೋಕೆ ಇದರಿಂದ ಅನುಕೂಲ ಆಯ್ತು ಅಷ್ಟೇ. ಆದ್ರೆ ಇದೇನ್ ಹೇಳಕತ್ತದ ಇಲ್ಲಿ ಕೆಲವೊಂದು ಭೇದವಾದಗಳು ಇವೆಲ್ಲ ಏನದವ, ನಿಂದೆಗಳು, ಈ ತಿರಸ್ಕಾರಗಳು ಇವೆಲ್ಲ ಓಸು ಏನದವ ವೀರಶೈವ ಸಿದ್ಧಾಂತದಾಗಂತವ ಏನಿಲ್ಲ. ಹೆಣ್ಣನ್ನ ಅವರು ಮಾಯೆ ಅಂತ ತಿರಸ್ಕಾರ ಮಾಡಿದ್ರ ಹೆಣ್ಣನ್ನ ಇವರು ತಾಯಿ ಅಂತಾರ. ಹೊನ್ನು ಹೆಣ್ಣು ಮಣ್ಣುಗಳುಗಳಿಗೆ ಇವರು ತಿರಸ್ಕಾರ ಮಾಡ್ತಾರೆ ಭೇದವಾದಿಗಳು. ನಮ್ಮಲ್ಲಿ ಹಂಗಿಲ್ಲ. ಅವೆಲ್ಲ ಶಿವಯೋಗ ಸಾಧನೆ ಮಾಡುವುದಕ್ಕೆ ನಮಗ ಅನುಕೂಲಕರ ವಸ್ತುಗಳದವ ಅಂತ ಹೇಳ್ತಾರ. ದೇಹವನ್ನ ಮಲಕೋಶ ಅಂದ್ರೆ ಸೆಪ್ಟಿಕ್ ಟ್ಯಾಂಕ್ ಅಂತಾರ ಭೇದವಾದಿಗಳು, ಇವರು ಅದ್ವೈತಿಗಳು. ಆದ್ರೆ ವೀರಶೈವ ಸಿದ್ಧಾಂತಿಗಳು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದೊಳಗ ಈ ಒಂದು ದೇಹವನ್ನ
ಕೂಡಲ ಸಂಗಮ ದೇವರನ್ನ ಒಲಿಸ ಬಂದ ಪ್ರಸಾದಕಾಯ ಅಂತಾರ. ಹಿಂಗಾಗಿ ವಚನ ಸಾಹಿತ್ಯ ಆಗಿರ್ಬೋದು, ಸಿದ್ಧಾಂತ ಶಿಖಾಮಣಿ ಆಗಿರ್ಬೋದು, ಇದೇ ಶ್ರೇಷ್ಠ. ಈ ಒಂದು ವಿಚಾರ ಸಾಗರದೊಳಗಿನ ಕೆಲವೊಂದು ವಿಚಾರಗಳು ನಾವು ತ್ಯಾಗ ಮಾಡಬೇಕಾಗ್ತದ. ಸ್ವಚ್ಛ ಇಲ್ಲ, ಬರಬರಿನ ಯಾವನು ಬಂದು ಏನೋ ಸುಡುಗಾಡ ಸಿದ್ಧಾಂತ ಶಿಖಾಮಣಿ ಹಚ್ಚಿಕೊಂಡು ಯಾವ ಹುಚ್ಚ ಮಾತಾಡಿದ್ನಲ್ಲ, ಈಗ ಅನಿಸ್ತದಿಲ್ಲ ನಿಮಗೆ ನಾ ಹೇಳೋದು ಕರೆಕ್ಟ್ ಅಂತ. ಸಿದ್ಧಾಂತ ಶಿಖಾಮಣಿ, ವಚನ ಸಾಹಿತ್ಯ, ಹುಚ್ಚ ಸುಡುಗಾಡೋ ಏನಿದು ವಿಚಾರ ಸಾಗರದೊಳಗೆ ಈಗ ಹೇಳ್ತಾ ಇದ್ದಾರಲ್ಲ ಇವು ಸುಡುಗಾಡು. ನಿಮಗೆ ನಿಮ್ಮದೇ ಆದ ನಿರ್ಧಾರ ಇಲ್ಲದಕ್ಕ, ನಿಮ್ಮದೇ ಆದ ಸಿದ್ಧಾಂತದ ಜ್ಞಾನ ಪರಿಪಕ್ವ ಇಲ್ಲದಕ್ಕ ಯಾರ್ಯಾರೋ ಹೇಳಿದ ಚಂದ ಕಾಣಿಸ್ತದ, ಯಾವ್ದು ಬೇಕಾದ ನಂಬುತ್ತೀವಿ. ನಮ್ಮೊಳಗ ಸ್ವಂತ ನಿರ್ಧಾರದ ಫಿಕ್ಸ್ ಅದ, ನಮಗೆ ಕಮಿಟೆಡ್ ಅದೀವಿ ನಾವು. ಅದು ಇದ್ದು ನಾವು ಉಳಿದು ಎಲ್ಲ ಆಟ ಆಡ್ತಿರ್ತೀವಿ. ಆ ಕಮಿಟ್ಮೆಂಟ್ ನಿಮ್ಮೊಳಗೂ ಬರಬೇಕು, ಆ ಬದ್ಧತೆ ನಿಮ್ಮೊಳಗೆ ಬರ್ಬೇಕು, ಆ ನಿಷ್ಠೆ ನಿಮ್ಮೊಳಗೆ ಬರ್ಬೇಕು. ಬಂದು ನಿಮ್ಮದಕ್ಕೆ ನೀವು ಗಟ್ಟಿಯಾಗಿದ್ದು, ನಿಮ್ಮ ಮನೆಯೊಳಗ 10 ಮಂದಿ ಅಣ್ಣತಂದೇರದಾರ, ಮನ್ಯಾಗ 10 ಮಂದಿ ಅಣ್ಣತಂದೇರದಾರ. ಸ್ವಚಿ ಬಂದಕ್ಕಿ ಎಷ್ಟ್ ಮಂದಿ ಕೈಲ ಚಾಳಿ ಕಟ್ಟಿಸ್ಕೊಂಡಿರ್ತಾಳ? ಒಬ್ಬನ ಕೈಲ ಚಾಳಿ ಕಟ್ಟಿಸ್ಕೊಂಡಿರ್ತಾಳ. ಅವನು ಒಬ್ಬನ ಸಂಗಟ ಸಂಸಾರ ಮಾಡ್ತಾಳ, ಉಳಿದವರಿಗೆಲ್ಲ ಅಡಿಗೆ ಮಾಡಿ ಹಾಕ್ತಾಳ. ಯಾರ್ಯಾರ ಸಂಗಟ ನೀವು ಅಡಿಗೆ ಮಾಡಿ ಹಾಕ್ತಿರಿ ಅವೆಲ್ಲ ಓಸು ಏನದವ, ಎಂತದದು ಸಂಕ್ಷಿಪ್ತ ಪರಿಚಯ. ಎಲ್ಲರದು ಏನು ಸಂಕ್ಷಿಪ್ತ ಪರಿಚಯ. ಎಲ್ಲ ಗ್ರಂಥಗಳು ಶಾಸ್ತ್ರಗಳು ಜಗತ್ನಾಗ ಯಾಕಿರ್ಲಕ್ಕ ಎಲ್ಲದರದು ನಮಗೆ ಸಂಕ್ಷಿಪ್ತ ಪರಿಚಯ. ನಮ್ಮ ಭಾವ ಮೈದನ ದೇವರು ನಾದಿನಿ ದೇವರು ಇದ್ದಂಗ ಅವರೆಲ್ಲ. ನನ್ನ ಗಂಡ ಒಬ್ಬ, ಅವನೇ ಲಿಂಗಯ್ಯ, ಅವನೇ ಸಂಗಯ್ಯ. ಅದೇ ನೀವು ವಿಚಾರ ಸಾಗರ ಅಂತ ಅನ್ಕೋತಿರೋ, ಅದೇ ನಮ್ಮ ಸಿದ್ಧಾಂತ ಶಿಖಾಮಣಿ ವಚನ ಸಾಹಿತ್ಯ ಅನ್ಕೋತಿರೋ. ಯಾವುದಕ್ಕೆ ನಿಷ್ಠೆ ನಿಮ್ಮದು? ಎದರ ಮೇಲೆ ನಿಷ್ಠೆ ಬರ್ಬೇಕ್ರಿ ನಿಮಗ? ಸಿದ್ಧಾಂತ ಶಿಖಾಮಣಿ ವಚನ ಸಾಹಿತ್ಯದ ಮೇಲೆ ನಿಷ್ಠೆ ಬರ್ಬೇಕು. ವಿಚಾರ ಸಾಗರ ನಮಗೆ ಭಾವ ಮೈದುನ ಇದ್ದಂಗಿದು ಅಷ್ಟೇ. ಇದು ಸಹಕಾರಿ ಅಷ್ಟೇ ನಮಗೆ. ಈ ಪಾಠ ಹೇಳೋನು ದೊಡ್ಡವಲ್ಲ, ಈ ಶಾಸ್ತ್ರನೂ ದೊಡ್ಡದಲ್ಲ. ಅದಕ್ಕೆ ನಿಮ್ಗೆ ಯಾಕೆ ಅಂತೀನಂದ್ರ, ಎಲ್ಲಿ ನಿಲ್ಲಬೇಡ್ರಿ ಅಂತ. ಪ್ರತಿಯೊಂದಕ್ಕೆ ನೀವು ನಿಂತು ಬಿಡ್ತೀರಿ, ಅದನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ನಿಂದಿರ್ಬೇಕು. ಎಲ್ಲನೂ ದಾಟಿ ಹೋಗ್ಬೇಕು ನೀವು. ಎಲ್ಲನೂ ದಾಟಿ ಹೋದಾಗೆ ನೀವು ಶ್ರೇಷ್ಠ ಆಗ್ತೀರಿ. ಇದಕ್ಕೆ ಹಿಡ್ಕೊಂಡು ಕೂತ್ರಿ, ಇಲ್ಲೇ ಕುಂದಿರ್ತೀರಿ. ಯಾವುದಕ್ಕೂ ಹಿಡ್ಕೊಂಡು ಕುಂದಿರ್ಬಾರ್ದು. ನೋ ಅಟ್ಯಾಚ್ಮೆಂಟ್. ಯಾರ ಜೊತೆಗೆ ಅಟ್ಯಾಚ್ಮೆಂಟ್ ಬೇಡ, ಯಾವುದ್ರ ಜೊತೆಗೂ ಅಟ್ಯಾಚ್ಮೆಂಟ್ ಬೇಡ. ನಿಮ್ಮೊಳಗೆ ನಿಮ್ಮ ಅಟ್ಯಾಚ್ಮೆಂಟ್ ನಿಮ್ ಜೊತೆಗೆ ಇರ್ಬೇಕದು. ನಿಮ್ಮದೇ ಒಂದು ಸ್ವಾತಂತ್ರ್ಯ ಇರ್ಬೇಕು. ಇದು ಕೇಳಲಿಲ್ಲ ಅಂತಂದ್ರೆ ಹುಚ್ಚಿಡ್ದಂಗೆ ಆಗ್ತಿರ್ತದೆ. ಅದು ತೆಗಿಬೇಕು. ನಿಮ್ಮ ಒಳಗೆ ಒಂದು ನನಗಿಂತ ಬೇಷ್ ಹೇಳವದಾನ, ಇದ್ರ ಅಪ್ಪ ಹೇಳಂತವ ನಿಮ್ಮ ಒಳಗೆ ಅದನ್ನ. ಅವನು ಕೇಳೋದು ಬಿಟ್ಟಿಗೆ ಇಲ್ಲಿ ಹೊರಗೆ ಕೂತಿ ನಮ್ದಾರ 2 ದಿನ ಆಯ್ತು ಬಂದಿಲ್ಲ, 3 ದಿನ ಆಯ್ತು ಬಂದಿಲ್ಲ, ಯಾಕಡೆ ಹೋದ, ಅವನ್ ಮಾತು ಕೇಳಲಿಲ್ಲ ಅಂದ್ರೆ ಹೆಂಗ, ವಿಚಾರ ಸಾಗರ ಮುಗಿಸ್ಲಿಲ್ಲ ಅಂದ್ರೆ ಹೆಂಗ, ಇವೆಲ್ಲ ಏನದವ ಕೆಲ್ಸಕ್ಕೆ ಬರ್ಲಾರ ವಿಚಾರಗಳು. ನಿಮ್ಮನ್ನ ನಿಮಗೆ ಪರಿಚಯ ಮಾಡಿ ಕೊಟ್ಟ ಮೇಲೆ, ನಿಮ್ಮ ಕಿವಿಯಿಂದ ನಿಮ್ಮ ಒಳಗಿನವನು ಮಾತು ಕೇಳಂತದ್ದು ಕಲ್ತ ಮೇಲೆ ಇವನೇ ಅದಕ್ಕೆ ಬೇಕು. ಒಳಗೆ ಅದಾನ, ಎಲ್ಲ ವಿಚಾರ ಸಾಗರನು ಒಳಗೆ ಅದಾನ, ಸಿದ್ಧಾಂತ ಶಿಖಾಮಣಿನು ಒಳಗೆ ಅದಾನ, ಮಹಾಚರಣ ನಿಮ್ಮ ಒಳಗೆ ಅದಾನ. ನಿಮ್ಮ ಒಳಗೆ ಇದ್ದವನ್ ಮಾತು ಕೇಳ್ಕೊತಿದ್ರಿ ಅಂದ್ರೆ ಇದೆಲ್ಲ ಸಾಕು. ಅದು ಕೇಳೋದು ಚಾಲು ಆಗೋ ತನಕ ಇದು ಇರ್ಬೇಕಷ್ಟೆ. ಹಿಂಗದ ನೋಡ್ರಿ. ಅದಕ್ಕೆ ಈ ವಿಚಾರ ಸಾಗರಕ್ಕೆ ನಮ್ಮ ಸಿದ್ಧಾಂತಕ್ಕೆ ವ್ಯತ್ಯಾಸಗಳು ಏನದವ ನೋಡಿಕೊಂಡು ನಾವು ಯಾವುದನ್ನು ಪರಿಗಣಿಸಬೇಕು, ಯಾವುದನ್ನ ಎಷ್ಟರ ಮಟ್ಟಿಗೆ ನಾವು ಇಟ್ಕೋಬೇಕು ಅನ್ನೋದು ನಿಮ್ಮೊಳಗೆ ನಿರ್ಧಾರಗಳು ಬರಬೇಕು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ. ಎಲ್ಲರಿಗೂ ಒಳ್ಳೆಯದು. ಸದ್ಗುರುಗಳಾದ ಶ್ರೀ ಶರಣಪ್ಪ 117ನೇ 5ನೇ ರಂಗದಲ್ಲಿ ಬರುವ 252ನೇ ಇತಿಹಾಸದಲ್ಲಿ ಬರುವ 114ನೇ
ಚಂದದಿಂದ 123ನೇ ದೋಹಾದವರೆಗೂ ದೀರ್ಘವಾಗಿ ನಮಗೆ ಜ್ಞಾನವನ್ನು ಮಾಡಿಕೊಟ್ಟು ವೈರಾಗ್ಯದ ಫಲ ಶಾಂತಿ ಆಗೈತಿ, ರಾಗದ ಫಲ ಶಾಂತಿ, ನಾನು ನೀನು ಅಳದು ಅಖಂಡ ಬ್ರಹ್ಮ ಭಾವವನ್ನ ಹೊಂದಬೇಕಾಗೈತಿ. ವಿರಾಗದಿಂದ ಆಗುವುದು ತಾತ್ಕಾಲಿಕ ಶಾಂತಿ. ಅಖಂಡ ಬ್ರಹ್ಮ ಜ್ಞಾನ ಆದಾಗ ಈ ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಉಂಟಾಗ್ತತಿ. ಅಲ್ಲಿ ನಾನು ಇಲ್ಲ, ನೀನು ಇಲ್ಲ, ಎರಡೂ ಇಲ್ಲ. ಜೀವ ಬ್ರಹ್ಮ ಬೇರೆ ಅಲ್ಲ, ಒಂದೇ ಒಂದು ಆತ್ಮ ಐತಿ. ಒಂದು ಸುಳ್ಳು ಹೇಳಿದ್ರ 1000 ಸುಳ್ಳು ಹೇಳ್ಬೇಕಂತತಿ. ಸತ್ಯವನ್ನೇ ಹೇಳ್ಬೇಕು, ಆದ್ರ ಅಪ್ರಿಯವಾದ ಸತ್ಯವನ್ನ ಹೇಳ್ಬಾರ್ದು. ವಿವೇಕದಿಂದ ಸತ್ಯವನ್ನ ನುಡಿಬೇಕು. ಭರ್ತು ಮಂತ್ರಿ ಸತ್ತಾರ ಅಂತ ಹೇಳಿ ಉಳಿದ ಮಂತ್ರಿಗಳು ಹೇಳಿದ್ರು. ಒಂದು ವೇಳೆ ರಾಜ ಅಡವಿಗೆ ಹೋದಾಗ ಆ ಭರ್ತು ಮಂತ್ರಿ ಭೇಟಿ ಆದ್ರ ತಮಗ ಸುಳ್ಳು ಹೇಳಿದ ಒಂದು ಶಿಕ್ಷೆ ಆಗಲಿ ಅಂತ ಹೇಳಿ ಆ ಮಂತ್ರಿ ಸತ್ತಾನ, ಪಿಶಾಚಿ ಆಗ್ಯಾನ ಅಂತ ಹೇಳಿ ಅವ್ರಿಗೆ ಒಂದು ರಾಜನಲ್ಲಿ ಹೇಳ್ತಾರ. ಅವ ಭೇಟಿ ಆದವ್ರನ್ನ ಕೊಂದು ಬಿಡ್ತಾನ ಅಂತ ಹೇಳಿ ಸುಳ್ಳು ಹೇಳ್ತಾರ. ರಾಜ ಅವರ ಒಂದು ಕುತಂತ್ರಗಳ ಮಾತುಗಳನ್ನ ಕೇಳಿ ಭರ್ತು ಮಂತ್ರಿ ಸಾಕ್ಷಾತ್ ಎದುರಿಗಿದ್ರು ಕೂಡ ಅವ ಪಿಶಾಚಿ ಆಗ್ಯಾನ ಅಂತ ಹೇಳಿ ಅವನಿಂದ ಹೆದರಿ ರಾಜ ದೂರ ಓಡಿ ಹೋಗ್ತಾನೆ. ನಾಮ ರೂಪ ಕ್ರಿಯೆಗಳು ಮಿಥ್ಯಾ ಜಗತ್ತಿನಲ್ಲಿ ನಡೀತಾವು. ಸತ್ಯ ಮಿಥ್ಯವನ್ನು ತಿಳಿಯದ ರಾಜ ಅವಿವೇಕಿಯಾಗಿ ಓಡಿ ಹೋದ. ಇನ್ನ ಜ್ಞಾನದಲ್ಲಿ ಅಖಂಡ ಭಾವ ಇರಬೇಕು. ವ್ಯವಹಾರದೊಳಗ ಬ್ರಹ್ಮನ ಲಕ್ಷ್ಯ ಇಟ್ಕೊಂಡು ವ್ಯವಹಾರ ಮಾಡಬೇಕು. ಬ್ರಹ್ಮ ಪ್ರಜ್ಞೆ ನಮ್ಮಲ್ಲಿರ್ಬೇಕು. ಬ್ರಹ್ಮನೇ ಎಲ್ಲ ಆಗಿ ತೋರ್ತಾ ಇದ್ದಾನ. ದೋಹ 25ರೊಳಗ ಮಾವಿನ ಮರ, ಮಾವಿನ ಎಲೆ, ಮಾವಿನಕಾಯಿ, ಮಾವಿನ ಹಣ್ಣು ಈ ಎಲ್ಲ ಹೇಳುವಲ್ಲಿ ನಾವು ಮಾವಿನ ಬೀಜ ಹೆಂಗಾಯ್ತೋ ಹಂಗ ಈ ಪ್ರತಿಯೊಂದು ತೋರುವ ಈ ವಸ್ತುಗಳಲ್ಲಿ ರೂಪಾತ್ಮಕ ವಸ್ತುಗಳಲ್ಲಿ ಆ ಬ್ರಹ್ಮನೇ ಅದಾನ. ಇದು ಒಂದು ಸುಂದರವಾದ ದೃಷ್ಟಾಂತವನ್ನ ಮರದ ಒಂದು ಭಾಗಗಳೆಲ್ಲ ಆ ಮಾವಿನ ಒಂದು ಅದನ್ನ ನಾಮವನ್ನು ಇಟ್ಟ ನಾವ್ ಹೆಂಗ್ ಹೇಳ್ತೀವಿ ಹಂಗ ಈ ಎಲ್ಲ ತೋರುವ ವಸ್ತುಗಳಲ್ಲಿಯೂ ಬ್ರಹ್ಮನ ಇರುವಿಕೆ ಐತಿ ಅಂತ ನಮಗ ಒಂದು ಅರಿವು ಮಾಡಿಕೊಟ್ರು. ಈ ಭೇದವಾದಿ ಪಾಮರರ ಸಂಘದಿಂದ ಅದ್ವೈತ ಜ್ಞಾನ ದೃಢವಾಗಿ ನಿಲ್ಲುವುದಿಲ್ಲ, ಅಲ್ಲಿ ಅದೃಢ ಜ್ಞಾನ ಆಗ್ತತಿ. ಜೀವ ಅಂದ್ರೇನು, ಬ್ರಹ್ಮ ಅಂದ್ರೇನು, ಎರಡೂ ಒಂದೇ ಅನ್ನುವುದೇ ಜ್ಞಾನ. ಬ್ರಹ್ಮಾಂಡದ ಮೇಲಿನ ಅಭಿಮಾನ, ಪಿಂಡಾಂಡದ ಮೇಲಿನ ಅಭಿಮಾನವನ್ನ ಬಿಟ್ಟಿದ್ದಾದ್ರೆ ಅಲ್ಲಿ ಬ್ರಹ್ಮ ಒಂದೇ ಶುದ್ಧ ಬ್ರಹ್ಮ ಆನಂದವನ್ನ ಪಡಿತೀವಿ. ದ್ವೈತದಿಂದಲೇ ಆಧ್ಯಾತ್ಮ ಜ್ಞಾನ ಪ್ರಾರಂಭ ಆಗ್ತತಿ. ಆರಂಭಿಕ ಹಂತ ಅದು ದ್ವೈತನ ಆಗೈತಿ. ತ್ಯಾಗಾಂತದೊಳಗ ಇದು ದ್ವೈತ ಸಾರ್ಥಕವಾಗ್ತೈತಿ. ರಾಜನ ಪ್ರತಿನಿಧಿಯಾಗಿ ಸೇವಕ ರಾಜನಂತೆ ತೋರ್ತಾ ಇದ್ದಾನ. ಜೀವ ಬೇರೆ, ಶಿವನೇ ಬೇರೆ ಇದ್ರು ಆ ಜೀವನು ಶಿವನಂತೆ ಕಾಣ್ತಾ ಇದ್ದಾನ. ಇದು ವಿಶಿಷ್ಟಾದ್ವೈತ. ಇನ್ನ ಸಾಧನೆ ಮುಂದುವರೆದಾಗ ಜೀವನೇ ಶಿವನ ಆಗ್ತಾನ. ಅಲ್ಲೇ ಅದೇ ಅದ್ವೈತ. ಮೂರು ಸಾಧನೆಯ ಮೆಟ್ಟಿಲುಗಳಾಗ್ಯಾವ, ಅವು ಬೇರೆ ಬೇರೆ ಅಲ್ಲ ಅಂತ ಹೇಳಿ ಈ ಅಗಸ್ತ್ಯ ಮುನಿಗಳಿಗೆ ರೇಣುಕಾಚಾರ್ಯರು ತಿಳಿಸಿಕೊಟ್ರು. ಇನ್ನ ದೋಹ 122ರೊಳಗ ಭೇದ ವಾಕ್ಯಗಳು ನಿಜ ಅಲ್ಲ, ಜೀವನೇ ಬ್ರಹ್ಮ ಎಂಬ ವಾಕ್ಯಗಳೊಳಗ ವಿಶ್ವಾಸ ಇರಬೇಕು, ಐಕ್ಯ ಸ್ಥಳಿಗಳಾಗಬೇಕು. ಅಂಥವರಿಗೆ ಯಥಾರ್ಥವಾದ ಬ್ರಹ್ಮಜ್ಞಾನ ಗತಿ ಅಭೇದವಾದಾಗನ ನಮಗ ಮೋಕ್ಷ ಸಿದ್ಧಿಸ್ತೈತಿ. ಇನ್ನು 123ನೇ ಒಂದು ದೋಹದೊಳಗ ತಿಳಿಸಿಕೊಟ್ರು. ಭೇದವಾದಿಗಳನ್ನ ಅದ್ವೈತ ಸಿದ್ಧಾಂತದೊಳಗ ತಿರಸ್ಕರಿಸ್ಯಾರ, ತ್ಯಾಜ್ಯ ಮಾಡ್ಯಾರ. ಆದ್ರ ಈ ಷಟಸ್ಥಳ ಸಿದ್ಧಾಂತದೊಳಗ ದ್ವೈತವನ್ನ ಆರಂಭಿಕ ಸ್ಥಿತಿ ಅಂತ ಹೇಳ್ಯಾರ. ಆದ್ದರಿಂದ ಈ ಷಟಸ್ಥಳ ಸಿದ್ಧಾಂತನ ಶ್ರೇಷ್ಠವಾದದ್ದಾಗೈತಿ. ಭೇದವಾದಿಗಳ ಸಂಘವನ್ನ ಮಾಡಬೇಡ. ಅದ್ವೈತವಾದಿಗಳು ಈ ವೀರ್ಶೈವ ಸಿದ್ಧಾಂತದೊಳಗ ಭೇದ ಪ್ರಾರಂಭಿಕ ಹಂತದಲ್ಲಿ ಐತೆ ಹೇಳ್ಯಾರ. ಆದ್ರೆ ಈ ಒಂದು ನಮ್ಮ ಅದ್ವೈತದೊಳಗ ಅದನ್ನ ತ್ಯಾಗ ಮಾಡ್ಯಾರ. ಆದ್ದರಿಂದ ಈ ವೀರಶೈವ ಸಿದ್ಧಾಂತನ ಶ್ರೇಷ್ಠವಾದಂತ ಹೇಳಿ ಇವತ್ತ ಗುರುಗಳು ನಮ್ಗೆ ಮನವರಿಕೆ ಮಾಡಿಕೊಟ್ರು. ಅಂತಹ ಜ್ಞಾನವನ್ನ ನಮಗೆ ನೀಡಿದ ಗುರುಗಳಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಗೌರಮ್ಮ ಅವರು ಮಂಗಳಾಚರಣೆ ನಡೆಸ್ಕೊಡ್ಬೇಕಂತ ಹೇಳಿ ಕೇಳ್ತಾರೆ.
ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ. ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ. ಶ್ರುತಿಸಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನರಿಗೆ. ಗತಿಗಾಣದ ನರ ಅಜ್ಞರಿಗರುವ ತೋರಿದ ಧೀರನಿಗೆ. ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ದಿದವನು ಬೋಧಿಪಗೆ. ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ. ಅತ್ತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿಳುಪಿದವಗೆ. ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ. ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ. ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ. ಪರಮದಯಾನಿಧಿದಾರು ಗುರುವಿನ ಬೋಧಾಮೃತ ಸುತಗೆ. ವರಪ್ರಣವಾತ್ಮಕ ನಿಗಮಾತೀತಗೆ. ನಿಶ್ಚಲದಾಸರಿಗೆ. ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ. ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ. ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ. ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ. ಪರಮ ಸದ್ಗುರುವರರಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ. ಸರ್ವ ದುಃಖ ನಿವೃತ್ತಿ ಭವ. ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲ ಮಹಾತ್ಮರಿಗೂ ಶರಣು ಶರಣಾರ್ಥಿಗಳು. ಶರಣ ಎಲ್ಲ ಶರಣರಿಗೂ ಶರಣ ಶರಣಾರ್ಥಿ. ಎಲ್ಲ ಪರಮ ಪೂಜ್ಯರ ಪಾದಕ್ಕೆ ಶರಣು ಸಮರ್ಪಣೆಗಳು. ಓಂ ನಮಃ. ಎಲ್ಲ ಬ್ರಹ್ಮರಿಗೆ ಎಲ್ಲರಿಗೂ ಶರಣ